am CBI officer Ramnath. ಹಲೋ, ನಾನ್ ದಿವ್ಯಾ ಮಾತಾಡ್ತಿದ್ದೀನಿ. ಒಂದ್ ಕೊಲೆ ನಡೆಯೋದ್ರಲ್ಲಿದೆ. ಕೊಲೆನಾ? ಒಬ್ಬ ಸಿಬಿಐ ಆಫೀಸರ್ ಕೊಲೆ ಆಗೋದಿದೆ. ಸಿಬಿಐ ಆಫೀಸರ್? ನಿನಗೆ ಚೆನ್ನಾಗಿ ಗೊತ್ತಾ? ಹೌದು, ಅವ್ರ ಹೆಸರು ರಾಮನಾಥ್. ರಾಮನಾಥ್? ದಿವ್ಯಾ ಅವ್ರು ರಾಮನಾಥೇ ಅಂತ ನಿನಗೆ ಗ್ಯಾರಂಟಿನಾ? ಹೌದು, ನನ್ನ ಹೆಸರು ರಾಮನಾಥ್ ಅಂತ ಅವರೇ ಹೇಳ್ತಿದ್ದಾರೆ. ಕೊಲೆ ಮಾಡೋರು ಯಾರು ಅಂತ ಗೊತ್ತಾಯ್ತಾ? ಇದಕ್ಕೂ ಮುಂಚೆ ಅವನ್ನ ನಾನು ಎಲ್ಲೂ ನೋಡಿಲ್ಲ. ಅವನ್ ಚಾಕು ತಗೊಂಡು ಆ ಸಿಬಿಐ ಆಫೀಸರ್ನ... ದಿವ್ಯಾ, ಪ್ಲೀಸ್ ಟೆಲ್ ಮೀ ಕ್ಲಿಯರ್ಲಿ, ರೈಟ್? ಅಡ್ರೆಸ್ ಹೇಳು. ಎಲ್ಲಿದೆ ಗೊತ್ತಿಲ್ಲ, ಆದ್ರೆ ಆ ಚರ್ಚ್ ಮೇಲೆ ಒಂದು ದೊಡ್ಡ ಟವರ್ ಕ್ಲಾಕ್ ಇದೆ. ಚರ್ಚ್ ಟವರ್ ಕ್ಲಾಕ್? ಓಕೆ ದಿವ್ಯಾ, ಉಳಿದಿದ್ದು ನಾನು ನೋಡ್ಕೋತೀನಿ. ಓಕೆ ರಾಬರ್ಟ್, ಏನ್ ಇಷ್ಟೊತ್ತಲ್ಲಿ? ನಮ್ಮ ಮೀಟಿಂಗ್ ಸ್ಪಾಟ್ ನ ಚೇಂಜ್ ಮಾಡಿದ್ದೀನಿ. ಎಲ್ಲಿಗೆ? ರಿಂಗ್ ರೋಡ್ ಅಲ್ಲಿ ಒಂದು ದೊಡ್ಡ ಟವರ್ ಕ್ಲಾಕ್ ಇರೋ ಚರ್ಚ್ ಇಲ್ವಾ, ಅಲ್ಲಿಗೆ. ರಾಬರ್ಟ್, ಇಲ್ಲಿಗೆ ಯಾಕೆ ಬರಕ್ ಹೇಳಿದೆ? ಮಿಸ್ಟರ್ ರಾಮನಾಥ್, ನಮ್ ಬಿಸ್ನೆಸ್ ಡೀಲ್ ಮಾಡೋದಿಕ್ಕೆ ಇದು ಡಿಸ್ಟರ್ಬೆನ್ಸ್ ಇಲ್ದಿರೋ ಜಾಗ ಅಲ್ವಾ? ಸ್ಟಾಂಪ್ ಪೇಪರ್ಸ್ ತಗೊಂಡ್ಬಂದಿದ್ಯಾ? ವಾವ್, ಒರಿಜಿನಲ್ ಆಗಿ ಗವರ್ಮೆಂಟ್ ಪ್ರಿಂಟ್ ಮಾಡ್ದಾಗಿದೆ. ನಾವು ತಾನೇ ಗವರ್ಮೆಂಟ್. ಹೌದು, ಇದನ್ನೆಲ್ಲ ಎಲ್ಲಿ ಪ್ರಿಂಟ್ ಮಾಡ್ತೀರಾ? ಇದನ್ನೆಲ್ಲ ಎಲ್ಲಿ ಪ್ರಿಂಟ್ ಮಾಡ್ತಾರೆ, ಯಾರು ಪ್ರಿಂಟ್ ಮಾಡ್ತಾರೆ, ಇದನ್ನೆಲ್ಲ ತಿಳ್ಕೋಬೇಕು ಅಂತ ನೀನು ನಮ್ಮ ಹತ್ರ ಬಿಸ್ನೆಸ್ ಮಾಡೋ ತರ ಆಕ್ಟಿಂಗ್ ಮಾಡ್ತಿದ್ಯಾ ತಾನೆ? ನನ್ನ ಹತ್ರ ನಿಜವಾಗ್ಲೂ ಬಿಸ್ನೆಸ್ ಮಾಡೋರು ಯಾರ್ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ ಮೇಲೆ ಯಾವತ್ತೂ ನನಗೆ ಡೌಟ್ ಇತ್ತು. ನಿನ್ಗೊಂದು ಗತಿ ಕಾಣಿಸ್ಬೇಕು ಅಂತಾನೆ ನಿನ್ನ ನಿಲ್ಲಿಗೆ ಬರಕ್ ಹೇಳಿದ್ದು. ಹೇಳು, ಯಾರು ನೀನು? ಹೂ ಯು ಆರ್? ಐ ಆಮ್ ಸಿಬಿಐ ಆಫೀಸರ್ ರಾಮನಾಥ್. ಸರ್, ನಂಬರ್ 1 ಪೇಪರ್ ಇದೆಯಾ? ಹೋಗಯ್ಯ, ಅದಾಗ್ಲೇ ಖಾಲಿ ಆಯ್ತು. ಎಲ್ಲಿ ನೋಡಿದ್ರು ನಂಬರ್ 1. ನೋಡಿ, ಏನಿದು? ಯಾವಳ ಮಹಾತಾಯಿ ಒಟ್ಟಿಗೆ 5 ಮಕ್ಕಳನ್ನ ಹೆತ್ತಲಂತೆ. ಇದು ಒಂದು ದಿವಸ ಅವನು ಕೊಟ್ಟಿದ್ದಾನಲ್ಲ, ಅದು ನ್ಯೂಸ್. ಸಿಬಿಐ ಅಧಿಕಾರಿ ಘೋರ ಹತ್ಯೆ. ಪೊಲೀಸ್ನವರಿಗೆ ನ್ಯೂಸ್ ಸ್ವಲ್ಪ ಮುಂಚೆನೆ ಈ ನ್ಯೂಸ್ ನ ಫ್ಲಾಶ್ ಮಾಡಿ ನಂಬರ್ 1 ಅಂತ ಅವ್ರು ಪ್ರೂವ್ ಮಾಡ್ಕೊಂಡ್ಬಿಟ್ಟ. ಸೂಪರ್ ನ್ಯೂಸ್ ಅಂತ ಹೆಸರಿಟ್ಕೊಂಡು ನಾವೇನ್ರಿ ಕೊಡ್ತಾ ಇದೀವಿ? ನಿಜವಾಗ್ಲೂ ಒಂದು ಸೂಪರ್ ನ್ಯೂಸ್ ಇದೆ ಸರ್. ಸರ್, ಕೊಲೆ ನಡೆದಿದ್ದು ರಾತ್ರಿ 1 ಗಂಟೆಗೆ. ಆದರೆ ಬೆಳಕರಿದೊಳಗೆ ಈ ಸುದ್ದಿ ನಂಬರ್ 1 ಪತ್ರಿಕೆಯಲ್ಲಿ ಬಂದಿದೆ. ಅವರು ಎಷ್ಟೇ ಫಾಸ್ಟ್ ಆಗಿ ಕೆಲಸ ಮಾಡಿದ್ರು ಕೂಡ ಪ್ರಿಂಟ್ ಆಗಿ ಹೊರಗಡೆ ಬರೋ ಚಾನ್ಸಸ್ ಇಲ್ಲ ಸರ್. ಇದು ಒಂದು ಪತ್ರಿಕೆ ನಡೆಸ್ತಿರೋ ನಿಮಗೆ ಗೊತ್ತು. ಆದ್ರೆ ಆ ಎಡಿಟರ್ ದೇವರಾಜ್
ಆ ನ್ಯೂಸ್ ನ ಹೇಗೆ ಅಷ್ಟು ಫಾಸ್ಟ್ ಆಗಿ ಪ್ರಿಂಟ್ ಮಾಡೋದು ಅಂತ ಕಂಡಿಡಿದ್ರೆ ಅದೇ ಒಂದು ದೊಡ್ಡ ಸೂಪರ್ ನ್ಯೂಸ್ ಆಗುತ್ತೆ ಸರ್. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಉಮೇಶ್. ನಿಮ್ಮ ಹತ್ರ ಒಂದು ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಮಾತಾಡೋದಿದೆ. ಚೇಂಬರ್ ಏಕರ್ಸ್ ಮಾತಾಡ್ಬೋದಾಗಿತ್ತು. ನಿಮಗೆ ಗೊತ್ತಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ಲಿ ಕೆಲವರು ಕ್ರಿಮಿನಲ್ಸ್ ಜೊತೆ ಶಾಮೀಲಾಗ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಕರೆಸ್ದೆ. ನಕಲಿ ಛಾಪ ಕಾಗದದ ಜಾಲ ಇಡೀ ದೇಶಕ್ಕೆ ವ್ಯಾಪ್ತಿ ಆಗ್ಬಿಟ್ಟಿದೆ. ಇದು ಒಬ್ಬ ಮನುಷ್ಯನಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಇದ್ರ ಹಿಂದೆ ದೊಡ್ಡ ಗ್ಯಾಂಗೆ ಇನ್ವಾಲ್ವ್ ಆಗಿದೆ. ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಕ್ ಹೋದ CBI ಆಫೀಸರ್ ರಾಮನಾಥ್ ಕೊಲೆಯಾಗಿದ್ದಾರೆ. ಸರ್, ನನಗೊಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಅದರ ಪ್ರಕಾರ ಒಂದು ದೊಡ್ಡ ಕ್ರಿಮಿನಲ್ ಗ್ಯಾಂಗು ಪಾಂಡುಪುರದಲ್ಲಿ ಬಂದು ಇಳಿದಿದೆ. ಅಲ್ಲಿ ಲೋಕಲ್ ಪೊಲೀಸ್ ಅವ್ರ ಹತ್ರ ಹೋಗೋದಕ್ಕೆ ಹೆದರ್ತಾ ಇದ್ದಾರೆ. ಆ ಗ್ಯಾಂಗು ಇವ್ರ ಕನೆಕ್ಷನ್ ಇದೆ ಅಂತ ನನಗೆ ಡೌಟ್ ಸರ್. ಮಿಸ್ಟರ್ ಉಮೇಶ್, ಇಂಥ ದೊಡ್ಡ ದೊಡ್ಡ ನೆಟ್ವರ್ಕ್ ಶುರು ಆಗೋದೇ ಸಣ್ಣ ಜಾಗದಲ್ಲಿ. ಯು ಬೆಟರ್ ವಾಚ್ ದ ಮೂವ್ಮೆಂಟ್ ಆಫ್ ದ ಪೀಪಲ್ ಆಫ್ ಪಾಂಡುಪುರ. ಓಕೆ? ಎಸ್ ಸರ್. ಏನ್ ಗುರು ಇಷ್ಟೊತ್ತಲ್ಲಿ ಯಾಕೆ ಬಂದಿದ್ಯಾ? ಯಾರಾದ್ರೂ ನೋಡಿದ್ರೆ ತುಂಬಾ ತೊಂದರೆ ಆಗ್ಬಿಡುತ್ತೆ. ಬೇಗ ಹೇಳು, ಏನ್ ವಿಷಯ? ಯಾಕೆ ಬಂದಿದ್ದು? ಅವ್ರು ಬಂದಿರೋದು ಸೆಕೆಂಡ್ ಸ್ಟೇಜ್ ಪೇಮೆಂಟ್ಗೆ. ಹೌದಾ? ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಪಾಂಡುಪುರದವ್ರ ಮೇಲೆ ಪೊಲೀಸವ್ರಿಗೆ ಡೌಟ್ ಬಂದ್ಬಿಟ್ಟಿದೆ. ನೀವು ಸ್ವಲ್ಪ ಹುಷಾರಾಗಿ ಕೆಲಸ ಮಾಡ್ಬೇಕು. ಹೌದು, ನಿನ್ ಲವ್ ಸ್ಟೋರಿ ಎಲ್ಲಿವರೆಗೂ ಬಂದೈತೆ? ಅದು ನಾನು ಕೇಳ ಗುರು ಹೇಳ್ತೀನಿ. ನಮ್ ಗುರು ಮುಂದೆ ಆ ಹುಡುಗಿ ಕರ್ಪೂರದ ಬೊಂಬೆ ತರ ಕರ್ಗೋಗವಳೆ. ಇನ್ನೊಂದು ವಾರದೊಳಗೆ ಅವ್ರ ಅಪ್ಪನೇ ಬಂದು ಇವ್ರ ಕಾಲ್ ತೊಳೆದು ಮದುವೆ ಮಾಡ್ಕೊಟ್ಟು ಎಲ್ಲರೂ ಕರ್ಕೊಂಡು ಹೋಗೋ ಅಂತಾರೆ. ನಮ್ ಗುರು ನಮ್ ಕಣ್ಣಿಗೆ ವಿಲನ್ ತರ ಕಂಡ್ರು, ಆ ಹುಡುಗಿ ಕಣ್ಣಿಗೆ ಸೂಪರ್ ಡೂಪರ್ ಹೀರೋ. ಏನಾಯ್ತಕ್ಕ? ನಿಶ್ಚಿತಾರ್ಥ ನಡೆಯೋ ಕನಸು ಬಿತ್ತು ಕಣೆ. ಸಂತೋಷದ ವಿಷಯ ತಾನೇ, ಅದಕ್ಕೆ ಟೆನ್ಷನ್ ಯಾಕೆ? ಆದ್ರೆ ನಿಶ್ಚಿತಾರ್ಥ ಬೇರೆ ಯಾರ ಜೊತೆನೋ ಆಗ್ತಾ ಇತ್ತು. ಈಗ ನನಗೊಂದು ಗಂಡು ನೋಡಿ ನಿಶ್ಚಯ ಮಾಡಿದಾರಲ್ಲ, ಡಾಕ್ಟರ್ ಪ್ರಭಾಕರ್ ಅವರಲ್ಲ, ಬೇರೆ ಇನ್ಯಾರೋ. ಅವ್ರ ಹೆಸರು ಗುರು ಅಂತ. ನೋಡು, ಇದೇ ನಿನ್ ಭಾವಿ ಗಂಡನ ಫೋಟೋ, ಡಾಕ್ಟರ್ ಪ್ರಭಾಕರ್. ಇದನ್ನ ನೋಡ್ತಾ ನಿದ್ದೆ ಮಾಡು. ಇವರೇ ನಿನ್ ಕನ್ಸಲ್ಲೂ ಬರ್ತಾರೆ, ನಿನ್ನೆ ಮದ್ವೆನೂ ಮಾಡ್ಕೋತಾರೆ. ಇವ್ರ ಜೊತೆ ನನ್ನ ಮದುವೆ ನಡೆಯೋ ಹಾಗಿದ್ರೆ ಆ ಗುರು ಜೊತೆ ನನ್ನ ನಿಶ್ಚಿತಾರ್ಥ ಯಾಕೆ ನಡೆಯುತ್ತೆ? ನೀನೇ ನೋಡು, ನಿಜವಾಗ್ಲೂ ಆ ಗುರು ಜೊತೆಲೆ ನನ್ನ ನಿಶ್ಚಿತಾರ್ಥ ಮಾಡ್ಕೊಡ್ತಾರೆ. ಇದ್ ನಡೆಯುತ್ತೆ. ನಾನು ಕನ್ಸ್ ಕಂಡ ಹಾಗೆ ಎಲ್ಲ ನಡೆಯುತ್ತೆ. ಏನ್ ಗುರು, ಹುಡುಗಿನ ತಕೊಂಡ್ಬಿಟ್ಟಿದ್ಯಾ? ಮುಟ್ಟಿದ್ರೆ ಮರ್ಡರ್ ಆಗ್ಬಿಡ್ತೀಯ. ಏನ್ ಗುರು ನೀನು? ಆಮೇಲೆ ಬರ್ಬೇಕಾದ್ರೆ ಯಾರು ನೋಡಿಲ್ಲ ತಾನೆ? ಏನು ತೊಂದ್ರೆ ಆಗ್ಲಿಲ್ಲಲ್ಲ? ಏಯ್ ತಗಡು, ಇದುವರೆಗೂ 15 ಜನ ಹುಡುಗಿನ ಸೆಟಪ್ ಮಾಡಿ ಮದುವೆ ಮಾಡ್ಕೊಂಡು ಫಾರಿನ್ ಕಳಿಸಿದೀನಿ, ಯಾವ್ದು ಕೈ ಕೊಟ್ಟಿಲ್ಲ. ನೀನ್ ಯಾಕೆ ಟೆನ್ಷನ್ ಆಗ್ತೀಯಾ? ಕೂಲ್ ಡ್ರಿಂಕ್ಸ್ ಅಲ್ಲಿ ನಿದ್ದೆ ಮಾತ್ರ ಕೊಟ್ಟಿದ್ದೀನಿ, ಆರಾಮಾಗಿ ಮಲಗಿದಾಳೆ. ನಿನ್ ಯಜಮಾನ ಕರೆದು ದುಡ್ಡು ಕೊಟ್ಟು ಹುಡುಗಿನ ಕರ್ಕೊಂಡು ಹೋಗಿ ಕೇಳು. ಏನ್ ಗುರು ದುಡ್ಡು ಅಂದ್ರೆ ಹಿಂಗಾಡ್ತೀಯಾ? ಇವತ್ತೇ ಎಲ್ರಿಗೂ ಕ್ಲಿಯರ್ ಮಾಡಿ ಆಂಧ್ರಾಗ ಹೋಯ್ತಾ ಇದೀವಿ. ದಿನಕ್ಕೆ 5 ಜನ ಹುಡುಗಿಯರನ್ನ ಸೆಟಪ್ ಮಾಡಿ ಫಾರಿನ್ ಕಳಿಸಿ ಎಲ್ರಿಗೂ ಸೆಟ್ಲ್ ಮಾಡ್ತೀವಿ. ನಿನಗ್ ಸೆಟ್ಲ್ ಮಾಡ್ತಾ ಇರ್ತೀವಿ ಗುರು. ಫಸ್ಟ್ ಆ ಹುಡುಗಿನ ಕೊಡು, ನಮ್ಮ ಯಜಮಾನ್ರು ತವ 50,000 ಇಸ್ಕೋ. ಲೇ ಗುಲ್ಡು, 50,000 ಒಂದ್ ಹುಡುಗಿಗೆ, 10 ಹುಡುಗಿಗೆ ಎಷ್ಟು ದುಡ್ಡು ಆಯ್ತು ಅಂತ ಕೌಂಟ್ ಮಾಡು. ನಾನ್ ಕರ್ಕೊಂಡ್ ಬಂದಿರೋದು ಬರೀ ಸ್ಯಾಂಪಲ್. ನಿನ್ನ ಯಜಮಾನಿಗೆ 10 ಲಕ್ಷ ತರ ಕೇಳು. 10 ಲಕ್ಷನಾ? ಯಾಕೆ? 10 ಹುಡುಗಿರ್ ಕರ್ಕೊಂಡ್ ಬಂದಿದ್ದೀನಿ. ಅಯ್ಯೋ, 10 ಜನ ಹುಡುಗಿಯರು ಗುರು. ಯಾರು ಗುರುವೆ? ನಿನ್ನ ಅಕ್ಕನ್ನ, ನಿನ್ ತಂಗಿನ, ನಿನ್ನ ಅತ್ತಿಗೆನ, ನಿನ್ನ ಆದ್ನಿನ, ನಿನ್ನ ಯಜಮಾನ ಹೆಂಡ್ತಿನ ಎಲ್ಲಾನು ಕರ್ಕೊಂಡ್ ಬಂದಿದ್ದೀನಿ. ನನ್ ಜಾಗಕ್ಕೆ ಬಂದು ನನ್ ಬಗ್ಗೆ, ನನ್ನ ಹೆಂಡತಿ ಬಗ್ಗೆ ಮಾತಾಡಕ್ಕೆ ಎಂತ ಧೈರ್ಯ ನೀಕು? ಏನ್ ಅವ್ರ ಕೆಲಸ? ನೀನ್ ಯಾರು, ನಿನ್ ಕುಲ್ಕಸ್ಬೇನು ಎಲ್ಲ ನನಗ್ ಗೊತ್ತು ಕಣ. ಪಾಪ ಮುಗ್ಧ ಹೆಣ್ಣು ಮಕ್ಳನ್ನ ಯಾಮಾರ್ಸ್ ಕರ್ಕೊಂಬಂದು ನಿಮ್ಗಿಂತ ಕಚರ ನನ್ ಮಕ್ಳಿಗೆ ಮಾರಿ ಆ ದುಡ್ಡಲ್ಲಿ ಬದುಕೋ ನಾಯಿ ನನ್ನ ಮಕ್ಳು ನೀವು. ನಿಮ್ಗೆ ಅಕ್ಕ ತಂಗಿ ಸೆಂಟಿಮೆಂಟ್ ಅಲ್ಲ ನಿಮ್ಗೆ ಯಾಕ್ರೋ? ನೀವ್ ಅಕ್ಕ ತಂಗಿರ್ ಜೊತೆಲಂತೂ ಹುಟ್ಟಿರಲ್ಲ, ಅದ್ಯಾವುದೋ ಒಂದ್ ತಾಯಿಗಂತೂ ಹುಟ್ಟಿರ್ತೀರ.
ಆ ತಾಯಿನ ನಿಮ್ ಜೊತೆಲೆ ಇಟ್ಕೊಂಡಿದಿರೋ ಅಥವಾ ದುಡ್ಡಿಗೆ ಯಾರಿಗಾರ ಮಾರ್ಬಿಟ್ಟು ನಿನ್ನ ಗುರಿ ನೀನ್ ಆಂಧ್ರದಲ್ಲಿ ಇಟ್ಟಿರ್ಬೋದು, ಆದ್ರೆ ನಿನ್ ಮೇಲೆ ನಾನು ಯಾವತ್ತೋ ಗುರಿ ಇಟ್ಬಿಟ್ಟೆ. ಇಲ್ಲಿ ಪೊಲೀಸು ಅಣ್ಣ ಓಡೋಗ್ತಿದ್ದಾರೆ ಅಣ್ಣ. ಲೇಟ್ ಆಗ್ಬಿಡ್ತು ಅನ್ಸುತ್ತೆ. ಹಾ ಎಕ್ಸ್ಕ್ಯೂಸ್ ಮಿ ಪ್ಲೀಸ್, ಇಂಟರ್ವ್ಯೂ ಎಲ್ಲಿ ನಡೀತಾ ಇದೆ? ಆ ಹಾಲಲ್ಲಿ ನಡೀತಾ ಇದೆ. ಅಲ್ಲ, ಅವನಿಗೊಂದು ಸಿಂಪಲ್ ಕ್ವಶನ್ ಆನ್ಸರ್ ಮಾಡಕ್ ಬರಲಿಲ್ಲ. ಎಕ್ಸ್ಕ್ಯೂಸ್ ಮಿ ಸರ್, ಎಸ್, ಐ ಆಮ್ ಗುರು, ಶಿ ಇಸ್ ಪೂಜಾ. ನಿಮ್ಮಲ್ಲಿ ಇಂಟರ್ವ್ಯೂ ಕರೆದಿರಂತಲ್ಲ, ಅದಕ್ಕೆ ಬಂದಿದ್ದೀವಿ. ಏನು ಇಂಟರ್ವ್ಯೂಗ? ಈಗ ಟೈಮ್ ಎಷ್ಟು ಗೊತ್ತಾ? ಸಾರಿ ಸರ್, ಬರುವಾಗ ಸ್ವಲ್ಪ ಕೆಲಸ ಆಯ್ತು, ಅದಕ್ಕೆ ಲೇಟ್ ಆಯ್ತು. ಏನಯ್ಯ ಅಂತ ಘನದಾರಿ ಕೆಲಸ? ನಂಬರ್ 1 ಪತ್ರಿಕೆಯಲ್ಲಿ ಕೆಲಸ ಸಿಕ್ಬೇಕು ಅಂದ್ರೆ ಜನ ನಾಯಿ ತರ ಬೆಳಿಗ್ಗೆ 7 ಗಂಟೆಗೆ ಬಂದು ಕ್ಯೂನಲ್ಲಿ ನಿಂತಿರ್ತಾರೆ. ನೀನು ಇಷ್ಟೊತ್ತಿಗೆ ಬರ್ತಾ ಇದ್ಯಾ? ನಂಬರ್ 1 ಪತ್ರಿಕೆಯಲ್ಲಿ ಕೆಲಸ ಸಿಕ್ಬೇಕು ಅಂದ್ರೆ ಎಲ್ಲಾದ್ರೂ ನಂಬರ್ 1 ಆಗಿರ್ಬೇಕು. ಅಷ್ಟೇ ಅಲ್ಲ, ಕ್ಯೂನಲ್ಲೂ ನಂಬರ್ 1 ಆಗಿ ಬಂದು ನಿಂತಿರ್ಬೇಕು. ಓಹೋ, ತಾವ್ ಇಂಟರ್ವ್ಯೂ ಕರಿಬೇಕಾದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಅನ್ನೋ ಹಾಗೆ ಫಸ್ಟೇ ಕ್ಯೂ ಅಲ್ಲಿ ನಿಂತಿರೋ ಎಂತ ಮುಟ್ಟಾಳಾಗಿದ್ರು ಕೆಲಸ ಕೊಡ್ತೀರಾ ಅಂತ ಗೊತ್ತಿದ್ರೆ ನಾವಿಬ್ರು ಫಸ್ಟೇ ಬಂದು ನಿಂತಿರ್ತಿದ್ವಿ ಸರ್. ಏನಯ್ಯ ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ಯಾ? ನಿನಗೆ ಟೈಮ್ ಸೆನ್ಸ್ ಇಲ್ಲ. ಇನ್ನು ಟೈಮ್ ಟು ಟೈಮ್ ನ್ಯೂಸ್ ಹಾಕಿ ಕೊಡ್ತೀಯಾ? ನಿಮಗೆ ಸೆನ್ಸೇಷನ್ ನ್ಯೂಸ್ ಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದು. ನಿಮ್ಗೆ ಟೈಮ್ ಟು ಟೈಮ್ ಯಾವ್ದೋ ಒಂದು ನ್ಯೂಸ್ ಬೇಕು ಅನ್ನೋಗಿದ್ರೆ ನಾವ್ ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ನೋಡಿದ್ರೇನ್ರಿ, ಇವ್ನ್ ಏನಿಲ್ದೇ ಇದ್ರು ಅಹಂಕಾರದಲ್ಲಿ ನಂಬರ್ 1. ನೀನು ಪೆನ್ ಹಿಡಿಯೋದಕ್ಕಿಂತ ಗನ್ ಹಿಡಿಯೋದ್ ಲಾಯಕ್ ಅನ್ಸುತ್ತೆ. ಯು ಆರ್ 100% ರೈಟ್. ನಿಮ್ ಪ್ರಕಾರ ಪೆನ್ ಯಾವನ ಹಿಡಿದ್ರು ಅವ್ನು ಜರ್ನಲಿಸ್ಟ್, ಆದ್ರೆ ನನ್ನ ಪ್ರಕಾರ ಪೆನ್ ನ ಗನ್ ತರ ಯಾರು ಯೂಸ್ ಮಾಡ್ತಾನೋ ಅವನೇ ನಿಜವಾದ ಜರ್ನಲಿಸ್ಟ್. ನ್ಯೂಸ್ ಅಂದ್ರೆ ಏನ್ ಗೊತ್ತಾ ಸರ್? ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಈ ಎಲ್ಲಾ ದಿಕ್ಕಗಳಲ್ಲಿ ಏನ್ ನಡೀತಿ ಅಂತ ನಿಜವಾದ ವಿಷಯಗಳನ್ನ ಸಂಗ್ರಹಿಸಿ ಸೆಂಟರ್ ಪಾಯಿಂಟ್ ಇರೋ ಜನಗಳಿಗೆ ಪ್ರಾಂಪ್ಟ್ ಆಗಿ, ಸಿನ್ಸಿಯರ್ ಆಗಿ, ಹಾನೆಸ್ಟ್ ಆಗಿ ಯಾರು ಕೊಡ್ತಾನೋ ಅವನೇ ಜರ್ನಲಿಸ್ಟ್. ಆದ್ರೆ ನೀವುಗಳು ಸೆನ್ಸೇಷನ್ ನ್ಯೂಸ್ ಬರ್ರೆ ಏನ್ ಬೇಕಾದ್ರೂ ಜನ ಓದ್ತಾರೆ ನಂಬ್ತಾರೆ ಅನ್ಕೊಂಡು ನಾರ್ತ್ ಅಲ್ಲ ಕಾಗೆ ಬಂದು ಸೌತ್ ಅಲ್ಲಿ ಮೊಟ್ಟೆ ಇಡ್ತು, ಈಸ್ಟ್ ಅಲ್ಲ ನಾಯಿ ಬಂದು ವೆಸ್ಟ್ ಅಲ್ಲಿ ಮರಿ ಹಾಕ್ತು, ಅವನ್ ಯಾವನ ಇವಳಿಂದ ಓಡದ, ಇವಳು ಯಾವನ ಅವ್ನ್ ಲೋಫರಿಂದ ಓಡದ ಅಂತ ಬರೀತಾರಲ್ಲ ಸರ್, ಅವರೆಲ್ಲ ಜರ್ನಲಿಸ್ಟ್ ಗಳ ಇಡಿಯಟ್ಸ್ ಗಳು ಸರ್. ಸತ್ಯದಿಂದ ಬರೋ ಆವೇಶ ಯಾವತ್ತೂ ಅಹಂಕಾರ ಅಲ್ಲ ಸರ್, ಅದಕ್ಕೆ ಆತ್ಮಾಭಿಮಾನ ಅಂತಾರೆ. ನಿಮಗೆ ನಾನು ಯಾಕೆ ಲೇಟ್ ಆಗಿ ಬಂದೆ ಅನ್ನೋ ಸತ್ಯ ಗೊತ್ತಾಗಬೇಕು ತಾನೆ? ತಗೊಳ್ಳಿ ಸರ್. ಅಮಾಯಕ ಹೆಣ್ಣು ಮಕ್ಕಳನ್ನ ದುಡ್ಡಿನ ಆಸೆಗೋಸ್ಕರ ಫಾರಿನ್ ಕಳಿಸ್ತಿದ್ದ ಗ್ಯಾಂಗ್ ನ ಹಿಡಿದು ಹೊಡೆದು ಪೊಲೀಸ್ಗೂ ಕೊಡದೆ ಎಲ್ಲಾ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿ ನಂಬರ್ 1 ಪತ್ರಿಕೆಯಲ್ಲಿ ಫಸ್ಟ್ ಬರ್ಬೇಕು ಅಂತ ಬಿಸಾಕಿದೀನಿ. ನೀವು ನನಗೆ ಕೆಲಸ ಕೊಡದೇ ಇದ್ರೂ ಪರವಾಗಿಲ್ಲ, ಇದನ್ನ ಕಾಂಪ್ಲಿಮೆಂಟ್ಸ್ ಆಗಿ ಇಟ್ಕೊಳ್ಳಿ. ಬರ್ತೀನಿ, ಗುಡ್ ಬಾಯ್. ವೆಲ್ ಡನ್ ಮಿಸ್ಟರ್ ಗುರು, ಐ ರಿಯಲಿ ಅಪ್ರಿಶಿಯೇಟ್ ಇಟ್. ಇಂಥ ಪವರ್ ಕಟ್ ಸೀಸನ್ ಅಲ್ಲಿ ನಿಮ್ಮಂತ ಪವರ್ಫುಲ್ ಜನರೇಟರ್ ನಮ್ಮ ಪತ್ರಿಕೆಗೆ ಬೇಕು. ಮಿಸ್ಟರ್ ಶಶಿ ಸರ್, ಇವರಿಬ್ಬರಿಗೆ ಈಗಲೇ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡು. ಸರ್ ಇಂಟರ್ವ್ಯೂ? ಓ ಕಮಾನ್ ಶಶಿ, ಎಲ್ಲರೂ ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲಸಕ್ಕೆ ಸೇರ್ತಾರೆ, ಬಟ್ ಇವರು ಕೆಲಸ ಮುಗಿಸ್ಕೊಂಡು ಬಂದಿದ್ದಾರೆ. ಇವ್ರಿಗೆ ಯಾಕೆ ಇಂಟರ್ವ್ಯೂ? ಇವತ್ತಿಂದ
ನಮ್ಮ ಪತ್ರಿಕೆಗೆ ನಂಬರ್ 1 ಜರ್ನಲಿಸ್ಟ್ ಮಿಸ್ಟರ್ ಗುರು. Come on guys, give a big hand. ಕಂಗ್ರಾಚುಲೇಷನ್ಸ್ ಗುರು. ಥ್ಯಾಂಕ್ ಯು ಸರ್. ನಾನು ಹೇಳಿದಾಗೆ ನಂಬರ್ 1 ಜಾಯ್ನ್ ಆಗ್ಬಿಟ್ರಿ. ಗುಡ್, ಸಿಟ್ ಡೌನ್. ಬಟ್ ಬಿ ವೆರಿ ಕೇರ್ಫುಲ್. ಯಾವುದೇ ಕಾರಣಕ್ಕೂ ನೀವು ಸೂಪರ್ ನ್ಯೂಸ್ ಪತ್ರಿಕೆಯವರು ಅಂತ ಯಾರಿಗೂ ಡೌಟ್ ಬರಲೇಬಾರ್ದು. ಸರ್, ಆ ಎಡಿಟರ್ ದೇವರಾಜ್ ನಮ್ಮ ಬಗ್ಗೆ ಎಷ್ಟು ಇಂಪ್ರೆಸ್ ಆಗಿದ್ದಾರೆ ಅಂದ್ರೆ ನೀವೇ ಹೋಗ್ಬಿಟ್ಟು ಇವ್ರಿಬ್ರು ನಮ್ಮ ಪತ್ರಿಕೆಯಲ್ಲಿ ವರ್ಕ್ ಮಾಡ್ತೀರಾ ಅಂತ ಹೇಳಿದ್ರು ಅವ್ರು ನಂಬಲ್ಲ ಸರ್. ಇನ್ನೊಂದ್ ಸ್ವಲ್ಪ ದಿನ ಗುರುನ್ನೇ ಸಬ್ ಎಡಿಟರ್ ಮಾಡಿದ್ರು ಮಾಡ್ಬೋದು. ಅವ್ರನ್ನ ಅಷ್ಟು ಈಸಿಯಾಗಿ ತಗೋಬೇಡ ಪೂಜಾ. ದೇವರಾಜು ಎಲ್ಲಾ ಕಡೆ ತನ್ನ ಜನಗಳು ಇಟ್ಟಿರ್ತಾನೆ. ನಂಬರ್ 1 ಆಗಿರೋದಕ್ಕೆ ಏನ್ ಬೇಕಾದ್ರೂ ಮಾಡುವಂತ ಮನುಷ್ಯ ಅವನು. ಯು ಆರ್ ರೈಟ್ ಸರ್. ದೇವರಾಜ್ ಹತ್ರ 2 ಮೊಬೈಲ್ ನಂಬರ್ಗಳಿದೆ. ಒಂದು ಜನರಲ್ ಆಗಿ ಎಲ್ಲರಿಗೂ ಕೊಟ್ಟಿದ್ದಾನೆ, ಅದರಲ್ಲಿ ಎಲ್ಲರ ಹತ್ರನೂ ಮಾತಾಡ್ತಾನೆ. ಇನ್ನೊಂದು ತುಂಬಾ ಸೀಕ್ರೆಟ್ ಆಗಿ ಇಟ್ಟಿದ್ದಾನೆ. ಆ ನಂಬರ್ಗೆ ಒಂದೇ ಒಂದು ಫೋನ್ ಇಂದ ಕಾಲ್ಗಳು ಬರ್ತಾನೆ ಇರುತ್ತೆ. ತುಂಬಾ ಮುಖ್ಯವಾದ ವಿಷಯ ಏನಂದ್ರೆ ಕೊಲೆ ನಡೆದ ರಾತ್ರಿ ಆ ನಂಬರ್ ಇಂದಾನೆ ಅವನಿಗೆ ಕಾಲ್ಗಳು ಬಂದಿದೆ. ಆ ನಂಬರ್, ಆ ಫೋನ್ ನಂಬರ್, ಆ ಫೋನ್ ನ ಯೂಸ್ ಮಾಡ್ತಿರೋ ಮನೆ ಅಡ್ರೆಸ್ ಎಲ್ಲ ಕಂಡಿಡ್ದಿದ್ದೀನಿ. ನನ್ನ ಇನ್ವೆಸ್ಟಿಗೇಷನ್ ನ ಆ ಮನೆಯಿಂದನೇ ಶುರು ಮಾಡೋಣ ಅಂತಿದ್ದೀನಿ ಸರ್. ಗುರು, ನಿಲ್ಸು ನಿಲ್ಸು ನಿಲ್ಸು. ಇದೇ ಮನೆ. ಈ ಮನೇನ 3 ಪೋರ್ಷನ್ ಮಾಡಿ ಬಾಡಿಗೆ ಕೊಡಬೇಕು ಅಂತಿದ್ದಾರೆ. ಬಾ, ಇಲ್ಲಿ ಎಂಟ್ರಿನೂ ಕನ್ಫ್ಯೂಷನ್, ಎಕ್ಸಿಟು ಕನ್ಫ್ಯೂಷನ್. ನನ್ಗೇನೋ ಈ ಮನೆ ನಿನ್ ಲೆವೆಲ್ಗೆ ಸರಿ ಹೋಗಲ್ಲ ಅನ್ಸುತ್ತೆ. ಆದ್ರೂ ನೀನ್ ಬೇರೆ ಇಲ್ಲೇ ಇದೇ ಕನ್ಫ್ಯೂಷನ್ ಜಾಗದಲ್ಲಿ ಇರ್ಬೇಕು ಅಂತಿದ್ಯಾ. ಅದೇ ನನ್ಗೆ ಇನ್ನು ದೊಡ್ಡ ಕನ್ಫ್ಯೂಷನ್. ಸರಿ ಬಾ. ದಿವ್ಯಾ, ಪಕ್ಕದ ಮನೆಗೆ ಒಬ್ರನ್ನ ಬಾಡಿಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲ, ಅದು ಇವ್ರೇ, ಮಿಸ್ಟರ್ ಗುರು. ಇವರೇ ನಂಬರ್ 1 ಪತ್ರಿಕೆನಲ್ಲಿ ಕೆಲಸ ಮಾಡ್ತಿದ್ದಾರೆ. ಕರೆಕ್ಟ್ ಆಗಿ ಬಾಡಿಗೆ ಕೊಡ್ತಾರೆ. ದಿವ್ಯಾ, ಏನಮ್ಮ ನಿನಗೆ ಓಕೆನಾ? ಹಲೋ, ಎಕ್ಸ್ಕ್ಯೂಸ್ ಮೀ. ನನ್ ಜೊತೆ ನಮ್ ಫ್ರೆಂಡ್ ಒಬ್ರು ಬಂದಿರ್ತಾರೆ. ಪ್ರಾಬ್ಲಮ್ ಇಲ್ಲ ತಾನೆ? ಮನೆ ತುಂಬಾ ಚಿಕ್ಕದಾಗಿದ್ಯಲ್ಲ, ಪರವಾಗಿಲ್ವಾ? ಹಾ, ಪರವಾಗಿಲ್ಲ. ನಾವು ಒಂದೇ ಸಣ್ಣ ರೂಮು, ಒಂದೇ ಕಾಟು, ಒಂದೇ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡ್ಕೊಂತೀವಿ. ತುಂಬಾ ಕ್ಲೋಸ್ ಫ್ರೆಂಡ್ಸ್. ಬನ್ನಿ ಸರ್, ಬಾಯ್. ನೆನ್ನೆ ಹೇಳಿದ್ನಲ್ಲೇ ಬೇರೆ ಯಾರ ಜೊತೆನೋ ನಿಶ್ಚಿತಾರ್ಥ ನಡೆಯತ್ತೆ ಅಂತ. ಅವ್ರೇ ಇವ್ರು. ಎಷ್ಟು ಹತ್ರ ಬಂದಿದ್ದಾರೆ ನೋಡಿದ್ಯಾ? ಗುರು, ನೀನ್ ಹೇಳಿದಾಗೆ ದಿವ್ಯನ್ ಪಕ್ಕದ ಮನೆಗೆ ನಿನ್ನನ್ನ ಸೇರಿಸಿದೀನಿ. ನಿನ್ ಕೆಲಸ ಆಗ್ಬೇಕು ಅಂದ್ರೆ ಇಲ್ಲಿ ಒಬ್ಬ ಪರ್ಮನೆಂಟ್ ಲೂಸ್ ಇದ್ದಾನೆ. ಲೂಸ್? ಹಾ, ಅವನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಸಾಕು. ಅವನ್ನ ಸರಿ ಮಾಡಕ್ ಆಗಲ್ವಾ? ಅದು ಹೇಗ್ ಸಾಧ್ಯ? ನಾನ್ ತಾನೆ ಡಾಕ್ಟ್ರು. ಗೋಪಾಲ, ನನ್ನ ಪಿಕ್ಚರ್ ಹುಡುಕ್ತಾ ಇದ್ದೆ ಹೀರೋ ನೀನೇ. ನೀನೇ ನನ್ನ ಪಿಕ್ಚರ್ ಹೀರೋ. ಲೂಸ್. ಡೈರೆಕ್ಟ್ರೆ, ನಿಮ್ ಪಕ್ಕದ ಮನೆಗೆ ಬಾಡಿಗೆ ಬಂದಿದ್ದಾರೆ. ಹಲೋ, ನಾನ್ ಗುರು. ಹಲೋ, ಇವತ್ತಿಂದ ನಾನ್ ನಿನ್ನ ಗುರು. ನನ್ನ ಸಿನಿಮಾ ಮುಗಿಯೋರ್ಗು ನೀನ್ ಬೇರೆ ಯಾವ ಸಿನಿಮಾಗೂ ಹೋಗಂಗಿಲ್ಲ. ಡಾಕ್ಟ್ರೆ, ಸದಾಶಿವನಗರದಲ್ಲಿ ನಿಮ್ದೊಂದು ಫ್ಲಾಟ್ ಇದೆಯಲ್ಲ, ಅದನ್ನ ಮಾರಿ ಇವ್ರಿಗೆ ಅಡ್ರೆಸ್ ಕೊಡಿ. ಎಲ್ರು ಮನೆ ಮಠ ಮಾಡ್ಕೊಂಡು ಬೀದಿ ಬಂದು ನಿಲ್ಬೇಕು. ಆಗ ನಿನಗೆ ಸಂತೋಷ ಅಲ್ವಾ? ನಾ ತೆಗಿಯೋ ಏ ಸಿನಿಮಾಗಿಂತ ಮೊದ್ಲು ಓಂ ಅಂತ ತಾಯಿಗೆ ಪೂಜೆ ಮಾಡಿ ಪ್ರೀತ್ಸೇ ಅಂತ ಕೇಳ್ಕೊಂಡು ನಿನ್ನ ಹೀರೋಗ ಹಾಕೊಂಡು ಉಪೇಂದ್ರನ್ ತರ ಸೂಪರ್ ಸ್ಟಾರ್ ಮಾಡಿ ಹಾಲಿವುಡ್ ಕರ್ಕೊಂಡು ಹೋಗ್ತೀನಿ. ಹೆಚ್ಚು ಹೋಗಿದ್ರೆ ಕೊಡು. ನೀನು ನನ್ನ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ರಕ್ತ ಕಣ್ಣೀರ್ನೇ ಸುರಿಸ್ಬಿಡ್ಬೇಕು. ಪಿಕ್ಚರ್ ಇಂದ ಪಿಕ್ಚರ್ಗೆ ನ್ಯೂಸ್ ಮಾಡೋದೇ ನನ್ನ ಸ್ಟೈಲ್. ಓಕೆ ಓಕೆ, ನೋ ಪ್ರಾಬ್ಲಮ್. ಅದ್ ಸರಿ, ನಿಮ್ಮ ಸಿನಿಮಾ ಕತೆ ಏನು? ಒಂದು ಸತ್ಯವಾದ ಘಟನೆ ನಾ ಸಿನಿಮಾ ಮಾಡ್ಬೇಕು ಅಂತಿದ್ದೀನಿ. ಏನದ ಸತ್ಯವಾದ ಘಟನೆ? ಈ ಬಾಂಡ್ಲಿ ಅಪ್ಪನಿಗೂ ಈ ಮಲಯಾಳಿಗೂ ಕನೆಕ್ಷನ್ ಇದೆ. ನಮ್ಮ ಅಪ್ಪನ ತರನೇ ಒಬ್ಬ ಇಂದಿರಾನಗರದಲ್ಲಿ ಓಡಾಡ್ತಾ ಇರ್ತಾನೆ. ಅವನು ಹೇಗ್ ಹುಟ್ಟಿದ, ಇದೇ ನನ್ನ ಕತೆಗೆ ಮೇನ್ ಪಾಯಿಂಟ್. ನಾನು ಲೂಸಾ? ಪದೇ ಪದೇ ನನ್ನೆಲ್ಲ ಲೂಸು ಲೂಸು ಅಂತ ಇದೆಯಾ? ಹೌದು, ನೀನು ಲೂಸು ಲೂಸು ಲೂಸು. 1000 ಸಲ ಬೇಕಾದ್ರೆ ಹೇಳ್ತೀನಿ, ನೀನು ಲೂಸೆ. ಲೂಸು 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 ಅಂತ ಎಪ್ಪತ್ತಲ್ಲಿ ಬೇರೆ ಹೇಳ್ತಾ ಇದೆಯಾ? ನಾನ್ ಬದುಕಿರೋದೆಲ್ಲ ಸಾಯ್ತೀನಿ, ನಾನ್ ಸಾಯ್ತೀನಿ. ಯಾವಾಗ್ಲೂ ಅವನಿಗೆ ಲೂಸು ಲೂಸು ಅಂತ ಇರ್ತೀರಾ? ನೀನ್ ಸಾಯೇ. ಯಾರು ಹತ್ರ ಬರ್ಬೇಡಿ. ಬೇಡ ಗೋಪಾಲ, ಡೈರೆಕ್ಟರ್ ಸರ್, ಏನ್ ಸರ್ ನೀವು ಸಿಗರೇಟ್ ಇಟ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮಾಗಿ ಆಕ್ಷನ್ ಸ್ಟಾರ್ಟ್ ಕ್ಯಾಮ್ರಾ ಅಂತ ಹೇಳೋದ್ ಬಿಟ್ಬಿಟ್ಟು ಕತ್ತಿ ಹಿಡ್ಕೊಂಡಿದ್ದೀರಲ್ಲ. ಬಿಡಿ ಬಿಡಿ. ಡೈರೆಕ್ಟರ್ ತಾನೇ ನಾನು. ಯಾವ ನನ್ನ ಮಗ ಹೇಳಿದ್ ನೀವು ಡೈರೆಕ್ಟರ್ ಅಲ್ಲ ಅಂತ? ನನ್ನ ಮಗ ನಮ್ಮ ಅಪ್ಪ ನನ್ನ ಲೂಸು ಅಂತಾನೆ. ಈ ಬಾಲ್ಡಿ ತರ ಇವನೇ ದೊಡ್ಡ ಲೂಸು. ಮುದ್ದಾಗಿರೋ ನಮ್ಮ ಅಮ್ಮನ ಬಿಟ್ಬಿಟ್ಟು ಈ ಮಲಯಾಳಿನ ಕೀಪಾಗಿ ಇಟ್ಕೊಂಡಿರೋ ಗುರು, ನೀನ್ ಒಬ್ಬನೇ ನನ್ನ ಅರ್ಥ ಮಾಡ್ಕೊಂಡಿರೋ. ನಾನು ಈಗಲೇ ಶೂಟಿಂಗ್ ಮಾಡಿ ನನ್ನ ಟ್ಯಾಲೆಂಟ್ ನ ಪ್ರೂವ್ ಮಾಡ್ಬೇಕು. ಶೂಟಿಂಗ್ ತಾನೇ ಮಾಡೋಣ ಬಿಡಿ. ನಾನೊಂದೀಗ ಲವ್ ಸೀನ್ ತೆಗಿತೀನಿ. ಅದಕ್ಕೆ ಹೀರೋ ನೀನೇ, ಹೀರೋಯಿನ್ ಅಂಡರ್ 18 ಕಮ್ ಔಟ್. ನನ್ನ ಹೀರೋಯಿನ್ ಇವಳೇ.
ಹೀರೋ ನೀನು ಹೀರೋಯಿನ್ ಹತ್ರ ಹೋಗಿ ಐ ಲವ್ ಯು ಅಂತ ಹೇಳ್ಬೇಕು. ನಾನು ಐ ಲವ್ ಯು ಅಂತ ಹೇಳ್ಬೇಕಾ? ಏನ್ ಡೈರೆಕ್ಟರ್ ಸರ್, ಒಳ್ಳೆ ಓಲ್ಡ್ ಐಡಿಯಾ ತರ ಐ ಲವ್ ಯು ಅಂತ ಹೇಳ್ಬೇಕು ಅಂತೀರಾ? ಏನಾರ ಹೊಸದಾಗ ಐಡಿಯಾ ಮಾಡಿ. ನನ್ನ ಓಲ್ಡ್ ಐಡಿಯಾ ಕಡೆ ತಗೊಂಡ್ ಡೈರೆಕ್ಟರ್ ಅಂತ ತಿಳ್ಕೊಂಡ್ಯಾ? ನಾ ಹೇಳದಷ್ಟು ಮಾಡ್ತೀಯಾ ಇಲ್ಲ ಗುರು ಇಂಥ ಸಮಯದಲ್ಲಿ ಹೊಸ ಐಡಿಯಾ ಅಂತೀಯಲ್ಲೋ? ಇವ್ ನನ್ನ ಕತ್ತತ್ರ ಚಾಕು ಇಟ್ಕೊಂಡು ಡೈರೆಕ್ಟ್ ಮಾಡ್ತಾ ಇದ್ದಾನೆ. ಇದು ಹೊಸ ಐಡಿಯಾ ಅಲ್ವಾ? ಇವನು ಹೇಳ್ದಂಗ್ ಮಾಡೋ ಗುರು. ಓಕೆ ಹೇಳ್ತೀನಿ, ಐ ಲವ್ ಯು. ಬಿಟ್ಬಿಡಿ. ನನ್ನೇನು ಡಬ್ಬ ಡೈರೆಕ್ಟರ್ ಅಂತ ತಿಳ್ಕೊಂಡಿದ್ಯಾ? ಅಲ್ಲಿಂದ ಐ ಲವ್ ಯು ಅಂತ ಅಲ್ಲೋಗಿ ಹೇಳು. ಕರ್ಮ. ಐ ಲವ್ ಯು. ಏನ್ ನನ್ ಲವ್ ಮಾಡ್ತಾ ಇದ್ಯಾ? ಅಲ್ಲೇ ಐ ಲವ್ ಯು. ಏನ್ ಒಳ್ಳೆ ದೂರದರ್ಶನ್ ನ್ಯೂಸ್ ಓದಂಗೆ ಹೇಳ್ತೀಯಲ್ಲ, ಅಲ್ಲಿ ಹೇಳು. ಒಳಗಡೆಯಿಂದ ಫೀಲಿಂಗ್ ಅಲ್ಲಿ ಹೇಳು. ಒಳಗಡೆ ಐ ಲವ್ ಯು. ಓಕೆನಪ್ಪ? ಸೂಪರ್ ಟ್ರಾಜಿಡಿ ಕ್ಲೈಮ್ಯಾಕ್ಸ್. ಕರ್ಮ ಕರ್ಮ. ಐ ಆಮ್ ರಿಯಲಿ ಸಾರಿ. ಯಾಕೆ? ಆ ಲೂಸ್ ಗಲಾಟೆಯಿಂದ ನಿಮ್ಗೆ ಐ ಲವ್ ಯು ಅಂತ ಹೇಳಿದೆ. ಡಾಕ್ಟರ್ ಹೇಳಿದ್ರು ನಿಮ್ ಮದುವೆ ಫಿಕ್ಸ್ ಆಗಿದೆಯಂತೆ. ಫಿಕ್ಸ್ ಆಗದೆ ಇದ್ರೆ ಹೇಳ್ತಿದ್ರಾ? ನೋಡಿ, ನನಗೆ ಈ ಮ್ಯಾರೇಜು ಲವ್ ಅದನ್ನೆಲ್ಲ ನಂಬಿಕೆ ಇಲ್ಲ. ಅವೆಲ್ಲ ಬರೀ ಮಾಯೆ, ಬರೀ ಮಾಯೆ. ಹಾಗಂತ ನಾನು ಹೇಳ್ತೀನಿ ಅಂತ ಕನ್ಫ್ಯೂಸ್ ಆಗ್ಬೇಡಿ. ನೀವು ಮದುವೆ ಆಗಿ 3 ಮಕ್ಳಿಗೆ ತಾಯಿ ಆಗಿ. ಓಕೆ? ಹೆಂಗಿದಾಳೆ ನನ್ ಪಿಕ್ಚರ್ ಹುಡುಕ್ತಾ ಇದ್ದ ಗ್ಲಾಮರ್ ಹೀರೋಯಿನ್ ನೀನೇನೆ. ನಿನ್ನ ಹಾಕೊಂಡು ಒಂದು ಕ್ಯಾಬ್ರೆ ಡ್ಯಾನ್ಸ್ ಮಾಡಿಸ್ಬಿಟ್ರೆ ಪಿಕ್ಚರ್ ಸೂಪರ್ ಇತ್ತು. ಎಲ್ಲಿ ಪಿಚ್ಚ 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 ಡೈರೆಕ್ಟರ್ ಸರ್, ಏನ್ ಸರ್, ಇವಳು ನನ್ನ ಫ್ರೆಂಡ್ ಸರ್, ಪೂಜಾ ಅಂತ. ಪಾಪ ಅವಳು ಆತರ ಹುಡುಗಿ ಅಲ್ಲ ಸರ್, ಒಂಥರ ಫ್ಯಾಮಿಲಿ ಟೈಪ್. ಫ್ಯಾಮಿಲಿ ಟೈಪ್ ಹುಡುಗಿನ ಇಲ್ಲ ಫುಲ್ ಟೈಪ್ ಆದ ಫ್ಯಾಮಿಲಿ ಹುಡುಗಿನ? ಇಲ್ಲ, ನಿಜವಾದ ಫ್ಯಾಮಿಲಿ ಟೈಪೇ. ಫ್ಯಾಮಿಲಿ ಹುಡುಗಿನೇ ಇಷ್ಟು ಕಮ್ಮಿ ಬಟ್ಟೆ ಹಾಕೊಂಡಿರ್ಬೇಕಾದ್ರೆ ಇನ್ನು ಕ್ಯಾಬ್ರೆ ಹುಡುಗಿ ಇನ್ನೇನ್ ಹಾಕ್ಬೇಕು? ಗುರು, ನನ್ನ ಪಿಕ್ಚರ್ ಅಲ್ಲಿ ನಿಮಗೆ ಇವಳ ಜೊತೆ 2 ಸಾಂಗ್ ಇರುತ್ತೆ. 2 ಸಾಂಗ್? ವೆರಿ ಗುಡ್, ವೆರಿ ಗುಡ್. ನೀವು ಒಂದು ಕೆಲಸ ಮಾಡಿ, ಮ್ಯೂಸಿಕ್ ಡೈರೆಕ್ಟರ್ ಕರ್ಕೊಂಡ್ ಬನ್ನಿ, ನಾವು ಅಷ್ಟೊತ್ತಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಓಕೆ? ಹೋಗಿ 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 ಹೋಗಿ. ಅಲ್ಲ ಗುರು, ಇಂಥ ಮೆಂಟಲ್ ಕೇಸ್ ನ ಹೇಗ್ ಮ್ಯಾನೇಜ್ ಮಾಡೋದು? ಏನ್ ಮಾಡಕ್ಕಾಗತ್ತೆ, ನಮ್ ಕೆಲಸ ಇರೋದು ಪಕ್ಕದ ಮನೆ ಹುಡುಗಿ ಜೊತೆ. ಇದ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಒಂದ್ ನಿಮಿಷ ಬಾ. ಇವಳೇ ಫೋನ್ಗಳು ಮಾಡೋ ಹುಡುಗಿ. ಇಷ್ಟು ದೊಡ್ಡ ಮನೆಗೆ ಈ ಸುಬ್ಬಲಕ್ಷ್ಮಿನೇ ಪಾರ್ಟ್ ಟೈಮ್ ಓನರ್ ಇದ್ದಂಗೆ. ದಿವ್ಯಾ, ನಾನು ಹೇಳದ್ನಲ್ಲ ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು ಅಂತ. ಇವಳೇ ನನ್ನ ಫ್ರೆಂಡು ಪೂಜಾ ಅಂತ. ಹಲೋ. ಹಲೋ. ಇವ್ರ ಜೊತೆ ಒಂದೇ ಬೆಡ್ರೂಮ್ ಅಲ್ಲಿ ಇರ್ತೀರಾ? ಇವ್ರ ಜೊತೆ ಒಂದೇ ಮನ್ಸದ ಮೇಲ? ಎಸ್, ಆಫ್ ಕೋರ್ಸ್. ವಾಟ್ ಇಸ್ ದೇರ್? ನಾವಿಬ್ರು ಒಂದೇ ಹಾಸ್ಪಿಟಲ್ ಹುಟ್ಟಿದ್ವಿ, ಅಕ್ಕಪಕ್ಕ ತೊಟ್ಲಲ್ಲಿ ಮಲಗಿದ್ವಿ, ಒಂದೇ ನರ್ಸರಿಲಿ ಓದಿದ್ವಿ, ಒಂದೇ ಹಾಸ್ಟೆಲ್ ಮಲಗಿದ್ವಿ, ಒಂದೇ ತಟ್ಟೆಲಿ ಊಟ ಮಾಡಿದ್ವಿ, ಒಂದೇ ಲಾಲಿಪಾಪ್ ನ ಚೀಪಿದ್ವಿ, ಒಂದೇ ಐಸ್ ಕ್ರೀಮ್ ಬೈಟು ಹೊಡ್ಕೊಂಡು, ಒಂದೇ ಕಮರ್ ಕಟ್ ಮಾಡಿ ತಿನ್ಕೊಂಡು, ಒಂದೇ ಬಾತ್ರೂಮ್ ಅಲ್ಲಿ ಒಂದೇ ಸೋಪ್ ಯೂಸ್ ಮಾಡಿ ಸ್ನಾನ ಮಾಡ್ಕೊಂಡು ಹಾಗೆ ಬೆಳೆದ್ವಿ. ಅವತ್ತಿಂದ ಇವತ್ತರೆಗೂ ನಮ್ಮಿಬ್ರ ಮಧ್ಯೆ ಮುಚ್ಚುಮರೆ ಇರೋದೇ ಇಲ್ಲ. What do you say? ಗುರು, ಐ ಲೈಕ್ ದಿಸ್ ಪ್ಲೇಸ್ ವೆರಿ ಮಚ್. ಹೊಸ ಮನೆಗೆ ಬಂದಿರೋ ಖುಷಿಗೆ ನಾನು ಎಲ್ರಿಗೂ ಸ್ವೀಟ್ಸ್ ಕೊಡ್ತೀನಿ. ಓಹೋ, ಸ್ವೀಟ್ಸ್. ದಟ್ಸ್ ಗುಡ್, ದಟ್ಸ್ ಗುಡ್. ಅಪ್ಪ, ಚಾಕು ಚುಚ್ಚಿದ ಜಾಗಕ್ಕೆ ಚಾಕ್ಲೇಟ್ ತಿಕ್ಕೊಂಡ್ಬಿಟ್ರೆ ಚುಳು 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 ಅಂತಿರುತ್ತೆ. ನಿನ್ನಂತ ಮಗ ಇದ್ರೆ ತಣ್ಣಗಾದಂಗೆ. ಲೂಸ್ ಫ್ಯಾಮಿಲಿ. ಒಂದೇ ಇರೋದು. ಏನ್ ಮಾಡೋದು? As usual, 1 by 2. That's good. Come on. ಸೂಪರ್. ನೀನ್ ಇಷ್ಟೇ ಕೊಟ್ಬಿಟ್ಟು ಹಸು ಜಾಸ್ತಿ ಆಗ್ತಿದೆ. ಒಳಗಡೆ ಹೋಗ್ಬಿಟ್ಟು ಇನ್ನೂ ಜಾಸ್ತಿ ತಿನ್ನೋಣ. ಬೇರೆ ಬೇರೆ ಟೈಪ್. ಕಮಾನ್ ಕಮಾನ್. ಏಯ್, ನಾಟ್ ದಟ್ ಸೈಡ್, ದಿಸ್ ಸೈಡ್. ಓಕೆ ಬಾಯ್. ಎಕ್ಸ್ಕ್ಯೂಸ್ ಮೀ, ಎಡಿಟರ್ ನೋಡ್ಬೇಕಾಗಿತ್ತು. ಸರ್, ಮಿನಿಸ್ಟರ್ ಜೆ ಪಾಟೀಲ್ ಅವರು ಬಂದಿದ್ದಾರೆ. ಎಡಿಟರ್ ಅವ್ರ ಜೊತೆ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಬಿಸಿ ಇದ್ದಾರೆ. ನೀವು ಅವ್ರನ್ನ 2 ಅವರ್ಸ್ ಬಿಟ್ಟು ನೋಡ್ಬೋದು. ಜೆ ಪಾಟೀಲ್? ನಾನು ಅವ್ರಿಗೆ ಇನ್ಫಾರ್ಮ್ ಗುರು, ಏನು? ಆ ಮಿನಿಸ್ಟರ್ ಜೆ ಪಾಟೀಲ್ ಎಡಿಟರ್ ಮೀಟಿಂಗ್ ಅಲ್ಲಿ ಇದಾರಂತೆ.
ಆ ಮಿನಿಸ್ಟರ್ ಜೆ ಪಾಟೀಲ್ ದೊಡ್ಡ ಕ್ರಿಮಿನಲ್. ಅವ್ರಿಬ್ರು ಮೀಟಿಂಗ್ ಹೇಳಿದಾರೆ ಅಂದ್ರೆ ಏನೋ ದೊಡ್ಡ ವಿಷಯನೇ ಇರಬೇಕು. ನಾನು ಆ ಜಾಗಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ. ನೀನ್ ಸ್ವಲ್ಪ ಇಲ್ಲೇ ಇದ್ಬಿಟ್ಟು ಮ್ಯಾನೇಜ್ ಮಾಡು. ಯಾರ ಕೇಳಿದ್ರೆ Okay, ಹೇಳು. bye. ಪೇಪರ್ ಆಫೀಸ್ ಪಕ್ಕ ಹಾಸ್ಪಿಟಲ್ ಇರೋದೇ ತಪ್ಪು. ನೀನ್ ನನ್ ಫ್ರೆಂಡ್ ಆಗಿರೋದು ಇನ್ನೂ ದೊಡ್ಡ ತಪ್ಪು. ಹಾಸ್ಪಿಟಲ್ ಅಲ್ಲಿ ಮೈಕ್ರೋಸ್ಕೋಪ್ ಇಡ್ತಾರೆ, ನೀನ್ ಟೆಲಿಸ್ಕೋಪ್ ತಗೊಂಡ್ಬಂದು ನನ್ ರೂಮಲ್ಲೇ ಇಟ್ಟಿದ್ಯಲ್ಲ. ಸುಮ್ನೆ ತಲೆ ತಿನ್ಬೇಡ. ಏನೇ ನೀನ್ ಮಹಾರಾಣಿ ಅನ್ಕೊಂಡಿದ್ಯಾ? ಕಾಲಿಂಗ್ ಅಗಲಿಸ್ಕೊಂಡು ಇಡೀ ಆಸ್ಕೆಪಲ್ ಮಲ್ಕೊಂತಿಯಲ್ಲ. ನೀನ್ ಹುಡುಗಿರೇನೆ, ನೀನು ಗಂಡ್ ಬೀರಿ ತರ ಆಡ್ತಿಯಲ್ಲ. ನಾನ್ ಯಾವಾಗ್ಲೂ ಮಲ್ಗದ್ ಹೀಗೇನೆ. ಬೇಕು ಅಂದ್ರೆ ನೀನೇ ಅಡ್ಜಸ್ಟ್ ಮಾಡ್ಕೋ, ಇಲ್ಲ ಅಂದ್ರೆ ಕೆಳಗೆ ಹೋಗ್ ಮಲ್ಕೋ. ಇಷ್ಟೊಂದು ಕೋಪ ನಿನಗೆ? ಇರು ಮಾಡ್ತೀನಿ. ಹಲೋ ಸರ್, ಮಿನಿಸ್ಟರ್ ಜೆ ಪಾಟೀಲ್ ನ ಕೊಲೆ ಮಾಡ್ತಾರೆ. ಕೊಲೆ ಮಾಡ್ತಾರೆ? ಒಂದು ಲೇಕ್ ನಲ್ಲಿ ಅವ್ರನ್ನ ತಳ್ಬಿಟ್ಟು ಅವ್ರು ಉಸಿರು ಕಟ್ಟಿ ನೀರ್ನಲ್ಲಿ ಮುಳುಗಿ ಸತ್ತು ಹೋಗ್ತಾರೆ. ಯಾರು ತಳ್ಳೋರು? ಆ CBI ಆಫೀಸರ್ನ ಕೊಲೆ ಮಾಡಿದ್ನಲ್ಲ ಅವನೇ ಸರ್. ಓಕೆ ದಿವ್ಯಾ, ನಾನ್ ನೋಡ್ಕೋತೀನಿ. ರಾಬರ್ಟ್, ಇದೇ ನಮ್ ಕೊನೆ ಭೇಟಿಯಾಗಿರ್ಬೇಕು. ಅದೇನೇನು ಹೇಳ್ಬೇಕಾ ಅದೆಲ್ಲ ಈಗಲೇ ಹೇಳಿ ಮುಗಿಸ್ಬಿಡು. ಇದೇ ಕೊನೆ ಭೇಟಿ. ಯಾ ಏನ್ ಮಾಡಕ್ಕೆ? ಏ ರಾಬರ್ಟ್, ಬಿಡ ನೀನು. ರಾಬರ್ಟ್, ಎಕ್ಸ್ಕ್ಯೂಸ್ ಮೀ ಸರ್. ಎಸ್. ಮಿನಿಸ್ಟರ್ ಜೆ ಪಾಟೀಲ್ ಯಾರಿಗೂ ಗೊತ್ತಾಗದೆ ಯಾವ್ದೋ ಒಂದ್ ಲೇಕ್ ನಲ್ಲಿ ಕೊಲೆ ಆಗಿದ್ದಾರೆ ಅನ್ನೋ ವಿಷಯನ ನೀವ್ ಹೇಗ್ ಸರ್ ಫಸ್ಟ್ ನ್ಯೂಸ್ ಕೊಟ್ರಿ? ದಟ್ಸ್ ಅ ನೈಸ್ ಕ್ವಶನ್. ಇಷ್ಟೊಂದು ಜನ ಇರ್ಬೇಕಾದ್ರೆ ನೀವ್ ಹೇಗೆ ಮೊದಲು ಪ್ರಶ್ನೆ ಕೇಳಿದ್ರಿ? ಅದು ನಿಮ್ಮಲ್ಲಿರೋ ಟ್ಯಾಲೆಂಟ್. ಅದೇ ತರ ಫಸ್ಟ್ ನ್ಯೂಸ್ ಕೊಡೋದು ನನ್ನಲ್ಲಿರೋ ಟ್ಯಾಲೆಂಟ್.
ಈ ನಂಬರ್ 1 ತುಂಬಾ ದೊಡ್ಡ ನೆಟ್ವರ್ಕ್. ಇದು ಯಾವಾಗ್ಲೂ ನಂಬರ್ 1 ಆಗೇ ಇರಬೇಕು. ಏನ್ ಗುರು ತುಂಬಾ ಸೀರಿಯಸ್ ಆಗಿ ಥಿಂಕ್ ಮಾಡ್ತಿದ್ಯಾ? ಪೂಜಾ, ಇಲ್ಲೊಂದು ವಿಷಯ ಗಮನಿಸಿದ್ಯಾ? ಪ್ರತಿಯೊಂದು ಸೆನ್ಸೇಷನ್ ನ್ಯೂಸ್ ಹುಣ್ಣಿಮೆ ಮಾನ್ಯ ದಿನನೇ ಬರ್ತಾ ಇದೆ. ಸೊ ಈ ನಂಬರ್ 1 ನ್ಯೂಸ್ಗೂ ಹುಣ್ಣಿಮೆಗೂ ಏನೋ ಸಂಬಂಧ ಇದೆ. ಅದೇ ತರ ಈ ಹುಣ್ಣಿಮೆಗೂ ಆ ದಿವ್ಯಾಗೂ ಏನೋ ಸಂಬಂಧ ಇರಲೇಬೇಕು. ಹೇಗೆ? ಪ್ರತಿ ಹುಣ್ಣಿಮೆ ರಾತ್ರಿನೂ ಈ ದಿವ್ಯಾ ಇಂದ ಆ ಎಡಿಟರ್ಗೆ ಫೋನ್ ಕಾಲ್ಗಳು ಹೋಗಿದೆ. ನನ್ಗೇನೋ ಹಾಗ ಅನ್ನಿಸ್ತಿಲ್ಲಪ್ಪ. ಅವಳ ನೋಡಿದ್ರೆ ತುಂಬಾ ಇನ್ನೋಸೆಂಟ್ ಹುಡುಗಿ ತರ ಕಾಣಿಸ್ತಾಳೆ. ತುಂಬಾ ಇನ್ನೋಸೆಂಟ್ ಹುಡುಗಿರು ತುಂಬಾ ಡೇಂಜರಸ್ ಆಗಿರ್ತಾರೆ. ತುಂಬಾ ದೊಡ್ಡ ದೊಡ್ಡ ಕ್ರಿಮಿನಲ್ ಕೇಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಒಂದ್ ವೇಳೆ ನನ್ ಕೇಸ್ ನಿಜಾನೇ ಆದ್ರೆ ಈ ಹುಣ್ಣಿಮೆ ರಾತ್ರಿನೂ ಆ ಎಡಿಟರ್ಗೆ ಫೋನ್ ಕಾಲ್ ಹೋಗೇ ಹೋಗುತ್ತೆ, ನೋಡ್ತೀರಿ. ಒಂದ್ ಮಿನಿಟ್ ಗಿಡ. ಏನು ಸ್ವಲ್ಪ ತಡ್ಕೋ, ಸ್ವಲ್ಪ ತಡ್ಕೋ, ಸ್ವಲ್ಪ ಸ್ವಲ್ಪ ಸೊಂಟದ ಹತ್ರ ಸ್ವಲ್ಪ ಸ್ವಲ್ಪ ತಿರುಗಿ ಸರಿ ಹೋಗು. ಏನ್ ಗುರು ಸ್ವಲ್ಪ ದಿವಸ ಶೂಟಿಂಗ್ ಗ್ಯಾಪ್ ಕೊಟ್ರೆ ಏನ್ ಮಾಡ್ತಾ ಇದೀಯಾ? ಲೂಸ್ ಮುಂಡೆ ಇದೆ, ಕಣ್ ಕಾಣಿಸ್ತಾ ಇಲ್ವಾ? ಸರಿ ಸರಿ, ಬಹಳ ಒಳ್ಳೆ ಕೆಲಸನ ಮಾಡ್ತಾ ಇದೀಯಾ. ಕಂಟಿನ್ಯೂ ನಾಚಿಕೆ ಇಲ್ದೆ ಒಂದೊಂದನ್ನು ಬಿಡಿಸಿ ಬಿಡಿಸಿ ಕೇಳ್ತಾ ಇದ್ಯಾ? ಅವ್ರಿಗೇನೋ ನಾಚಿಕೆ ಇಲ್ಲ, ನಿನಗೂ ಬೇಡ್ವಾ? ಛೀ, ಅಸಹ್ಯ. ಫ್ರೆಂಡು ಅಂತ ಇದನ್ನೇನ್ ರೆಡ್ ಲೈಟ್ ಏರಿಯಾ ಮಾಡ್ತಿದಾರಾ? ಲೇ ಪಂಡ್ರಿ ಬಾಯ್, ಯಾಕೆ ಬಾಯ್ ಬಡ್ಕೊಂತ ಇದ್ಯಾ? ಸ್ಲಿಪ್ ಆಗಿ ಬಿದ್ಲು, ಅದಕ್ಕೆ ಆಯಿಂಟ್ಮೆಂಟ್ ಹಚ್ತಾ ಇದ್ದೀನಿ. ಆಯಿಂಟ್ಮೆಂಟ್ ಫಸ್ಟ್ ಏಡ್ ಮಾಡೋದನ್ನ ಬಟ್ನೈಟ್ ಅಂತ ತಿಳ್ಕೊಂಡ್ಬಿಟ್ಟಿಲ್ಲ ದಿವ್ಯಾ. ಐ ಆಮ್ ಸಾರಿ. ಏನ್ ಸಾರಿ ಸಾರಿ ಪೂರಿ. ನಾಳೆ ಪೂಜಾ ಬರ್ತ್ಡೇ ಗುರು, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡಿದ್ವಿ. ಆದ್ರೆ ಅಷ್ಟ್ರಲ್ಲಿ ನಮ್ಮ ಹೀರೋಯಿನ್ಗೆ ಬರ್ತ್ಡೇನಾ? ನಾಳೆ ದೊಡ್ಡದಾಗಿ ಕೇಕ್ ತಂದು ಕ್ಯಾಂಡಲ್ ಎಲ್ಲ ಇಟ್ಟು ಬೆಲೂನ್ ಎಲ್ಲ ಕಟ್ಟಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಹೇ ಥು, ಎಲ್ಲ ಓಲ್ಡ್ ಐಡಿಯಾ, ಓಲ್ಡ್ ಸ್ಟೈಲ್. ನಾವು ಡಿಫ್ರೆಂಟ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತಿದ್ವಿ. ಏನು ಬರ್ತ್ಡೇನ ಡಿಫರೆಂಟ್ ಆಗಿ ಮಾಡ್ತೀಯಾ? ಮೈ ಮೇಲೆ ಒಂದು ಬಟ್ಟೆ ಇಲ್ದೆ, ಮನಸ್ಸಲ್ಲಿ ಒಂದು ಚೂರು ಕಲ್ಮಶ ಇಲ್ದೆ, ಗೋವಾದಲ್ಲಿ ಗ್ರ್ಯಾಂಡ್ ಆಗಿ ಬ್ಯಾಂಡ್ ಬಾರಿಸ್ಕೊಂಡು ನ್ಯೂಡಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತಿದ್ವಿ. ಇಬ್ರೇನಾ? ನಾವಿಬ್ರೆ, ಅಲ್ಲಿ ಯಾರು ಇರಲ್ಲ. ನ್ಯೂಡಾಗ ನ್ಯೂಡಾಗಿ ಸಂತೋಷವಾಗಿ ಸೆಲೆಬ್ರೇಟ್ ಮಾಡಿ. ನಾನ್ ಹೋಗ್ತೀನಿ. ನಾನು ಇಲ್ಲೇ ಇದ್ದು 1-2-3 ಮಾನಿಟರ್ ನೋಡ್ತೀನಿ. ಗೋವಾ 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 ಹೋಗ್ ತೊಲ್ಗಿ. ಅವಳ ಕಿಸ್ ಮಾಡ್ಬೇಡ ಗುರು, ಬೇಡ ಬೇಡ ಬೇಡ. ಅಯ್ಯೋ ಅವಳ ಕಿಸ್ ಮಾಡ್ಬೇಡ, ಬೇಡ ಬೇಡ ಬೇಡ. ಅಯ್ಯೋ ಅವಳ ಕಿಸ್ ಮಾಡ್ಬೇಡ, ಬೇಡ 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 ಗುರು. ಅವಳ ಕಿಸ್ ಮಾಡ್ಬೇಡ, ಬೇಡ ಬೇಡ ಗುರು, ಕಿಸ್ ಮಾಡ್ಬೇಡ. ಏಯ್, ಏನು ಯಾರನ್ನ ಕಿಸ್ ಮಾಡ್ಬೇಡ? ನಿನ್ನ ಕಿಸ್ ಮಾಡ್ತಾ ಇದ್ನ ನಾನು. ತರ್ಲೆ ಕನ್ಸ್ ಕಾಣ್ತಾ ಇದ್ದಾಳೆ. ಲೇ, ಈಗ ನಾವು ಗೋವಾಗ ಹೋಗ್ಬೇಕು. ಇಲ್ಲಿ ಕೂತ್ಕೊಂಡು ತರ್ಲೆ ತರ ಆಡ್ಬೇಡ. ಕೆಳಗಿಳಿ ಕೆಳಗಿಳಿ ಕೆಳಗಿಳಿ, ಗೆಟ್ ಡೌನ್. ನೀವಿನ್ನು ಗೋವಾಗ್ ಹೋಗಿಲ್ವಾ? ಈಗ ಹೋಗ್ತಾ ಇದೀವಿ. ನೈಟ್ ಜರ್ನಿ, ಜೀಪ್ ಅಲ್ಲಿ, ಕೋಲ್ಡ್ ವೆದರ್ ಅಲ್ಲಿ, ಬ್ಯೂಟಿಫುಲ್ ಆಗಿರುತ್ತೆ. ಗುರು, ಕೀಯಲ್ಲಿ ಕೀಯಲ್ಲಿ ಯಾವ ಕೀ? ನಮ್ ಮನೆ ಬೀರು ಕೀ. ಏಯ್, ಜೀಪ್ ಕೀ ಕೊಡೆ. ನನ್ನ ಹತ್ರ ಇಲ್ಲ. ಇದೆ ಇಲ್ಲ. ಇದೆ ಇಲ್ಲ. ಇದೆ ಇಲ್ಲ. ಇಲ್ಲ ಇದೆ. ಹಾಗಾದ್ರೆ ಮರ್ಯಾದೆ ಕೊಡು. ಕೊಡಲ್ವಾ? ಬೇಡ, ಹೋಗಲೇ. ನನ್ನ ಹತ್ರ ಇನ್ನೊಂದ್ ಕೀ ಇದೆ. ಗುರು ಪ್ಲೀಸ್ ಹೋಗ್ಬೇಡ. ದಯವಿಟ್ಟು ನೀನ್ ಅವಳ ಜೊತೆ ಸುತ್ತಾಡೋದ್ ನಿಲ್ಸು. ಯಾಕೆ? ಯಾಕೆ ಅಂದ್ರೆ ನೀನ್ ನನ್ ಮದ್ವೆ ಆಗ್ತಿದ್ಯಾ, ಅದಕ್ಕೆ. ನಾನು ನಿನ್ನ ಮದುವೆ? ಅದ್ ಕನಸಲ್ಲೂ ನಡೆಯಲ್ಲ. ಹೋಗಲೇ, ಹೋಗೆ. ಮದುವೆ ಅಂತೆ. ಕಮಾನ್ ಪೂಜಾ. ನಾನು ಕನಸು ಕಂಡ್ರೆ ನಡೆಯುತ್ತೆ. ಅದು ಹುಣ್ಣಿ ಮೇಲೆ ಕಂಡ ಕನಸು ನಿಜ ಆಗೇ ಆಗತ್ತೆ. ಏಯ್, ನಿಂತ್ಕೊಳೆ. ಏನಂದೆ? ಅದು ಏನು? ನೀನ್ ಕನ್ಸಲ್ಲಿ ಕಂಡಿದ್ದಲ್ಲ ನಿಜ ಆಗತ್ತಾ? ನೀನ್ ಕನ್ಸಲ್ಲಿ ಬರೀ ನಮ್ಮ ಮದುವೆ ಬಗ್ಗೆ ನೋಡಿದ್ಯಾ ಅಥವಾ ಬೇರೆ ಏನಾರ ನೋಡಿದ್ಯಾ? ಹೇಳು. ಹುಣ್ಣಿಮೆ ದಿನ ರಾತ್ರಿ ಆ ಎಡಿಟರ್ಗೆ ಯಾಕೆ ಫೋನ್ ಮಾಡ್ತೀಯ? ಯಾಕೆ ಮಾಡ್ತೀಯ? ನೀನ್ ಸುಮ್ನೆ ಹೇಳಲ್ಲ ಅಲ್ಲ? ದುಡ್ಡು ಕೊಟ್ರೆ ಹೇಳ್ತೀಯಲ್ಲ? ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀಯ ಅನ್ಸತ್ ನೀನು. ಈಗಾಗ್ಲೇ ಇನ್ನೊಬ್ಬ ಜೊತೆ ನಿಶ್ಚಿತಾರ್ಥ ಫಿಕ್ಸ್ ಆಗಿ ನನ್ನ ಮದುವೆ ಆಗ್ಬೇಕು ಅಂತ ಕನ್ಸ್ ಕಾಣ್ತಿರೋ ಹುಡುಗಿ ಅಲ್ವಾ ನೀನು? ಇದರಿಂದನೇ ಗೊತ್ತಾಗತ್ತೆ ನೀನು ಒಳ್ಳೆ ಹುಡುಗಿ ಅಲ್ಲ, ನಡತೆಗೆಟ್ಟೋಳು ಅಂತ.
ಪ್ಲೀಸ್ ಗುರು, ಹಾಗೆಲ್ಲ ಹೇಳ್ಬೇಡಿ. ನನ್ನ ಬಗ್ಗೆ ಗೊತ್ತಿದ್ರೆ ಈ ರೀತಿ ಎಲ್ಲ ಹೇಳ್ತಿರ್ಲಿಲ್ಲ. ಚಿಕ್ಕ ವಯಸ್ಸಿಂದನೂ ನನಗೊಂದು ಪವರ್ ಇದೆ. ಪ್ರತಿ ಹುಣ್ಣಿಮೆ ರಾತ್ರಿ ನನಗೆ ಕನಸುಗಳು ಬೀಳ್ತಾ ಇತ್ತು. ಆ ಕನಸುಗಳೆಲ್ಲ ನಿಜ ಆಗ್ತಾ ಹೋಯ್ತು. ಇದು ಹೀಗೆ ಮುಂದುವರಿತು. ಈ ಪವರೇ ನನಗೆ ಒಂದು ರೀತಿ ಶಿಕ್ಷೆ ಆಗೋಯ್ತು. ಹೀಗಿರುವಾಗ ನಮ್ಮಮ್ಮನಿಗೆ ಮೇಜರ್ ಆಪರೇಷನ್ ಮಾಡ್ಬೇಕಾದ ಪರಿಸ್ಥಿತಿ ಬಂತು. ನಾನು ದುಡ್ಡುಗಾಗಿ ಅಲಿತಿದ್ದಾಗ ಎಡಿಟರ್ ದೇವರಾಜ್ಗೆ ಆಕ್ಸಿಡೆಂಟ್ ಆದ ಹಾಗೆ ಕನಸು ಬಿತ್ತು. ಈ ಹುಡುಗಿ ತಾಯಿಗೇನು ಆಪರೇಷನ್ ಅಂತ ಸರ್, ಸುಮ್ಮನೆ ತಲೆ ತಿಂತಾ ಇದ್ದಾಳೆ ನಿಮ್ಮ ನೋಡ್ಬೇಕು ಅಂತ. ಈ ತರ ಸುಳ್ಳು ಹೇಳ್ಕೊಂಡು ಹಣ ಕೇಳೋರು ತುಂಬಾ ಜನ ಇದ್ದಾರೆ. ಹೋಗು ಅಂತ ಹೇಳು. ಜಾವ್ ಜಾವ್. ಸರ್, ನೀವ್ ಹಣ ಕೊಡದೆ ಇದ್ರೂ ಪರವಾಗಿಲ್ಲ, ಆದ್ರೆ ಈ ಕಾರಲ್ಲಿ ಮಾತ್ರ ಹೋಗ್ಬೇಡಿ. ನಿಮ್ಗೆ ಆಕ್ಸಿಡೆಂಟ್ ಆಗುತ್ತೆ. ಹೇ ಲಿಸನ್, ದುಡ್ಡು ಕೇಳಕ್ಕೆ ಇಂತ ಚೀಪ್ ಟ್ರಿಕ್ಸ್ ಎಲ್ಲ ತೋರಿಸ್ಬೇಡ. ನಿನ್ನಂತವ್ರನ್ನ 1000 ಜನ ನೋಡಿದೀನಿ. ಔಟ್, ಗೆಟ್ ಔಟ್. ನನ್ ಮಾತು ಕೇಳಿ, ನಿಮ್ಗೆ ಆಕ್ಸಿಡೆಂಟ್ ಆಗುತ್ತೆ. ಸರ್, ಹೋಗ್ಬೇಡಿ ಸರ್, ನಿಲ್ಸಿ. ನೀನ್ ದೇವತೆ ಕಣಮ್ಮ, ಅದೃಷ್ಟ ದೇವತೆ. ಈ ಹಣನ ನೀ ನನಗೆ ವಾಪಸ್ ಕೊಡ್ಬೇಡ. ಇನ್ನೂ ಬೇಕಾದ್ರೆ ಹಣ ಕೊಡ್ತೀನಿ. ಆದ್ರೆ ಅದ್ರ ಬದಲು ನೀ ನನಗೊಂದು ಸಹಾಯ ಮಾಡ್ಬೇಕು. ಇನ್ನು ಮುಂದೆ ನಿನ್ ಕನ್ಸನಲ್ಲಿ ಬರೋ ಸೆನ್ಸೇಷನ್ ಸುದ್ದಿಗಳನ್ನ, ಭಯಂಕರ ವಿಷಯಗಳನ್ನ ನೀನ್ ನನಗೇ ಹೇಳ್ಬೇಕು. ನೀನ್ ನನ್ನ ಹತ್ರ ಹೇಳಿದ್ದನ್ನ ಬೇರೆ ಯಾರಿಗೂ ಹೇಳ್ಬಾರ್ದು. ರೈಟ್? ನಿನ್ನ ಕನಸುಗಳೇ ನನಗೆ ನ್ಯೂಸ್. ಆಮೇಲೆ ತುಂಬಾ ಸಲ ಅವ್ರು ನಂಗೆ ದುಡ್ಡು ಕೊಡಕ್ ಬಂದ್ರು. ನಾನ್ ತಗೊಳ್ಳಿಲ್ಲ. ನಮ್ ತಾಯಿ ಪ್ರಾಣ ಕಾಪಾಡಿದ್ರಲ್ಲ ಅನ್ನೋ ಕೃತಜ್ಞತೆಯಿಂದ ಅವ್ರಿಗೆಲ್ಲ ಕನ್ಸುಗಳ ಬಗ್ಗೆನೂ ಇನ್ಫಾರ್ಮ್ ಮಾಡ್ತಿದ್ದೆ. ಗುರು, ನಾನ್ ಕನ್ಸುಗಳನ್ನ ನಂಬ್ತೀನಿ. ಅದ್ ಯಾವಾಗ್ಲೂ ನಿಜ ಆಗತ್ತೆ. ಅದೇ ವಿಧಿ. ಯಾವ್ದು ವಿಧಿ? ಆ CBI ಆಫೀಸರ್ ಮಿನಿಸ್ಟರ್ ಸತ್ತೋಗಿರೋದಾ? ಅವ್ರಿಬ್ರನ್ನ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ. ಇದು ಗೊತ್ತಿದ್ರು ನೀನು ಅವ್ರನ್ನ ಕಾಪಾಡೋದ್ ಬಿಟ್ಬಿಟ್ಟು ಆ ಕೊಲೆಗಾರನ್ಗೆ ಹೆಲ್ಪ್ ಮಾಡಿದ್ಯಾ? ಅಯ್ಯಯ್ಯೋ, ಹಾಗೆಲ್ಲ ಇಲ್ಲ. ಆ ಕೊಲೆಗಳನ್ನ ಮಾಡಿದವರು ಬೇರೆ ಯಾರೋ. ದೇವರಾಜ್ ತುಂಬಾ ಒಳ್ಳೆಯವರು. ಮೋಸ ಹೋಗ್ತಿದ್ಯಾ? ನೀನ್ ಮೋಸ ಹೋಗ್ತಿದ್ಯಾ? ಆ ದೇವರಾಜ್ ಒಳ್ಳೆಯವನಾಗಿದ್ರೆ ಆ ಕೊಲೆಗಳನ್ನ ತಡೆಯೋದಕ್ಕೆ ಟ್ರೈ ಮಾಡಬಹುದಾಗಿತ್ತು, ಪೊಲೀಸ್ಗೆ ಇನ್ಫಾರ್ಮ್ ಮಾಡಬಹುದಾಗಿತ್ತು. ಅದನ್ನ ಬಿಟ್ಬಿಟ್ಟು ಆ ಮಿನಿಸ್ಟರ್ ಬದುಕಿರೋ ಹಂಗೆ ಹೆಡ್ಲೈನ್ಸ್ ಹಾಕಿದಾನೆ ಅವ್ನು ಸತ್ತೋಗಿದ್ದಾನೆ ಅಂತ. ಇನ್ಮೇಲೆ ನಿನ್ಗೆ ಯಾವುದೇ ಕನಸುಗಳು ಬಿದ್ರು ಆ ಎಡಿಟರ್ ದೇವರಾಜ್ ಹೇಳಬಾರ್ದು. ಪ್ರತಿಯೊಂದು ನನಗೆ ಹೇಳು, ನಾನು ಅದನ್ನ ತಡೆದು ತೋರಿಸ್ತೀನಿ. ಇಲ್ಲ ಗುರು, ಅದನ್ನ ಯಾರು ತಡೆಯಕ್ಕಾಗಲ್ಲ. ಅದ್ ನಡೆದೇ ನಡೆಯುತ್ತೆ. ಶಟ್ ಅಪ್ ಯು ಸ್ಟುಪಿಡ್ ಗರ್ಲ್. ಈಗ ನಮ್ಮಿಬ್ರು ವಿಷಯನೇ ಚಾಲೆಂಜಿಂಗ್ ತಗೋಣ. ನೀನೇನ್ ಹೇಳಿದೆ? ನಿನ್ನ ಕನಸಲ್ಲಿ ನಾವಿಬ್ರು ನಿಶ್ಚಾರ್ಥ ಆಗ್ತೀವಿ, ಅದ್ ನಡೆದೇ ನಡೀತದೆ ಅಂತ ಹೇಳಿದ್ಯಲ್ಲ. ಆ ಕನಸನ್ನ ನಾನು ತಡೆದೇ ತಡಿತೀನಿ. ಆ ಟೆನಿ ಕಾಸ್ಟ್ ಈ ನಿಶ್ಚಾರ್ಥ ಆಗಿ ನಾನು ಬಿಡಲ್ಲ. ನಿನ್ನ ಕನಸಿನ ಪವರ್ ಗೆಲ್ಲತ್ತೋ ನನ್ನ ಮನಸ್ಸಿನ ಪವರ್ ಗೆಲ್ಲತ್ತೋ ನೋಡೇ ಬಿಡೋಣ. ಇಟ್ಸ್ ಎ ಚಾಲೆಂಜ್. ಓಕೆ? ವಿದ್ಯಾ, ಅವ್ರು ಬಂದ್ರ? ಯಾರು? ಮದ್ವೆ ಗಂಡ? ಅವ್ರಾಗ್ಲೇ ಬಂದಾಯ್ತಲ್ಲ. ನಾನ್ ಕೇಳಿದ್ದು ಗುರು ಬಂದ್ರ ಅಂತ. ಹಾಯ್ ಪ್ರಭಾಕರ್. ಹಲೋ. ಏನ್ ಯಾರು ಜ್ಯೂಸೇ ಕೊಡ್ತಾ ಇಲ್ಲ? ಓ ಹಾಯ್ ಹೀರೋ, ಕರೆಕ್ಟ್ ಟೈಮ್ಗೆ ಬಂದಿದ್ಯಾ. ವೆರಿ ಗುಡ್. ಮದ್ವೆ ಹೆಣ್ಣು ನೋಡಿದ್ಯಾ? ನಮಸ್ಕಾರ ಡೈರೆಕ್ಟ್ರೆ. ನೀವ್ ಒಂಥರ ಜಾನ್ ವೂ ಇದ್ದಂಗೆ ಆಕ್ಷನ್ ಡೈರೆಕ್ಟರ್. ಈ ಸೆಂಟಿಮೆಂಟ್ಸ್ ನಿಮ್ಗೇನ್ ಕೆಲಸ? ಡೈರೆಕ್ಷನ್ ಹೋಗಿ. ಹೇ, ಇವತ್ ನಾನು ಇಲ್ಲೇ ಶೂಟಿಂಗ್ ಇಟ್ಕೊಂಡಿರೋದು. ಅಯ್ಯೋ, ಮದುಮಗ ಬಂದಿದ್ದಾನೆ. ನೀನ್ ಸ್ವಲ್ಪ ಇಲ್ಲೇ ಇರಪ್ಪ, ನಾ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ನೀವ್ ಅಲ್ಲೇ ಹೋಗ್ತಿದ್ದೀರಾ? ಹಾ, ಈ ಲೂಸ್ ಇವತ್ತೇನೋ ಕಿರಿಕ್ ಮಾಡ್ತಾನೆ ಅಂತ ಅನಿಸ್ತಿದೆ ನಂಗೆ. ಗುರು, ಅವನಿವತ್ತು ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದಾನೆ. ಏನು ಪ್ರಾಬ್ಲಮ್ ಮಾಡಲ್ಲ ಅನ್ಸುತ್ತೆ. ನೀನು ಒಂಥರ ಲೂಸ್ ಆದಂಗಿದ್ಯಾ. ಅವ್ನು ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಬಂದ್ರೇನು, ಸೆಂಟ್ ಹಾಕೊಂಬಂದ್ರೇನು, ಅವ್ನು ಲೂಸೇ ಟೈಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ನಮಸ್ಕಾರ. 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 ತಾವ್ ಯಾರು ಅಂತ? ನಾನು ಹುಡುಗಿ ಪಕ್ಕದ ಮನೆಯವನು, ಮದುಮಗ ಅವರೇನಾ? ಹೌದು. ನಮಸ್ಕಾರ. ಹುಡುಗಿ ನಿಮ್ಗೆ ಒಪ್ಪಿಗೆ ಆಯ್ತಾ? ಓ 100%. ಜಾತಕ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ. ಜಾತಕ ಹೊಂದ್ಕೊಳ್ಳಿ ಬಿಡ್ಲಿ, ಹುಡುಗನಿಗೆ ಏಡ್ಸ್ ಏನು ಇಲ್ಲ ತಾನೆ? ನಿಮ್ ಹುಡುಗನಿಗೆ ಹಾಸ್ಪಿಟಲ್ ಅಲ್ಲಿ ಮಾಸ್ಟರ್ ಚೆಕ್ಅಪ್ ಮಾಡಿಸಿ ಯಾವ ರೋಗನೂ ಇಲ್ಲ ಅಂತ ಸರ್ಟಿಫಿಕೇಟ್ ತರಬೇಕು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ? ಏನ್ರಿ ಇದು? ನಮ್ಮ ಹುಡುಗನಿಗೆ ಏನೋ ಕಾಯಿಲೆ ಇದೆ, ಅದನ್ನ ಮುಚ್ಚಿಟ್ಟು ನಾವು ಮದ್ವೆ ಮಾಡ್ತಿರೋ ಹಾಗೆ ಮಾತಾಡ್ತಿದ್ದಾರೆ. ಹೌದು, ನಿಮ್ ಹುಡುಗಿಗೆ ಸರ್ಟಿಫಿಕೇಟ್ ಇದೆಯಾ? ನಮ್ಮ ಹೀರೋಯಿನ್ಗೆ ನಾ ಕೊಡೋದೇ ಸರ್ಟಿಫಿಕೇಟ್. ಹೀರೋಯಿನ್? ಹೌದು. ಏನ್ ಹೇಳ್ತಾ ಇದ್ದೀರಪ್ಪ? ಅವರೇ ಹೀರೋ, ಮಿಸ್ಟರ್ ಗುರು. ನನ್ ಯಾಕೆ ಅವ್ನು ತೋರ್ಸ್ ಮಾತಾಡ್ತಾ ಇದ್ದಾನೆ? ದಿವ್ಯನೇ ಹೀರೋಯಿನ್. ಅವರಿಬ್ರು ಐ ಲವ್ ಯು ಅಂತ ಹೇಳೋ ಹಾಗೆ ಲವ್ ಡೆವಲಪ್ ಮಾಡಿದವನೇ ನಾನು. ಲವ್? ಅಯ್ಯೋ, ಅದಕ್ಕೆ ಯಾಕೆ ಗಾಬರಿ ಆಗ್ತೀರಾ? ಲವ್ ಮಾಡೋದು ತಪ್ಪಲ್ಲ, ಆದ್ರೆ ನಮ್ಮ ಅಪ್ಪನ ತರ ಕೆಲ್ಸದೊಳ್ಳು ಇಟ್ಕೊಳ್ಳೋ ತಪ್ಪು. ಏನು? ನಿಮ್ಮ ಅಪ್ಪ ಕೆಲಸದೋಳ್ನ ಇಟ್ಕೊಂಡಿದಾನ? ನಮ್ಮ ಅಪ್ಪ ಕೆಲ್ಸದೊಳ್ಳು ಇಟ್ಕೊಂಡಿದ್ದಾನೆ.
ಆದ್ರೆ ಆ ಕೆಲಸದೊಳಗೆ ನನ್ನ ಮೇಲೆ ಕಣ್ಣು. ಇದೇ ತರ ಹೀರೋ ಮನೆಯಲ್ಲೂ ಹೀರೋ ದಿವ್ಯ ಇಬ್ರು ಲವ್, ಆದ್ರೆ ಪೂಜೆಗೆ ಹೀರೋ ಮೇಲೆ ಕಣ್ಣು. ಒಟ್ನಲ್ಲಿ ನಮ್ ಕಾಂಪೌಂಡೇ ಹೀಗೆ. ಅವಳು ಅವನ್ನ ಇಟ್ಕೊಳ್ಳೋದು, ಇವನು ಅವಳನ್ನ ಇಟ್ಕೊಳ್ಳೋದು. ಅಯ್ಯೋ ಬ್ಯಾಡ್ರಿ ಹೇಳೋದು. ಪೂಜಾ ಏನೋ ಕಿರಿಕ್ ಮಾಡಾಗಿದ್ದಾನೆ ಅವನು, ಬೇಗ ಕಂಟ್ರೋಲ್ ಮಾಡಿ ಕರ್ಕೊಂಡು ನೋಡಪ್ಪ. ಬ್ಯಾಡ್ರಿ ಹೇಳೋದು. ನಮಸ್ಕಾರ ಸರ್. ಡೈರೆಕ್ಟರ್ ಸರ್, ನಿಮ್ಮನ್ನ ನೋಡೋದಕ್ಕೆ ಕರ್ನಾಟಕ ರತ್ನ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಂದಿದ್ದಾರೆ. ಬನ್ನಿ ಬನ್ನಿ ಸರ್. ಶಿವರಾಜ್ಕುಮಾರ, ರಾಘವೇಂದ್ರ ರಾಜ್ಕುಮಾರ, ಪುನೀತ್ ರಾಜ್ಕುಮಾರ, ಫುಲ್ ಫ್ಯಾಮಿಲಿನೇ ಬಂದಿದೆ. ಬನ್ನಿ ಸರ್. ನೋಡಿದ್ರ ನಿಜ ಹೇಳೋಕೋದ್ರೆ ಹೆಂಗ್ ಕಟ್ ಮಾಡ್ತಾರ ನೋಡ್ರಿ. ನಿಜ ಹೇಳು, ನೀನ್ ಅವತ್ತು ದಿವ್ಯಂಗೆ ಐ ಲವ್ ಯು ಅಂತ ಹೇಳಿದೆ ಇಲ್ಲ? ಸರ್ ಇವನೊಂಥರ ಲೂಸು, ಏನೋ ಒದರ್ತಾ ಇರ್ತಾನೆ, ತಲೆ ಕೆಡಿಸ್ಕೊಂಡು ನೀವು ಕೂತ್ಕೊಳ್ಳಿ. ನಾನ್ ಲೂಸ, ಸುಳ್ಳು ಹೇಳ್ಬೇಡ, ನಿಜ ಹೇಳು, ನಿಜ ಹೇಳು. ಹೇಳ್ದೇನ್ ಇವಾಗ? ಅದು ಆಗಲ್ಲ ಸರ್, ಅದು ಶೂಟಿಂಗ್ ಅಲ್ಲಿ. ಯಾವ ಶೂಟಿಂಗು? ನೋಡಿದ್ರ ನಿಜ ಹೆಂಗ್ ಹೊರಗ್ ಬಂತು ನೋಡಿ. ನಿಮ್ಮ ಹುಡುಗ ದಿವ್ಯನ ಮದ್ವೆ ಆದ್ಮೇಲೂ ಗುರು ಜೊತೆ ದಿವ್ಯ ಫಸ್ಟ್ ನೈಟ್ ಅಲ್ಲಿ ಡ್ಯಾನ್ಸ್ ಮಾಡ್ಬೇಕು. ಇದಕ್ಕೂ ಓಕೆ ಅಂತಂದ್ರೆ ಆಮೇಲೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿ. ಇಂಥ ಕೊಲ್ಗೇಟ್ ಫ್ಯಾಮಿಲಿ ಜೊತೆ ನನ್ ಮದ್ವೆನಾ? ಎಂಗೇಜ್ಮೆಂಟ್ ಬಂದವ್ರ ಹತ್ರ ಫಸ್ಟ್ ನೈಟ್ ಬಗ್ಗೆ ಮಾತಾಡ್ತಿದ್ಯಲ್ಲ, ಮೊದಲು ಜಾಗ ಖಾಲಿ ಮಾಡು. ಪೂಜಾ, ನೀ ಸುಮ್ಮನಿರು. ಪ್ರತಿ ನೈಟು ನೀನು ಹೀರೋ ಜೊತೆಲೇ ಇರ್ತೀಯ. ಫಸ್ಟ್ ನೈಟ್ ಬೆಲೆನೇ ಗೊತ್ತಿಲ್ಲ ನಿನ್ಗೆ. ದಿವ್ಯಾಗೂ ಹೀರೋಗೂ ಫಸ್ಟ್ ನೈಟ್ ನ ನಾನು ವಾಟರ್ ಬೆಡ್ ಮೇಲೆ ಡಿಫ್ರೆಂಟ್ ಆಂಗಲ್ ಅಲ್ಲಿ ಅರೇಂಜ್ ಮಾಡಿದ್ದೀನಿ. ಬಿಡು ನೀನು. ಏ ಮದ್ವೆ ಗಂಡು, ಅವತ್ತೊಂದ್ ನೈಟು ನೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಓಕೆನಾ? ಏನ್ರಿ ಇದು? ವರದಕ್ಷಿಣೆಗೆ ಸೆಕೆಂಡ್ ಹ್ಯಾಂಡ್ ಕಾರ್ ಕೊಡ್ತೀನಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಹುಡುಗಿನೇ ಸೆಕೆಂಡ್ ಹ್ಯಾಂಡ್ ತರ ಇದ್ದಾಳೆ. ಬನ್ರಿ ಮೊದಲು ಜಾಗ ಖಾಲಿ ಮಾಡೋಣ. ಒಂದ್ ನಿಮಿಷ. ಮಾಡ್ಲಿ ಫಾದರ್, ಬ್ರೀಫ್ ಕೇಸ್ ತಂಬ. ಏಯ್ ಎಲ್ಲಿದ್ಯಾ? ಶ್ರೀಪತಿ ಸರ್ ಏನಾಯ್ತು? ಯಾಕೆ ಕಿಡಿಸ್ತಾ ಇದ್ದೀರಾ? ಏನಯ್ಯ, ನಿನ್ನ ಮಗಳನ್ನ ಪಕ್ಕದ ಮನವನ್ ಜೊತೆ ಆಟ ಆಡಕ್ ಬಿಟ್ಬಿಟ್ಟು ನನ್ ಮಗನ್ ತಲೆ ಕಟ್ಟಕ್ ನೋಡ್ತಾ ಇದ್ಯಾ? ನಾವೇನು ಮಾನ ಮರ್ಯಾದೆ ಇಲ್ದಿರೋ ಜನ ಅಂತ ತಿಳ್ಕೊಂಡ್ಯಾ? ಸರ್ ಇದೇನೇ ಹೇಳ್ಬಿಡಿ, ನಿಮ್ಮ ಹತ್ರ ಯಾರು ಸುಳ್ಳು ಹೇಳಿದ್ದಾರೆ. ಏನ್ರಿ ಸುಳ್ಳು? ಐ ಲವ್ ಯು ಅಂದೆ ಅಂತ ಇವನೇ ಹೇಳ್ದ. ನನ್ ಮಗನ್ ಜೊತೆ ಮದ್ವೆ, ಇವನ್ ಜೊತೆ ಫಸ್ಟ್ ನೈಟಾ? ರಾಯರೇ ಟೆನ್ಷನ್ ಮಾಡ್ಕೋಬೇಡಿ. ಈ ನನ್ನ ಮಗ ದೊಡ್ಡ ಲೂಸು. ಇವ್ನು ಹೇಳಿದ್ದಲ್ಲ ಸುಳ್ಳು. ನಾ ಹೇಳದ್ನಲ್ಲ ಕೆಲಸದೊಳ್ ನಿಂತ್ಕೊಂಡಿರೋದು ಅಂತ, ಅದು ಇವ್ರೆ. ರಾಯರೇ, ನಾನು ಯಾವ ಕೆಲಸದೊಳನು ಇಟ್ಕೊಂಡಿಲ್ಲ. ನನ್ನ ಮಾತು ನಂಬಿ. ನೀನ್ ಕೆಲಸದೊಳ್ ಇಟ್ಕೊಳ್ಳೋದಾದ್ರೆ ಇಟ್ಕೊ ಹೋಗು, ನನ್ಗೇನಾಗ್ಬೇಕು? ಯಾವ ಸಾಕ್ ಸುಂದರಯ್ಯ, ಕೆಲಸದೊಳ್ ಇಟ್ಕೊಂತ ನನ್ ಗಂಡಂಗ್ ಹೇಳಕ್ ನೀನ್ ಯಾರಯ್ಯ? ಬೇಕಾದ್ರೆ ಇಟ್ಕೋ ಹೋಗಯ್ಯ ನೀನೇನೆ. ಏಯ್, ನಾನ್ ಇರ್ಬೇಕಾದ್ರೆ ಇವ್ರ ಯಾಕೆ ಬೇರೆಯವ್ರನ್ನ ಇಟ್ಕೋಬೇಕು? ಇವ್ರು ನಿಮ್ಮನ್ನ ಕಟ್ಕೊಂಡಿಲ್ವಾ? ಇಟ್ಕೊಂಡಿದಾರ? ಇಲ್ಲಿ ಯಾರು ಇಟ್ಕೊಂಡಿದ್ದಾರೆ, ಎಲ್ಲಿ ಇಟ್ಕೊಂಡಿದ್ದಾರೆ, ಹಾಗೆ ಇಟ್ಕೊಂಡಿದ್ದಾರೆ, ನಿನ್ಗೆ ಯಾಕೆ ಅದು? ಇಲ್ಲಿ ದಿವ್ಯಾ ಬಗ್ಗೆ ಎಲ್ಲ ತಪ್ಪು ತಿಳ್ಕೊಂಡಿದ್ದಾರೆ, ಅದನ್ನ ಫಸ್ಟ್ ಕ್ಲಿಯರ್ ಮಾಡು. ಸರ್ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ನೀವು ಲೂಸು ಅಂತ. ನೀವ್ ಯಾಕೆ ಸರ್ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ಯಾರ್ ಸರ್ ಲೂಸು? ಇಷ್ಟು ಡೀಸೆಂಟ್ ಆಗಿ ಬಟ್ಟೆ ಹಾಕಿರೋ ಲೂಸಾ? ಅಲ್ಲ ರೀ, ಇವ್ನು ಲೂಸ್ ಆಗಿದ್ರೆ ಮೈಯಲ್ಲಿ ಬಟ್ಟೆ ಇಲ್ದೆ ಹುಚ್ಚುಚ್ಚಾಗಿ ಬೀದಿ ಎಲ್ಲ ಓಡಾಡಿರೋನು. ಓಹೋ, ಇಲ್ಲಿ ನೋಡಿ, ಇವರು ಮೈ ಮೇಲೆ ಬಟ್ಟೆನೆ ಹಾಕಿಲ್ಲ, ಹಂಗಂತ ನಿಮ್ ಪ್ರಕಾರ ಲೂಸ್ ಏನ್ರಿ? ಸ್ವಾಮಿ ನಾ ಸರಿಯಾಗಿದ್ದೀನಿ. ಹಾ, ಅರ್ಥ ಮಾಡ್ಕೊಳ್ಳಿ. ಇವನ್ ಜೊತೆ ನೀವು ಕಂಟಿನ್ಯೂಸ್ ಆಗಿ ಅರ್ಧ ಗಂಟೆ ಮಾತಾಡಿ, ಇವ್ನು ಲೂಸ್ ಟೈಟಲ್ ನಿಮ್ಗೆ ಗೊತ್ತಾಗುತ್ತೆ. ನೋಡ್ರಿ, ನಾನೀಗ ಇವ್ರನ್ನ 3 ಪ್ರಶ್ನೆ ಕೇಳ್ತೀನಿ. ಇವ್ರು ಕೊಡೋ ಉತ್ತರದ ಮೇಲೆ ಇವ್ರು ಲೂಸೋ ಇಲ್ವೋ ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಮೊದಲನೇ ಪ್ರಶ್ನೆ, ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರು? ಸೋನಿಯಾ ಗಾಂಧಿ. ಆಗ್ಬೇಕಾಗಿತ್ತು ಮನಮೋಹನ್ ಸಿಂಗ್ ಆದ್ರು. ವೀರಪ್ಪನ್ ಸತ್ನೋ ಇಲ್ವೋ? ಸತ್ತಾಯ್ತು. ಸತ್ತ ಅಂತ ಹೇಳ್ತಾ ಇದಾರೆ, ಅವನು ಅಲ್ಲ ಗೊತ್ತಿಲ್ಲ. ಸರಿ, ವಿಶ್ವ ಸುಂದರಿ ಯಾರು? ಬೆಳಿಗ್ಗೆ ಎದ್ದು ಕೂಡಲೇ ಹಲ್ಲುಜ್ಜದೆ, ಮುಖ ತೊಳಿದೆ, ಯಾವಳು ಸುಂದರವಾಗಿ ಕಾಣ್ತಾಳೋ ಅವಳೇ ವಿಶ್ವ ಸುಂದರಿ. ಇಷ್ಟು ಚೆನ್ನಾಗಿ ಮಾತಾಡೋರ್ಗೆ ಲೂಸು ಅಂತೇನ್ರಿ? ಅಲ್ಲ ಇರ್ರಿ, ಇವಾಗ ಕೇಳ್ತೀನಿ. ಈ ಗುರು ಆ ದಿವ್ಯನ್ಗೆ ಐ ಲವ್ ಯು ಅಂತ ಹೇಳದ್ನಾ? ಹೌದು. ನನ್ನ ಮಗನ್ ಜೊತೆ ದಿವ್ಯನ್ ಮದುವೆ ಆದ್ರೆ ಇವನ್ ಜೊತೆ ಫಸ್ಟ್ ನೈಟಾ? ಹೌದು. ಇದು ಒಂದು ಫ್ಯಾಮಿಲಿನ? ಇಂಥ ಫ್ಯಾಮಿಲಿ ಜೊತೆ ನನ್ನ ಮಗನ್ ಎಂಗೇಜ್ಮೆಂಟ್? ಏ ಬರ 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 ಬನ್ನಿ ಬನ್ನಿ ಬನ್ನಿ. ಇಲ್ಲ ರೀ ಸ್ವಾಮಿ, ಅಲ್ಲ ಸರ್, ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲ ರೀ, ನೀವು ಯಂಗ್ಸ್ಟರ್ಸ್, ನಿಮಗೂ ಗುರು ಯಾಕೆಲ್ಲ ಹೋಗ್ತಾ ಇದ್ದಾರೆ? ಏನ್ ಪ್ರಾಬ್ಲಮ್? ಏನಪ್ಪ ಇದೆಲ್ಲ ಅನ್ಯಾಯ? ನನ್ನ ಮಗಳ ಮೇಲೆ ಇಲ್ಲಿದ ಅಪವಾದ ಹೊರಿಸಿ ಹೋಗ್ತಿದಾರಲ್ಲ. ಅಲ್ಲಯ್ಯ, ಅವನೇನೋ ಹುಚ್ಚ, ನೀನಾದ್ರೂ ಸರಿಯಾಗಿ ಹೇಳ್ಬಾರ್ದಾಗಿತ್ತ. ನೀನ್ ನಮ್ಮ ಮನೆ ಪಕ್ಕಕ್ಕೆ ಬಂದು ನನ್ ಮಗಳ ಜೀವನನೇ ಹಾಳಾಗೋಯ್ತು. ರೀ, ನೀವ್ ಕರ್ದಿದ್ದಕ್ಕೆ ನಾವಿಲ್ಲಿ ಬಂದಿದ್ದು. ಈ ಲೂಸು ಹುಚ್ಚುಚ್ಚಾಗಿ ಮಾತಾಡಿದ್ರೆ ಅದು ಗುರು ಏನ್ ಮಾಡ್ತಾನೆ? ಬಾ ಗುರು ಹೋಗೋಣ. ಆಹಾ, ಧಾರಾಳ ಹೋಗ್ ಬನ್ನಿ ತಾಯಿ. ಇನ್ನು ಮುಂದೆ ನನ್ನ ಮಗಳು ಮತ್ತೆ ಗುರು ಬಗ್ಗೆ ಊರೆಲ್ಲ ಮಾತಾಡ್ತಾರೆ. ನನ್ನ ಮಗಳಿಗಂತೂ ಈ ಜನ್ಮದಲ್ಲಿ ಮದುವೆ ಆಗಲ್ಲ. ಆಯ್ತಾ, ನೀವು ಸಂತೋಷವಾಗಿರಿ. ನೋಡಿ ಸರ್, ನನ್ನಿಂದ ಯಾವ ತಪ್ಪು ನಡೆದಿಲ್ಲ, ಆದ್ರೆ ನನ್ನಿಂದಾಗಿ
ನಿಮ್ ಮಗಳ ಮದುವೆನೇ ಆಗಲ್ಲ ಅನ್ನೋ ಆಗಿದ್ರೆ ಆ ಪಾಪ ಹೊರಗ್ ನಾನು ರೆಡಿ ಇಲ್ಲ. ನೀವೆಲ್ಲ ಒಪ್ಪ ಆಗಿದ್ರೆ ನಾನೇ ದಿವ್ಯಾನ್ ಮದುವೆ ಆಗ್ತೀನಿ. ಬೆಂಗಳೂರಿನ ನಿವಾಸಿ ಶ್ರೀ ಶ್ರೀಪತಿರಾಯರ ಪ್ರಥಮ ಪುತ್ರಿ ಚಿರಂಜೀವಿ ಸೌಭಾಗ್ಯವತೆ ಅರಿಶಿನ ಕುಂಕುಮ ಶೋಭಿತೆ ಕುಮಾರಿ ದಿವ್ಯಾ ಎಂಬ ಕನ್ಯೆಯನ್ನು ಕಲ್ಯಾಣಪುರದ ದಿವಂಗತ ಗೋಪಾಲಸ್ವಾಮಿಯವರ ಪುತ್ರ ಚಿರಂಜೀವಿ ಕುಮಾರಶ್ರೀ ಗುರು ಎಂಬವರಿಗೆ ಕೊಟ್ಟು ಮದುವೆ ಮಾಡಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ದಯವಿಟ್ಟು ತಟ್ಟೆ ಬದಲಾಯಿಸ್ಕೊಳ್ಳಿ. ಹಾಯ್ ದಿವ್ಯಾ, ಎಲ್ಲಿದ್ಯಾ? ಇಲ್ಲೇ ಮೈಸೂರಿಗೆ ಬಂದಿದ್ದೆ. ಮೈಸೂರಾ? ಅಲ್ಲೇನ್ ಮಾಡ್ತಿದ್ಯಾ? ಇಲ್ಲೊಂದು ಫಂಕ್ಷನ್ ಇತ್ತು, ಆರ್ಟಿಕಲ್ ಬರಿಬೇಕಾಗಿತ್ತು. ನಾಳೆ ಬೆಳಿಗ್ಗೆ ಬಂದ್ಬಿಡ್ತೀನಿ. ಓ, ನಾನೇನು ನಿಂಗ್ ಮೂಡೌಟ್ ಆಗಿ ಊರಿಗೆ ಹೊರಟೋದ್ಯೇನೋ ಅನ್ಕೊಂಡೆ. ಮೂಡೌಟಾ? ನನಗ ಯಾಕೆ? ನೀನ್ ಆಗಲ್ಲ ಅನ್ಕೊಂಡಿದ್ ನಿಶ್ಚಿತಾರ್ಥ ನಡೆದೋಯ್ತಲ್ಲ, ಅದಕ್ಕೆ. ಏನ್ ಮಾಡದ್ ಗುರು, ನನಗ್ ಗೊತ್ತಾಗಿದ್ದು ನಡಿಯತ್ತೆ. ಅದು ತಾನಾಗೆ ನಡೆದಿದ್ದಲ್ಲ, ನಾನಾಗೆ ನಡೆಸಿದ್ದು. ಏನ್ ಹೇಳ್ತಿದ್ಯಾ ಗುರು? ಆ ಮೆಂಟಲ್ ಡೈರೆಕ್ಟರ್ ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿ ನಿನ್ನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೆ ನಾನು. ಈ ಸತಿ ನಾನ್ ಡೈರೆಕ್ಟ್ ಮಾಡಿದೆ, ಅವನು ಕರೆಕ್ಟ್ ಆಗಿ ಆಕ್ಟ್ ಮಾಡ್ದ. ದಿವ್ಯಾ, ನಿನ್ ಕನಸು ನನಗ್ ಗೊತ್ತಾಗಿದ್ದಕ್ಕೆ ಪ್ಲಾನ್ ಮಾಡಿ ನಿಜ ಮಾಡ್ದೆ. ಅದೇ ತರ ನಿನ್ನೆಲ್ಲಾ ಕನಸುಗಳು ಪ್ಲಾನ್ ಮಾಡಿ ನಿಜ ಮಾಡ್ಬೋದಲ್ವಾ ಗುರು? ಹೌದು ದಿವ್ಯಾ, ಒಂದ್ ಎಂಗೇಜ್ಮೆಂಟ್ ನಡೆದಂಗೆ ಒಂದ್ ಕೊಲೆನೂ ಮಾಡಿಸ್ಬೋದಲ್ವಾ? ಇದು ನಿನಗೆ ಅರ್ಥ ಆಗ್ಲಿ ಅಂತಾನೆ ನನಗೆ ಮದುವೆ ಯಾಕೆ ಇಷ್ಟ ಇಲ್ದಿದ್ರು ಕೂಡ ನಾನು ನಿನ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡೆ. ಇಟ್ಸ್ ಓಕೆ, ಭಯ ಪಡಬೇಡ. ನಾನು ನಾಟಕ ನಿನ್ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ರು ನಿಜವಾಗ್ಲೂ ನಾನು ನಿನ್ನೆ ಮದುವೆ ಆಗೋದು. ನೋಡಿದೀವ್ಯಾ, ಇನ್ಮೇಲೆ ನಮ್ಮಿಬ್ರು ಮಧ್ಯ ಯಾವ ಸೀಕ್ರೆಟ್ಸು ಇರಬಾರ್ದು. ನೀನು ಯಾವ ವಿಷಯನೂ ನನ್ನಿಂದ ಮುಚ್ಚಿಡಬಾರ್ದು, ನಾನು ಯಾವ ವಿಷಯನೂ ನಿನ್ನಿಂದ ಮುಚ್ಚಿಡಲ್ಲ. ಯಾರ್ದೇ ಫೋನು? ನನ್ನ ಫ್ರೆಂಡು ಮಮ್ಮಿ. ಫ್ರೆಂಡ? ಸುಳ್ಳು ಹೇಳ್ಬೇಡ, ಕೊಡಿಲಿ. ಅಯ್ಯೋ, ಅದಕ್ಕೆ ಯಾರಿಗೂ ಗೊತ್ತಿಲ್ದಿರೋ ಒಂದ್ ಸೀಕ್ರೆಟ್ ನಾನು ನಿನ್ಗೆ ಹೇಳ್ತೀನಿ. ನಾನ್ ನಂಬರ್ 1 ಅಲ್ಲಿ ಕೆಲಸ ಮಾಡ್ತಿರೋ ಸೂಪರ್ ನ್ಯೂಸ್ ರಿಪೋರ್ಟ್. ಶಾಕ್ ಆಗ್ತಿದ್ಯಾ ದಿವ್ಯಾ? ನಿಜ ಹೇಳ್ತೀನಿ ಕೇಳು. ನನಗನ್ನಿಸ್ತಿದೆ ಎಲ್ಲ ಘಟನೆಗಳಿಂದ ಆ ದೇವರಾಜ್ದೇ ಕೈವಾಡ ಇದೆ ಅಂತ. ಅದನ್ನ ಕಂಡಿಡಿಯಕ್ಕೋಸ್ಕರನೇ ಅವನ ಜೊತೆ ವರ್ಕ್ ಮಾಡೋ ತರ ಆಕ್ಟ್ ಮಾಡ್ತಾ ಇದ್ದೀನಿ. ದಿವ್ಯಾ, ಇವತ್ತು ಹುಣ್ಣಿಮೆ ರಾತ್ರಿ ನಿನಗೇನೇ ಕನಸು ಬಿದ್ರು ಆ ದೇವರಾಜ್ ಹತ್ರ ಹೇಳಕ್ ಹೋಗ್ಬೇಡ. ಅವನದ ನಿಜ ಮಾಡಕ್ ಹೊರಡ್ತಾನೆ. ಬಿ ಕೇರ್ಫುಲ್. ಮಿಕ್ಕಿದೆಲ್ಲ ನಾನ್ ಬಂದು ನೋಡ್ಕೊಂತೀನಿ. ಓಕೆ, ಬಾಯ್. ಇವತ್ತು ಹುಣ್ಣಿಮೆ ರಾತ್ರಿ ನಿನಗೇನೇ ಕನಸು ಬಿದ್ರು ಆ ದೇವರಾಜ್ ಹತ್ರ ಹೇಳಕ್ ಹೋಗ್ಬೇಡ. ಅವನದ ನಿಜ ಮಾಡಕ್ ಹೊರಡ್ತಾನೆ. ಬಿ ಕೇರ್ಫುಲ್. ಯಾಕೆ, ಏನಾಯ್ತು? ಯಾಕೆ ಟೆನ್ಷನ್ ಆಗಿದ್ದೀರಾ? ದಿವ್ಯಾ, ಏನಾಯ್ತಮ್ಮ? ನನಗೊಂದು ಕನಸು ಬಿತ್ತು, ತುಂಬಾ ಭಯಂಕರವಾದ ಕನಸು. ಯಾವತ್ತು ಕಾಣದೇ ಇರುವಂತ ಕನಸು. ಯಾವುದೋ ಹುಡುಗಿ ಡಾನ್ಸ್ ಮಾಡ್ತಿದ್ದಾಗ ಕರೆಂಟ್ ಹೊಡೆದು ಸತ್ತಾಗೆ, ಕಾವಿ ಬಟ್ಟೆ ಹಾಕೊಂಡಿದ್ದ ಮನುಷ್ಯನಿಗೆ ಆಕ್ಸಿಡೆಂಟ್ ಆದಾಗೆ, ಒಂದ್ ಹುಡುಗಿ ಮರಕ್ಕೆ ನೇಣ್ ಹಾಕೊಂಡಿರೋ ಹಾಗೆ, ಟ್ರೈನು ಸಾವಿರಾರು ಜನ ಲಾಸ್ಟ್. ಗುರು, ನಮ್ಮ ಎಡಿಟರ್ ದೇವರಾಜ್ನ ಶೂಟ್ ಮಾಡಿದ ಹಾಗೆ ಇದೆಲ್ಲ ನಡೆಯುತ್ತೆ. ನನ್ ಕನಸು ನಿಜ ಹಾಗೆ ಆಗತ್ತೆ. ನೀನ್ ಹೇಳ್ತಾ ಇರೋದನ್ನೆಲ್ಲ ಕೇಳಿದ್ರೆ ನನಗೆ ತುಂಬಾ ಭಯ ಆಗ್ತಿದ್ಯಮ್ಮ. ನಮ್ ದೇವರಾಜ್ ಸಾರು ಸತ್ತೋಗ್ತಾರ? ಅದು ಗುರುನೇ ಕೊಲೆ ಮಾಡ್ತಾನೆ ಅಂತಿದ್ಯಾ? ಅಪ್ಪ, ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ. ಇದನ್ನೆಲ್ಲ ಮೊದಲು ಗುರುಗೆ ಹೇಳ್ಬೇಕು. ಈ ವಿಷಯ ಯಾವುದು ಎಡಿಟರ್ ಗೊತ್ತಾಗ್ಬಾರ್ದು.
ಡ್ಯಾನ್ಸರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಸಾಯ್ತಾಳೆ ಅಂತ ಹೇಳಿದ್ಯಲ್ಲ, ಇದಕ್ ಮುಂಚೆ ಅವಳ ಬೇರೆ ಎಲ್ಲಾದ್ರೂ ನೋಡಿದ್ಯಾ? ಇಲ್ಲ. ಹೋಗ್ಲಿ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಆಕ್ಸಿಡೆಂಟ್ ಸಾಯ್ತಾನೆ ಅಂದ್ಯಲ್ಲ, ಆಮೇಲೆ ಅದ್ಯಾರೋ ಮರಕ್ ನೇಣ ಹಾಕೊಂಡು ಸಾಯ್ತಾಳೆ ಅಂದಿಲ್ಲ, ಹುಡುಗಿ ನೋಡಿದ್ಯಾ? ಇಲ್ಲ. ಅಲ್ಲ ಅಂದ್ರೆ ನೀನ್ ಕನ್ಸಲ್ ನೋಡಿದ್ ನನ್ನ ಒಬ್ಬನ ಮುಖಾನೇನಾ? ಅದಿರ್ಲಿ, ಆ ಟ್ರೈನ್ ಬ್ಲಾಸ್ಟ್ ಆಗಿ 1000 ಜನ ಸಾಯ್ತಾರೆ ಅಂದ್ಯಲ್ಲ, ಆ ನ್ಯೂಸ್ ಅಲ್ಲಿ ಆ ಪರ್ಟಿಕ್ಯುಲರ್ ಡೇಟ್ ಅನ್ನ ನೀನ್ ನೋಡಿದ್ಯಾ? ಗೊತ್ತಿಲ್ಲ ಗುರು. ನೋಡ್ದಿವ್ಯಾ, ಆ ದೇವರಾಜು ಟ್ರೈನ್ ಬ್ಲಾಸ್ಟ್ ಮಾಡಿ 1000 ಜನ ಸಾಯಿಸಿ ಅದನ್ನ ದೊಡ್ಡ ನ್ಯೂಸ್ ಮಾಡಕ್ ಮುಂಚೆ ಅವನೆಂತನು ಅಂತ ನಾವು ನ್ಯೂಸ್ ಮಾಡ್ಬೇಕು, ಅದು ಜನಗಳಿಗೆ ಗೊತ್ತಾಗಬೇಕು. ಏನ್ ಗುರು, ಇಷ್ಟೆಲ್ಲ ದೇವರಾಜೆ ಮಾಡಿಸ್ತಾರೆ ಅನ್ನೋ ಹಾಗಿದ್ರೆ ಅವ್ರ ಸಾಯೋದನ್ನ ಅವರೇ ಪ್ಲಾನ್ ಮಾಡ್ತಾರಾ? ಹೇಳ್ ಗುರು, ನಿನ್ ಕೈ ಗನ್ ಕೊಟ್ಟು ಅವ್ರನ್ನ ಶೂಟ್ ಮಾಡು ಅಂತ ಹೇಳ್ತಾರಾ? ಇದೆಲ್ಲ ವಿಧಿ ಗುರು, ವಿಧಿ. ಇವಳಿಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ, ವಿಧಿ ಗಿದಿ ಅಂತ ಏನೇನೋ ಮಾತಾಡ್ತಾಳೆ. ಗುರು, ಇದೇ ರೈಲ್ವೆ ಟ್ರ್ಯಾಕ್, ಇಲ್ಲೇ ನೀನ್ ದೇವರಾಜ್ನ ಶೂಟ್ ಮಾಡೋದು. ಯಾವ್ದು? ಇದೇ ಟ್ರ್ಯಾಕ್. ಅಲ್ಲ ದಿವ್ಯಾ, ನಾನ್ ದೇವರಾಜ್ನ ಶೂಟ್ ಮಾಡ್ಬೇಕಾದ್ರೆ ಹಿಂದ್ಗಡೆ ಡ್ರ್ಯಾಗನ್ ಬೋರ್ಡ್ ಇದೆ ಅಂತ ನೀನು ಹೇಳಿದ್ದು. ಇಲ್ಲಿ ನೋಡಿ ಅಮೃತಾಂಜನ್ ಬೋರ್ಡ್ ಇದೆ. ಇದನ್ನ ನೋಡ್ದಾಗಲೇ ಗೊತ್ತಾಗುತ್ತೆ ನಿನ್ನ ಕನಸುಗಳೆಲ್ಲ ನಿಜ ಆಗಲ್ಲ ಅಂತ. ಎಷ್ಟು ಅಲ್ಲೋಡು, ನಾನು ಹೇಳಿದಲ್ಲ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಒಬ್ಳು ಸ್ಟೇಜ್ ಮೇಲೆ ಡಾನ್ಸರ್ ಸಾಯ್ತಾಳೆ ಅಂತ, ಅದವಳೆ. ಬೇಗ ಹತ್ಕೊಳ್ಳಿ, ಅವ್ಳು ಹೇಗಾರ ಮಾಡಿ ಹಿಡಿಲೇಬೇಕು. ಅನ್ಬಿಲೀವಬಲ್. ಕೇಳಕ್ಕೆ ವಿಚಿತ್ರವಾಗಿದೆ. ದೇವರಾಜ್ ಕೊಲೆಗಾರನ ಅಂತ ಕಂಡಿಡಿಯಕ್ಕೆ ನೀನು ಕಳಿಸ್ತೆ, ಈಗ ನೀನೇ ಅವನ್ನ ಕೊಲೆ ಮಾಡ್ತೀಯ ಅಂತ ಹುಡುಗಿ ಹೇಳ್ತಿದ್ದಾಳ? ಹೌದು ಸರ್. ಇದನ್ನ ಹ್ಯಾಕ್ ತಗೋಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಎನಿಹೋ ಗುರು, ನಮ್ಮ ಹತ್ರ ಟೈಮ್ ತುಂಬಾ ಕಡಿಮೆ ಇದೆ. ಆ ಹುಡುಗಿ ಕನ್ಸಲ್ಲಿ ಯಾರ್ಯಾರು ಬರ್ತಾರೆ ಅಂತ ಕಂಡುಹಿಡಬೇಕಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಕಾವೇರಿ ಎಕ್ಸ್ಪ್ರೆಸ್ ಡೇಂಜರ್ ಇದೆ ಅಂತ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕಾಗಿದೆ. ಸರ್, ಪೊಲೀಸ್ ಹೆಂಗ್ ಸರ್ ಇನ್ಫಾರ್ಮ್ ಮಾಡ್ತೀರಾ? ಒಂದ್ ಹುಡುಗಿ ಕನ್ಸಲ್ ಈ ತರ ನಡೀತಾ ಇದೆ, ಅದೆಲ್ಲ ನಿಜ ಆಗುತ್ತೆ ಅಂದ್ರೆ ನಂಬ್ತಾರ ಸರ್? ಅವ್ರನ್ನ ಹೆಂಗ್ ಕನ್ವಿನ್ಸ್ ಮಾಡೋದು? ಎಸ್, ಯು ಆರ್ ರೈಟ್. ಪೊಲೀಸ್ಗೆ ಕನ್ವೆ ಮಾಡೋ ಟೈಮು ನಮ್ಮ ಹತ್ರ ಇಲ್ಲ. ಈಗ ಒಂದ್ ಕೆಲಸ ಮಾಡೋಣ, ಯಾರೋ ಫೋನ್ ಮಾಡಿದಾಗ ನಾವೇ ಫೋನ್ ಮಾಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣ. ಸರ್, ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಒಬ್ಳು ಡ್ಯಾನ್ಸರ್ ಡಿಸೆಂಬರ್ 31 ನೈಟ್ ನ್ಯೂ ಇಯರ್ ಪಾರ್ಟಿಲಿ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಸಾಯ್ತಾಳೆ ಅಂತ ದಿವ್ಯಾ ಹೇಳಿದಾಳೆ. ಅವಳು ಹೇಗಾರ ಮಾಡಿ ಕಂಡಿಡಿದು ಅವಳನ್ನ ಸೇವ್ ಮಾಡ್ಲೇಬೇಕು ಸರ್. ಆ ಡ್ಯಾನ್ಸರ್ನ ಹೇಗ್ ಫೈಂಡ್ ಔಟ್ ಮಾಡೋದು? ಡ್ಯಾನ್ಸರ್ನ ಡ್ಯಾನ್ಸರ್ಸ್ ಎಲ್ಲಿ ಇರ್ತಾರೋ ಅಲ್ಲ ಹುಡುಕ್ಬೇಕು ನಾವು. ಹಲೋ ಸರ್, ನಾನು ಶ್ರೀಪತಿ ಮಾತಾಡ್ತೀನಿ. ಬಹಳ ದಿವಸದಿಂದ ನಾವು ಹುಡುಕ್ತಿದ್ ಗಣ್ಣು ಸಿಕ್ಬಿಡ್ತು. ಗುರು ಗಣ್ಣು ಬಹಳ ಸ್ಟ್ರಾಂಗ್ ಆಗೇ ಇದೆ. ಬಾಂಡ್ಲಿ, ನಿನ್ನ ತಲೆ ಬುಲ್ಡೆ. ನೀನು ಕೂತ್ಕೋ, ಒಟ್ಟಿಗೆ ಊಟ ಮಾಡೋಣಂತೆ. ನಾನು ನಿಮ್ಮ ಜೊತೆನಾ? ಓಕೆ ಓಕೆ. ನೋಡಿದ್ಯಾ ಮಮ್ಮಿ, ನೀನು ಮನೇಲಿದ್ದಾಗ ಆ ಮಲಯಾಳಿ ಕುಟ್ಟಿನ ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ. ನಿನ್ನ ಅಪ್ಪನೇನು ಈ ಪಿಸ್ತೂಲ್ ಕಾಡ್ ಹಾಕೋ, ಸುಟ್ಬಿಟ್ಟಿಯಾ? ನಾ
ಬಂದಿರೋದೇ ಅದಕ್ಕೆ ಇಷ್ಟು ದಿವಸ ಶೂಟಿಂಗ್ ಮಾಡ್ತಾ ಇದ್ದೆ, ಈಗ ಶೂಟಿಂಗ್ ಮಾಡ್ತೇನೆ. ಮಲಯಾಳಿ ಸ್ಟೈಲ್ ಅಲ್ಲಿ ನನ್ನ ಗಂಡನ ಬುಟ್ಟಿಗೆ ಹಾಕೊಳಕ್ ನೋಡ್ತಾ ಇದ್ಯಾ? ಈಗ ಹಿಂದಿ ಸ್ಟೈಲ್ ಶೂಟ್ ಮಾಡ್ತಾನೆ, ತೆಲುಗು ಸ್ಟೈಲ್ ಸತ್ತೋಗು. ಇಲ್ಲ ಗೋಪಾಲ್, ನನಗ್ ಸುಡಬೇಡ, ನನಗೆ ನೀನಂದ್ರೆ ತುಂಬಾ ಇಷ್ಟ. ನಮ್ಮಮ್ಮ ಲೀಲಾವತಿ ತರ ಅದ್ಲು ಅಂತ ಈ ಶಕಿಲ ಜೊತೆ ಎಂಜಾಯ್ ಮಾಡ್ತಾ ಇದ್ಯಾ? ನಮ್ಮಮ್ಮನು ಒಂದು ಕಾಲದಲ್ಲಿ ಶಕಿಲ ತರನೇ ಇದ್ಲು. ನಿನ್ನ ಅಮ್ಮ, ಇವತ್ತು ದೀಪಾವಳಿನೇನಮ್ಮ? ಆ ರಾಕ್ಷಸ ಅವ್ರನ್ನ ಕೊಲೆ ಮಾಡಕ್ಕೆ ಹೊರಟಿದ್ದಾನೆ. ಯಾವ ಕಡೆ ಹೋದ್ರು? ನಾನ್ ನಿಮ್ಮನ್ನು ಬಿಡೋದಿಲ್ಲ. ಗೋಪಾಲ್ ಅಂಕಲ್, ಆ ಲೂಸ್ ಡೈರೆಕ್ಟ್ರು ನಿನ್ ಪಿಸ್ತೂಲ್ ಎತ್ಕೊಂಡು ಓಡ್ತಿದ್ದಾನೆ. ಪಾರ್ಕ್ ಒಳಗ್ ಬಂದ್ಬಿಟ್ರೆ ಬಿಟ್ಬಿಡ್ತೀನಾ? ಇದು ಪಾರ್ಕ್ ಅಲ್ಲ, ನಿನ್ನ ಸಮಾಧಿ. ಯಾವ ಕಡೆ ಬಾಂಡ್ಲೆ, ಇವತ್ತು ನಿನ್ನ ಬುರುಡೆ ಚಿಂತೆ ಮಾಡ್ಲಿಲ್ಲ, ನಾನು ತಾಯಿಗೆ ತಕ್ಕ ಮಗನೇ ಅಲ್ಲ. ಎಲ್ಲಿದ್ಯಾ? ಗೋಪಾಲ, ಎಲ್ಲ ನಿಮ್ಮಪ್ಪ? ನಮ್ಮಪ್ಪನ ಬಾಡಿ ಇವತ್ತು ಡೆಡ್ ಬಾಡಿ. ಅವನ ಹತ್ರ ಹೋಗ್ಬೇಡ. ಬಂದು ಬಿಡು ಹೊರಗಡೆ. ಡೈರೆಕ್ಟರ್ ಸರ್, ಶೂಟ್ ಮಾಡಬೇಡಿ. ಅವನೊಬ್ಬ ಈಗೋ ಇರೋ ಡೈರೆಕ್ಟ್ರು. ಹೀರೋ ಹೇಳಿದ್ದಕ್ಕೆಲ್ಲ ಆಪೋಸಿಟ್ ಆಗಿ ಮಾಡೋ ಅಂತನು. ನೀನ್ ಶೂಟ್ ಮಾಡೋನು, ಆಗ ಅವ್ನು ಶೂಟ್ ಮಾಡಲ್ಲ. ಕರೆಕ್ಟ್. ಡೈರೆಕ್ಟರ್ ಸರ್, ಶೂಟ್ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ಶೂಟ್ ಮಾಡಿ. ಕೆಲವು ಸಾರಿ ಹೀರೋ ಹೇಳದ ಮಾತನ್ನು ಕೇಳಬೇಕಾಗತ್ತೆ. ಇಲ್ಲಿ ಡ್ಯಾನ್ಸರ್, ಹಲೋ ಹಲೋ ಪ್ಲೀಸ್, ಹಲೋ ಸ್ಟಾಪ್, ಹಲೋ ಪ್ಲೀಸ್. KA 093828 ಅರ್ಜೆಂಟಾಗಿ ಆರ್ಟಿಒ ಹೋಗ್ಬಿಟ್ಟು ಈ ಗಾಡಿ ಅಡ್ರೆಸ್ ಎಲ್ಲ ಡೀಟೇಲ್ಸ್ ತಗೊಂಬ. ಹೋಗು. ಸರ್, ಈ ಗಾಡಿ ನಂಬರ್ದು ಅಡ್ರೆಸ್ ಬೇಕಾಗಿತ್ತು. ಫೈಲು ಲಾಕರ್ ಅಲ್ಲಿ ಇದೆ. ಈಗ ಸಿಗತ್ತಾ? 1 ನಿಮಿಷ ಕೊಡ್ತೀನಿ. ನೀವ್ ಹೇಳಿದ ಅಡ್ರೆಸ್ ಇದೇನೆ. ಆ ಗಾಡಿನೂ ನಂದೆ, ಆದ್ರೆ ಆ ಗಾಡಿನ ನನ್ನ ಫ್ರೆಂಡ್ ಶ್ವೇತಾ ಕೊಟ್ಟಿದ್ದೆ. ಆ ಶ್ವೇತಾ ಡ್ಯಾನ್ಸರ್? ಹೌದು. ಅವ್ರಿಗೆ ಎಲ್ಲಿ ಸಿಗ್ತಾರೆ ಅಂತ ನಿಮ್ಗೆ ಐಡಿಯಾ ಇದೆ? ನ್ಯಾಷನಲ್ ಜಿಮ್ಗೆ ಹೋಗ್ತೀನಿ ಅಂತ ಹೇಳಿದ್ಲು. ಬಹುಶಃ ಅಲ್ಲಿ ಸಿಗ್ಬಹುದು. ಈ ಡ್ಯಾನ್ಸರ್ ಶ್ವೇತಾ ಅಂತ ಒಬ್ಳು ಹುಡುಗಿ ಬರ್ತಾಳಲ್ಲ, ಅವಳಿಗೆ ಎಲ್ಲಿ ಸಿಗ್ತಾಳೆ? ಯಾರು? ಡಾನ್ಸರ್ ಶ್ವೇತಾನಾ? ಅವಳಿವತ್ತು ನ್ಯೂ ಇಯರ್ ಪಾರ್ಟಿ ಇದೆ ಅಂತ ಬೇಗ ಹೋದ್ಲು. ಮಂಗಳೂರಿನಲ್ಲಿರೋ ಹೋಟೆಲ್ ಪೆಂಟಗನ್ ಅಲ್ಲಿ ಅವಳದಿವತ್ತು ಡಾನ್ಸ್ ಪ್ರೋಗ್ರಾಮ್ ಇದೆ, ಅಲ್ಲೇ ಹೋಗಿ ಸಿಗ್ತಾಳೆ. ಹೀಗೆ ಆಗತ್ತೆ ಗುರು. ಏನಾದ್ರೂ ಒಂದು ಪ್ರಾಬ್ಲಮ್ ಆಗಿ ನಾವ್ ಅಲ್ಲಿಗೆ ಹೋಗಕ್ ಆಗಲ್ಲ, ನಾವ್ ಅದನ್ನ ತಡಿಯಕ್ ಆಗಲ್ಲ. ಅದ್ ನಡ್ದೆ ನಡೆಯುತ್ತೆ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಪ್ರಾಬ್ಲಮ್ ಎಲ್ಲೂ ಇಲ್ಲ, ನಿನ್ ತಲೆಯಲ್ಲಿ ಇರೋದು. ಹಲೋ ಪ್ಲೀಸ್ ಸ್ಟಾಪ್. ಹಲೋ 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 ಪ್ಲೀಸ್. ಹಲೋ ಹಲೋ ಪ್ಲೀಸ್.
ಅವಳನ್ನ ಕಾಪಾಡಕ್ ಆಗಲ್ಲ. ಅವಳು ಸಾಯೋದನ್ನ ನನ್ನಿಂದ ನೋಡಕ್ ಆಗಲ್ಲ. ದಿವ್ಯಾ ಪ್ಲೀಸ್ ಸುಮ್ಮನೆ ಕೂತ್ಕೊತೀರೇನು? ಕಮಾನ್. ತಗೋ. ಯಾಕೆ ಡಲ್ ಆಗಿದ್ಯಾ? ಅಲ್ಲೋಡು, ಆ ಡ್ಯಾನ್ಸರು ಎಷ್ಟು ಖುಷಿಯಾಗಿ ಹ್ಯಾಪಿ ಆಗಿದ್ದಾಳೆ. ನಂಗ್ ನಂಬೋಕೆ ಆಗ್ತಿಲ್ಲ. ನನ್ ಲೈಫ್ ನಲ್ಲಿ ಫಸ್ಟ್ ಟೈಮು ನನ್ ಕನ್ಸಿನಲ್ಲಿ ಕಂಡಿದ್ ನಡೆದಿಲ್ಲ. ನೀನ್ ಹೆಂಗೆ ಗೊತ್ತಾ, ಈ ಕಳ್ಳನ ಕೈ ಕೀ ಕೊಡ್ತಾರಲ್ಲ ಹಂಗಾಯ್ತು ನಿನ್ ಕತೆ. ನಿನ್ಗೆ ಇದುವರೆಗೂ ಬಿದ್ದ ಕನಸುಗಳನ್ನ ಆ ದೇವರಾಜ್ ಹತ್ರ ಹೇಳ್ತಿದ್ದೆ, ಆ ದೇವರಾಜನ ನಿಜ ಮಾಡ್ತಿದ್ದ. ಫಸ್ಟ್ ಟೈಮ್ ನೀನ್ ಹತ್ರ ಹೇಳಿದ್ಯಾ, ನಾನು ತಡೆದಿದ್ದೀನಿ. ಈಗ್ಲಾರು ನಂಬ್ತೀಯಾ ನಾನ್ ಕೊಲೆ ಮಾಡಲ್ಲ ಅಂತ? ಕಮಾನ್ ಚೇರ್ ಅಪ್. ಯಾಕೆ ಡಲ್ ಆಗಿದ್ಯಾ? ತಗೋ ನೋಡು, ಹೊಸ ವರ್ಷ ನಮ್ಗೆಲ್ಲ ಒಳ್ಳೇದೇ ಆಗುತ್ತೆ. ಕಮಾನ್ ಚೇರ್ಸ್. ದಟ್ಸ್ ಗುಡ್. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಯು ಟೆಲ್ ಮಿ ಮಿಸ್ಟರ್ ಶಶಿ, is it going to be really a happy new year for me? ಎಲ್ಲಿಂದಾರು ಹಿಡ್ಕೊಂಬಂದ್ರಿ ಇವ್ರನ್ನೆಲ್ಲ? ಇಷ್ಟು ಜನ ಹೋಗಿ ಒಬ್ಬನ ಮುಗ್ಸಕ್ಕಾಗ್ಲಿಲ್ಲ. ಸ್ಟ್ಯೂಪಿಡ್. ನೀವೆಲ್ಲ ಗಂಡಸ್ರ? ಗರ್ಲ್ಸ್, ಶೇಮ್ ಆನ್ ಯುವರ್ ಪಾರ್ಟ್. ಶಶಿ, ಐ ರಿಯಲಿ ಡೋಂಟ್ ಲೈಕ್ ದಿಸ್. ನಾ ಮಾಡಿದ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಈ ದಿನ ನನಗೆ ನ್ಯೂ ಇಯರ್ ಅಲ್ಲ. ಯಾವತ್ತು ಆ ಗುರು ಸಾಯ್ತಾನೋ ಅವತ್ತೇ ನನಗೆ ನ್ಯೂ ಇಯರ್. ಪೂಜಾ ಪೂಜಾ ಪ್ಲೀಸ್ 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 ನನ್ನ ಮಾತು ಕೇಳು. ನೋಡು, ಅಷ್ಟೇ ಟೆನ್ಷನ್ ಆಗ್ತಿದೆ. ಏನಾಗೋಯ್ತು ಅಂತ ಇವಾಗ? ನೋಡು ಪ್ಲೀಸ್ ಪ್ಲೀಸ್ ಒಂದ್ಸತಿ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ವಾ? ಏನು ಒಂದ್ಸತಿ ಸಾಕಾಗಲ್ವಾ? ಎಲ್ಲಿ ಹೋಗ್ತಾ ಇದ್ಯಾ? ಬೇರೆ ಶೂಟಿಂಗ್ ಹೋಗ್ತಾ ಇದ್ಯಾ? ನನ್ ಶೂಟಿಂಗ್ ಮುಗಿಯೋವರೆಗೂ ಬೇರೆ ಶೂಟಿಂಗ್ ಹೋಗಲ್ಲ ಅಂತ ಅಗ್ರಿಮೆಂಟ್ ಸೈನ್ ಮಾಡಿದ್ಯಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇನ್ಮೇಲೆ ನಾನ್ ನಿನ್ ಸಿನಿಮಾದಲ್ಲಿ ಆಕ್ಟ್ ಮಾಡಲ್ಲ. ದಾರಿ ಬಿಡು. ನಿನ್ನ ಕ್ಯಾರೆಕ್ಟರ್ಗೆ ನಾನು ಯಾರನ್ನ ಹಾಕೊಂಡು ಶೂಟ್ ಮಾಡ್ಲಿ? ಆ ಕೆಲ್ಸದವಳಿದ್ದಾಳಲ್ಲ, ಅವಳು ಹಾಕೊಂಡು ಶೂಟ್ ಮಾಡಿ. ಅವಳು ನನಗೆ ಚಿಕ್ಕಮ್ಮ ಇದ್ದಾಗೆ. ಅವಳನ್ನ ಹಾಕೊಂಡು ಆಕ್ಟ್ ಮಾಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಪೂಜಾ, ಏನಾಯ್ತು? ಯಾಕೆ ವಾಂತಿ ಮಾಡ್ತಿದೀಯಾ? ಇನ್ನೂ ಗೊತ್ತಾಗ್ಲಿಲ್ವಾ? ಗುರುಗೆ ಜೂನಿಯರ್ ಆಗಿ ಬಂದ್ಲು, ಈಗ ಜೂನಿಯರ್ ಗುರುನೇ ಕೊಡ್ತಾ ಇದ್ದೀನಿ. ಲೂಸ್ ತರ ಏನೇನೋ ಮಾತಾಡ್ಬೇಡ. ಬೇರೆ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅಲ್ವಾ ಪೂಜಾ? ಹೌದೌದು, ನಿನ್ನೆ ಏನೇನೋ ಜಾಸ್ತಿ ತಿನ್ಬಿಟ್ಟು ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ. ಅಷ್ಟೇ ಅಷ್ಟೇ. ಆ ಪೂಜಾ ಒಂದ್ ಮಿನಿಟ್ ಎಲ್ಲ ಸರಿ ಹೋಗುತ್ತೆ, ಅಳ್ಬೇಡ. ಅದೇನಂದ್ರೆ ಯಾವಾಗ್ಲೂ ನನ್ನ ಬನ್ನಿ ನೀವು ಹಾಕೊಳ್ಳೋ ಇವಳು ಬ್ರಾ, ನಾನು ಅಲ್ಲಲ್ಲ, ಅದು ಏನೋ ಎಕ್ಸ್ಚೇಂಜ್ ಆಗ್ಬಿಟ್ಟು ಗೊತ್ತಿಲ್ಲದೆ ಜೇಬಲ್ ಇಟ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ, ಇಲ್ಲಿ ಏನ್ ನಡೀತದೆ ನಂಗೆ ಒಂದು ಅರ್ಥ ಆಗ್ತಿಲ್ಲ. ದಿವ್ಯಾ, ನಾನ್ ಹೇಳ್ತೀನಿ, ನಿನ್ನೆ ರಾತ್ರಿ ಇವನು ನಾನ್ ಪೂಜಾ, ದಿವ್ಯಾ ಪಕ್ಕದಲ್ಲಿದ್ದಾಳೆ. ಬಾಯ್ ಮುಚ್ಕೊಂಡು ದಿವ್ಯಾ, ಯೂಸ್ಲೆಸ್ ಫೆಲೋ. ನಾನು ಒಂದ್ ಹುಡುಗಿ, ಎಷ್ಟು ಅಂತ ಕಂಟ್ರೋಲ್ ಮಾಡಕ್ಕಾಗತ್ತೆ? ಆಮೇಲೆ ಏನಾಯ್ತು? ದಿವ್ಯಾ ನೋಡೋ, ನಿನ್ನ ಗುರಾಯಿಸ್ಬೇಡ. ತಪ್ಪು ನಂದಲ್ಲ. ಈ ಲೂಸ್ ಡೈರೆಕ್ಟ್ರು ನಿನ್ನೆ ಪಾರ್ಟಿ ಅನ್ಬಿಟ್ಟು ಅದೇನೋ ಕುಡಿಯೋದ್ರಲ್ಲಿ ಏನೋ ಹಾಕೊಟ್ಬಿಟ್ಟ. ಅದ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಬರೀ ನೀರಲ್ಲ, ವಯಾಗ್ರಾ ಮಿನರಲ್ ವಾಟರ್ ಜುಮ್ ಅಂತ ಕಿಕ್ಕಿ ಏರ್ಸುತ್ತೆ. ಚಪ್ಲಿ ತಗೊಂಡ್ ಹೊಡಿತೀನಿ. ಬಿಟ್ರೆ ನಿನ್ ಕಥೆನೆ ಬದಲಾಯಿಸ್ಬಿಡ್ತೀಯ. ಪೂಜಾ, ನಾನ್ ನಿನ್ನ ತುಂಬಾ ನಂಬಿದೀನಿ. ಆದ್ರೂ ನೀನಲ್ಲಿ ಇರೋದ್ ಬೇಡ. ನಮ್ ಮನೇಲಿ ನನ್ ಜೊತೆಲೇ ಇರು. ನಿನ್ ಜೊತೆನಾ? ನೀ ನನ್ ಸಿಸ್ಟರ್ ತರ ಅಲ್ವಾ? ತವರಿಗೆ ಬಾ ತಂಗಿ. ಪೂಜಾ, ನಿನ್ಗೊಬ್ಬಳ ಅಕ್ಕ ಸಿಕ್ಬಿಟ್ಲು. ಹತ್ ಬಿಡು ಒಳಗಿರೋದೆಲ್ಲ ಆಚೆ ಬಿಟ್ಬಿಡು. ಗ್ಲಿಸರಿನ್ ಇಲ್ದೆ ಹತ್ ಬಿಡು. ಗುರು, ಅಕ್ಕ ತಂಗಿರಿಬ್ರು ನಿನ್ಗೆ. ಅಲ್ಲ, ಇಬ್ರು ಅಡ್ಜಸ್ಟ್ ಆಗ್ತಾರೆ ಅಂತಂದೆ. ಅಯ್ಯೋ ಅಲ್ಲ, ಇಬ್ರು ಹೊಂದ್ಕೊಂಡೋಗ್ತಾರೆ ಅಂದೆ. ಅಚ್ಚೇಪ. ಪೂಜಾ, ನಮ್ಮನೇಲಿ ಇರ್ಬೇಕು ಅಂದ್ರೆ ಒಂದ್ ಕಂಡೀಷನ್. ಏನದು? ನೀನ್ ಹೊರಗಡೆ ಹೋಗುವಾಗ ಎಂಥ ಡ್ರೆಸ್ ಬೇಕಾದ್ರೂ ಹಾಕೋ, ಬಟ್ ನಮ್ಮನೇಲಿ ಇರ್ಬೇಕಾದ್ರೆ ಸೀರೆ ಉಟ್ಕೋಬೇಕು. ದಿವ್ಯಾ, ಇವಳ ಹತ್ರ ಫಸ್ಟ್ ಆಫ್ ಆಲ್ ಸೀರೆನೇ ಇಲ್ಲ. ಈ ಡ್ರೆಸ್ ಇವಳು ಗುರು, ಸೀರೆ ಇಲ್ಲ ಅಂದ್ರೆ ಏನೀಗ? ನಾವ್ ಒಳಗ್ ತಂದ್ಕೊಡೋಣ. ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿರೋದ್ ಸಿಕ್ತಲ್ವಾ? ಏನೋಪ್ಪ, ನಿನಗೆ ಇಷ್ಟ ಆಗ್ಬೇಕು. ಏನು ಪೂಜಾ, ಸೀರೆ ಉಡೋದು ಯಜಮಾನ್ರಿಗೆ ಇಷ್ಟ ಇಲ್ಲ ಅನ್ನೋ ಹಾಗಿದೆ. ಅವಳು ಈಗಿರೋ ಹಾಗೆ ಇರ್ಬೇಕಾ? ಅಲ್ಲ, ಕೆಲವ್ರಿಗೆ ಕೆಲವು ಡ್ರೆಸ್ ಮ್ಯಾಚ್ ಆಗುತ್ತೆ. ನೋಡು, ಇವಾಗ ನೀನ್ ಸೀರೆ ಉಡ್ತಿಯಲ್ಲ, ನೀನೇನ್ರ ಮಾ ಡ್ರೆಸ್ ಹಾಕಿದ್ರೆ ಆಸೆ ನೋಡು. ನಿತ್ಕೊಳ್ಳೆ. ದಿವ್ಯಾ, ಒಂದ್ ಕೆಲಸ ಮಾಡೋದು ಹೇಗೆ? ಇವಾಗ ನೀನ್ ಡ್ರೆಸ್ ಪರ್ಚೇಸ್ ಮಾಡಬಹುದು. ಅವ್ಳ ಡ್ರೆಸ್ ಎಲ್ಲ ನಿನ್ಗೆ, ನಿನ್ ಡ್ರೆಸ್ ಎಲ್ಲ ಅವಳಿಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರೆ ಹೆಂಗೆ? ಅದ್ರ ಬದಲು ನಮ್ಮನ್ನೇ ಎಕ್ಸ್ಚೇಂಜ್ ಮಾಡಿ. ಅದು ಒಳ್ಳೆ ಐಡಿಯಾನೇ. ಹಲೋ, ಎಕ್ಸ್ಕ್ಯೂಸ್ ಮೀ, ಕಾರ್ ತೆಗಿತೀರಾ? ಹಾಯ್ ಶ್ವೇತಾ, ಇದೇ ನೀವಿಲ್ಲಿ? ನಿಮ್ಮನ್ನೆಲ್ಲ ನೋಡ್ದಾಗಿದೆಯಲ್ಲ. ನಮ್ಮನ್ನ ಇಷ್ಟು ಬೇಗ ಮರ್ತ್ಬಿಟ್ರಾ? ನ್ಯೂ ಇಯರ್ ಪಾರ್ಟಿ, ಪೆಂಟಗನ್ ಹೋಟೆಲ್ ಇಬ್ರು ಸೇರಿ ಸೆಲೆಬ್ರೇಟ್ ಮಾಡಿದ್ವಲ್ಲ. ಓ ಹೌದು. ಮೈ ಗಾಡ್, ನಂಗೆ ಈಗ ಜ್ಞಾಪಕ ಬಂತು.
ಅವತ್ತು ಪ್ರೋಗ್ರಾಮ್ ಚೆನ್ನಾಗಿತ್ತಲ್ವಾ? ಆ ಪ್ರೋಗ್ರಾಮ್ ನಮ್ಮ ಲೈಫಲ್ಲೇ ಮರೆಯಕ್ಕಾಗಲ್ಲ ಅಲ್ಲ ದಿವ್ಯಾ. ಅದಿರ್ಲಿ, ಏನ್ ಕಾರ್ ಪ್ರಾಬ್ಲಮ್ ಆಗಿದ್ಯಾ? ಹೌದು, ಡ್ರೈವರ್ ರಿಪೇರಿ ಮಾಡ್ತಾ ಇದ್ದಾನೆ. ಇನ್ನೂ 1 hour ಆಗುತ್ತಂತೆ. ನಾನ್ ಬೇರೆ ಡಾನ್ಸ್ ರಿಹರ್ಸಲ್ಸ್ ಹೋಗ್ಬೇಕು. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀರಾ? ಬನ್ನಿ, ನಾನ್ ಡ್ರಾಪ್ ಮಾಡ್ತೀನಿ. ನೋ ಥ್ಯಾಂಕ್ಸ್, ನಮ್ಮನೆ ತುಂಬಾ ದೂರ ಇದೆ, ಸ್ಯಾಟಲೈಟ್ ಟೌನ್ ಅಲ್ಲಿ ಇರೋದು. ನಿಮ್ಮನೆ ಸ್ಯಾಟಲೈಟ್ ಟೌನ್ ಆದ್ರೆ ಅದ್ರ ನೆಕ್ಸ್ಟ್ ಬರುತ್ತಲ್ಲ ಪ್ಲಾನೆಟ್ ಟೌನ್, ಅಲ್ಲೇ ನಮ್ಮನೆ ಇರೋದು. ತಲೆ ಕೆಡಿಸ್ಕೊಂಬೇಡಿ, ಬನ್ನಿ. ಕಾರ್ ನಾ ಪಕ್ಕ ಹೇಳಿ ನಿಮ್ ಡ್ರೈವರ್ಗೆ. ಪ್ಲೀಸ್ ಕಮ್. ಡ್ರೈವರ್, ಕಾರ್ ರಿಪೇರಿ ಮಾಡಿಸ್ಕೊಂಡ್ ಬಾ. ಓಕೆ? ವಂಡರ್ಫುಲ್. ದಿಸ್ ಫಾರ್ಮ್ ಹೌಸ್ ಇಸ್ ರಿಯಲಿ ಬ್ಯೂಟಿಫುಲ್. ಶ್ವೇತಾ, ನಮಗ್ ಟೈಮ್ ಆಯ್ತು, ನಾವೇ ನೋಡ್ತೀವಿ. ಓಕೆ? ಹೇ, ಇಲ್ಲಿವರೆಗೂ ಬಂದು ಹಾಗೆ ಹೋದ್ರೆ ಹೇಗೆ? ಇಲ್ಲಿ ನೋಡಕ್ಕೆ ತುಂಬಾ ಜಾಗ ಇದೆ. ಹಾಯಾಗಿ ನೋಡ್ತಾ ಇರಿ. 5 minutes ಅಲ್ಲಿ ಕಾಫಿ ತರ್ತೀನಿ. ಕಾಫಿ? ದಟ್ಸ್ ಗುಡ್, ದಟ್ಸ್ ಗುಡ್. ಐ ಲೈಕ್ ಇಟ್. ಕಾಫಿ ತರ್ತಾರಂತೆ. ನಾನು ಅಷ್ಟು ಒಂದು ದಮ್ ಮಾಡ್ಕೊಂತೀನಿ, ನೀನ್ ಹಂಗೆ ಒಂದು ರೌಂಡ್ ಹಾಕೊಂಬಾ. ಓಕೆ, ಕಮ್ ಆನ್. ಏ ಗುರು, ಆ ಜಾಗ ತುಂಬಾ ಚೆನ್ನಾಗಿದೆ ಅಲ್ಲ? ನನಗೆ ಈ ಜಾಗನೇ ಚೆನ್ನಾಗಿದೆ, ನೀನ್ ನೋಡ್ಬಾ. ದಿವ್ಯಾ, ದಿವ್ಯಾ, ಏನಾಯ್ತು? ಏನಾಯ್ತು ದಿವ್ಯಾ? ಅಲ್ಲೋಡು. ಗುರು, ಶ್ವೇತಾ, ಇದು ನನ್ನ ಸಿಸ್ಟರ್ ಸ್ಮಿತಾ. ನಾನು ಅವಳು ಟ್ವಿನ್ಸ್. ಇಬ್ರು ಒಂದೇ ತರ ಇದೀವಿ. ಅಲ್ಲೋಡಿ. ಇಬ್ರು ಒಟ್ಟಿಗೆ ಸೇರಿ ಡಾನ್ಸ್ ಟ್ರೂಪ್ ನಡೆಸ್ತಾ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಗೋವಾದಲ್ಲಿ ನಡೆದ ನ್ಯೂ ಇಯರ್ ಪ್ರೋಗ್ರಾಮ್ನಲ್ಲಿ ಕರೆಕ್ಟಾಗಿ 12 ಗಂಟೆಗೆ ಸಮಯಕ್ಕೆ ಸರಿಯಾಗಿ ಕರೆಂಟ್ ವೈರ್ ಟಚ್ ಆಗಿ ಶಾಕ್ ಹೊಡೆದು ಸ್ಟೇಜ್ ಮೇಲೆ ಸತ್ತು ಹೋಗ್ಬಿಟ್ಲು. ಗುರು, ನಾನ್ ಹೇಳ್ದೆ, ನೀನ್ ಕೇಳಲಿಲ್ಲ. ನಾನ್ ಹೇಳ್ದೆ ಎಲ್ಲ ನಡೆಯುತ್ತೆ. ಆ ಆಕ್ಸಿಡೆಂಟು, ಆತ್ಮಹತ್ಯೆ, ನೀನ್ ಎಡಿಟರ್ ದೇವರಾಜ್ನ ಕೊಲ್ಲೋದು, ಆ ಟ್ರೈನ್ ಬ್ಲಾಸ್ಟ್ ಎಲ್ಲ ನಡೆಯುತ್ತೆ. ಎಲ್ಲ ನಡೆಯುತ್ತೆ. ಎಲ್ಲ ನಡೆಯುತ್ತೆ ಗುರು. ದಿವ್ಯಾ, ಪ್ಲೀಸ್ ಕೂಲ್ ಡೌನ್. ನಡೆಯುತ್ತೆ ಗುರು. ದಿವ್ಯಾ, ಎಕ್ಸೈಟ್ ಆಗ್ಬೇಡ, ನನ್ನ ಮಾತು ಕೇಳ್ತಿ. ದಿವ್ಯಾ, 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 ಏನಾಗ್ತಿದೆ? ದಿವ್ಯಾ, ದಿವ್ಯಾ, ಮೈ ಗಾಡ್, ದಿವ್ಯಾ, ದಿವ್ಯಾ. ದಿವ್ಯಾ, ಇಬ್ರು ಒಂದೇ ತರದಿಂದ ಮಿಸ್ ಆಗೋಯ್ತು ಸರ್. ನಾವ್ ಅಷ್ಟೆಲ್ಲ ಕಷ್ಟಪಟ್ಟು ಅವಳನ್ನ ಕಾಪಾಡಿದ್ದು, ನಾವ್ ಅನ್ಕೊಂಡಿದ್ದೆಲ್ಲ ಸುಳ್ಳಾಗೋಯ್ತು ಸರ್. ಸರ್, ದಿವ್ಯಾ ಆಕ್ಚುಲಿ ನೋಡಿದ್ದು ಶ್ವೇತನಲ್ಲ ಸರ್, ಅದೇ ತರ ಇರೋ ಅವಳ ತಂಗಿ ಸ್ಮಿತಾನ. ಗುರು, ಆ ಸ್ಮಿತಾ ಎಲೆಕ್ಟ್ರಿಕ್ ಶಾಕ್ ಸತ್ತಿರೋ ಬಗ್ಗೆ ನನಗೂ ಡೌಟ್ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡು. ಓಕೆ ಸರ್. ಗುರು, ಇಲ್ಲಿ ನೋಡು, ಗೋವಾ ಟೈಮ್ಸ್ ಪೇಪರ್ ನಲ್ಲಿ ಆ ನ್ಯೂಸ್ ಬಂದಿದೆ. ಏನಾಯ್ತಮ್ಮ ದಿವ್ಯಾ? ಆ ಹುಡುಗಿ ಸತ್ತೋದ್ಲಮ್ಮ. ನನ್ನ ಕನ್ಸಲ್ಲಿ ಕಂಡ ಹಾಗೆ ಆಗೋಯ್ತು. ಅದನ್ನೇ ಬೆಳೆಸ್ಕೊಂಡು ಚೆನ್ನಾಗಿ ಬೆಳೆದು ದಿವ್ಯಾ, ಏನಾಯ್ತು? ಅವನೇ ಗುರು, ಅವನೇ ಶಬರಿಮಲೆ ಮಾಲೆ ಹಾಕೊಂಡು ಆಕ್ಸಿಡೆಂಟ್ ಆಗಿ ಸಾಯೋದು. ದಿವ್ಯಾ, ನೀನೇನ್ ಹೆದರ್ಕೊಂಬೇಡ. ಇದು ಉದಯ ಟಿವಿಲಿ ರೆಕಾರ್ಡ್ ಆಗಿ ಬರ್ತಿರೋ ಪ್ರೋಗ್ರಾಮ್. ನಾನು ಇಮಿಡಿಯೇಟ್ ಉದಯ ಟಿವಿಗೆ ಹೋಗಿ ಇವ್ನು ಯಾರು ಏನು ಎತ್ತ ಅಂತೆಲ್ಲ ಡೀಟೇಲ್ಸ್ ತಗೊಂಡ್ ಬರ್ತೀನಿ. ಓಕೆ? ನೀನೇ ತಲೆ ಕೆಡಿಸ್ಕೊಂಬೇಡ, ಬರ್ತೀನಿ. ಗುರು, ನಾನು ಬರ್ತೀನಿ ಗುರು. ದಿವ್ಯಾ, ನೀನ್ ಮೊದ್ಲೇ ಟೆನ್ಷನ್ ಅಲ್ಲಿ ಇದೆಯಾ? ನೀನ್ ರೆಸ್ಟ್ ತಗೋ, ನಾನೆಲ್ಲ ನೋಡ್ಕೊಂತೀನಿ. ಓಕೆ? ನಂಗೆ ತುಂಬಾ ಭಯ ಆಗ್ತಿದೆ. ನಾನು ನಿನ್ ಜೊತೆಲೇ ಇರ್ತೀನಿ. ಪ್ಲೀಸ್ ಗುರು, ಪ್ಲೀಸ್. ಓಕೆ, ಬಾ. ಗುರು, ಗುರು, ನಿಲ್ಸು. ದಿವ್ಯಾ, ಗುರು, ಒಂದ್ ಹುಡುಗಿ ನೇಣು ಹಾಕೋತಾಳೆ ಅಂತಲ್ಲ?
ಅದು ಈ ಮರಕ್ಕೆನೆ. ಅಲ್ಲಿ ನೋಡು, ಗೌರಿ ಬಳಿ ಅಂತ ಬೋರ್ಡ್ ಕೂಡ ಇದೆ. ಈ ಮರಕ್ಕೆನೆ ಆ ಹುಡುಗಿ ನೇಣು ಹಾಕೊಳ್ಳೋದು. ಹೌದು ಪೂಜಾ, ದಿವ್ಯ ಹೇಳೋ ತರ ಆ ಹುಡುಗಿ ಇದೇ ಮರಕ್ಕೆ ಬಂದು ನೇಣು ಹಾಕೋತಾಳೆ ಅಂದ್ರೆ ಅದನ್ನ ತಡೆಯೋದು ಬಹಳ ಈಸಿ. ನೀನೊಂದು ಕೆಲಸ ಮಾಡು, ನೀನ್ ಈ ಮರದ ಹತ್ರನೇ ಇದ್ಬಿಟ್ಟು ಯಾರು ಆ ಕೆಲಸ ಕೈ ಆಗದಿರ್ತಾರ ನೋಡ್ಕೋ. ಓಕೆ ಓಕೆ ಗುರು, ನಾನ್ ನೋಡ್ಕೊಳ್ತೀನಿ. ನೀನ್ ದಿವ್ಯಾನ್ ಕರ್ಕೊಂಡು ಹೋಗ್ಬಿಟ್ ಬಾ. ಬಾ ದಿವ್ಯ. ಏ ಜ್ಯೋತಿ, ಎಷ್ಟು ವರ್ಷ ಅಂತ ನಾವ್ ಹೀಗೆ ಲವ್ ಮಾಡ್ತಾ ಇರೋದು? ಮದ್ವೆ ಆಗೋಣ ಅಂದ್ರೆ ಯಾವಾಗ್ಲೂ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀಯ. ಸಂತೋಷ್, ಮದ್ವೆ ಮಾಡ್ಕೊಂಡು ಏನ್ ಮಾಡೋದು? ಮೊದ್ಲು ಲೈಫ್ ಅಲ್ಲಿ ಚೆನ್ನಾಗಿ ಸೆಟ್ಲ್ ಆಗ್ಬೇಕಲ್ವಾ? ಇದೊಂದು ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಲೈಫ್ ಅಲ್ಲಿ ಹೇಗ್ ಸೆಟ್ಲ್ ಆಗೋ ಜ್ಯೋತಿ? ಜೀವನದಲ್ಲಿ ಮೇಲ್ ಬರ್ಬೇಕು ಅಂದ್ರೆ ತಾಳ್ಮೆ ಇರ್ಬೇಕು. ನಿನ್ನಂತವನ್ನ ಲವ್ ಮಾಡೋದಕ್ಕಿಂತ ಯಾವ್ದಾದ್ರು ಮರಕ್ ಹೋಗಿ ನೇಣ್ ಹಾಕೊಳ್ಳೋದ್ ಮೇಲು. ಸಂಪಾದನೆ ಮಾಡೋದಕ್ಕೆ ನಿಂಗ್ ಬೇರೆ ದಾರಿನೇ ಇಲ್ವಾ? ಏನಿದೆ, ಉದ್ಯ ಟಿವಿಲಿ ಕೆಲ್ಸಕ್ಕೆ ಸೇರಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬೇರೆ ಏನಾದ್ರು ದಾರಿ ಇದ್ರೆ ನೀನೇ ಹೇಳು. ಇದೆ, ಮಾಮೂಲಿ ಐಡಿಯಾ ಅಲ್ಲ, ಒಂದ್ ಮಾಸ್ಟರ್ ಪ್ಲಾನ್. ನಾನ್ ಹೇಳೋ ವಿಷಯನ ನೀನ್ ಈ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಡ್ಬೇಕು. ಆದ್ರೆ ಅದು ಡೇಂಜರಸ್ ಮ್ಯಾಟರ್. ನೀನ್ ರಿಸ್ಕ್ ತಗೊಂಡು ಶೂಟ್ ಮಾಡೋದಾದ್ರೆ ನಾವ್ ಅದ್ರಿಂದ ಕೋಟಿ ಗಟ್ಲೆ ಹಣ ಸಂಪಾದನೆ ಮಾಡಿ ನ್ಯೂಜಿಲೆಂಡ್ ಹೋಗಿ ಆರಾಮಾಗಿ ಸೆಟ್ಲ್ ಆಗ್ಬಿಡ್ಬೋದು. ಆಮೇಲೆ ಉದ್ಯಾ ಟಿವಿನೇ ಬಂದು ನಿನ್ ಇಂಟರ್ವ್ಯೂಗೋಸ್ಕರ ಕಾಯ್ತಾ ಇರುತ್ತೆ. ನೀವ್ ಹೇಳ್ತಿರೋ ಪ್ರೋಗ್ರಾಮ್ ನಲ್ಲಿ ಮಾತಾಡಿದವರು ಸತ್ಯ ಅಂತ. ಅವ್ರ ಅಡ್ರೆಸ್ ರಿಸೆಪ್ಷನ್ ಅಲ್ಲಿ ಸಿಗ್ಬಹುದು. ಅಲ್ಲ, ಆ ಸತ್ಯ ಅನ್ನೋರೇನಾರ ಶಬರಿಮಲೆ ಮಾಲೆ ಹಾಕಿದ್ರಾ? ಅಯ್ಯೋ, ಏನ್ ಸರ್ ಹೀಗೆ ಕೇಳ್ತಾರ ನೀವು? ಅವ್ರು ಮಾಡೋ ಪ್ರೋಗ್ರಾಮು ದೇವ್ರಿಲ್ಲ ಅಂತ ವಾದ ಮಾಡೋ ಪ್ರೋಗ್ರಾಮು. ಅವರು ಹೋಗಿ ಶಬರಿಮಲೆ ಮಾಲೆ ಹಾಕಿದಿರಾ ಅಂತ ಕೇಳ್ತಿರಲ್ಲ ಸರ್. ಹಲೋ, ಎಕ್ಸ್ಕ್ಯೂಸ್ ಮೀ, ಈಗ ಅರ್ಜೆಂಟ್ ಅವ್ರು ಎಲ್ಲಿ ಸಿಗ್ತಾರೆ? ಮ್ಯೂಸಿಕ್ ಡೈರೆಕ್ಟರ್ ಗುರು ಕಿರಣ್ ಅವ್ರನ್ನ ನೋಡ್ಬೇಕಂತಿದ್ರು. ಐ ಥಿಂಕ್ ಅಲ್ಲಿ ಸಿಗ್ಬಹುದು ನೋಡಿ. ಬೇಗ ಹೋಗ್ರು, ಆ ಸತ್ಯ ಮಿಸ್ ಆಗ್ತಾನೆ. ಯಾಕೆ ತಲೆ ಕೆಡಿಸ್ಕೊಂತೀಯ? ಅವ್ನು ಕಂಡಿಡ್ದಾಯ್ತಲ್ಲ, ಅವನ ಕಾಪಾಡೋಣ, ಸುಮ್ಮನೆ ಇರು. ಮರಕ್ಕೆ ಕಾವಲಾಗಿ ಪೂಜಾ ಇದ್ದಾಳೆ, ಆದ್ರೆ ಆ ಸತ್ಯ ಯಾರಿದ್ದಾರೆ? ದಿವ್ಯಾ, ಈಗ ಹುಡುಗಿ ಏನ್ ಹೇಳಿದ್ಲು? ಅವ್ನು ದೊಡ್ಡ ನಾಸ್ತಿಕ ಅಂತ ಹೇಳಿದ್ರು. ಅದ್ರ ಮೇಲೆ ಒಂದು ಪ್ರೋಗ್ರಾಮ್ ಬೇರೆ ಕೊಡ್ತಾ ಇದ್ದಾನಂತೆ. ಅಂತವನಾಗಿ ಶಬರಿಮಲೆ ಮಾಲೆ ಹಾಕ್ತಾರ ನೋಡು. ನಿನ್ ಕನಸು ನಿಜ ಆಗಲ್ಲ, ಅವ್ನು ಶಬರಿಮಲೆ ಮಾಲೆ ಹಾಕಲ್ಲ. ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅವನೇ ಸತ್ತಿರಬಹುದು. ಅಯ್ಯೋ, ಬರೀ ಅಪ್ಸಕ್ನ ನೋಡಿದ್ಯಾ? ಬಾ ನೋಡೇ ಬೇಡ ಅವನು ಅಲ್ವ ಅಂತ. ನೋಡು ಗುರು, ನಾನ್ ಹೇಳಿಲ್ವಾ ಹಾಗೆ ಆಗತ್ತೆ ಅಂತ? ಹಾಗೆ ಆಗತ್ತೆ. ದೇವ್ರನ್ನೇ ನಂಬ್ದಿರೋ ಮಾಲೆ ಹೆಂಗಾಗ್ತಾ? ಬೆಳಿಗ್ಗೆ ತನಕ ನನ್ನ ಜೊತೆನೇ ಇದ್ದ, ಈಗ ನೋಡಿದ್ರೆ ಅವನೇ ಇಲ್ಲ. ಬೆಳಿಗ್ಗೆ ತನಕ ನಿಮ್ ಜೊತೆ ಏನ್ ಮಾಡ್ತಿದ್ದ? ಸರ್, ಅವನ್ ಭಾಷಣ ಬಿಗಿಯೋದ್ರಲ್ಲಿ ಮಾತ್ರ ಅಲ್ಲ, ಹಾಡೋದ್ರಲ್ಲಿ ಎಕ್ಸ್ಪರ್ಟ್. ಅವನು ಆಗಾಗ ನನ್ನ ಹತ್ರ ಕೋರಸ್ ಸಿಂಗರ್ಗೆ ಹಾಡ್ತಾ ಇದ್ದ. ಇತ್ತೀಚೆಗೆ ನಾನೇ ಅವನಿಗೆ ಮೇನ್ ಸಿಂಗರ್ಗೆ ಅವಕಾಶ ಕೊಟ್ಟೆ. ಸರ್, ಹೇಳಿ ಕಳ್ಸಿದ್ರಂತೆ? ಹಾ ಸತ್ಯ, ಒಂದ್ ರೆಕಾರ್ಡಿಂಗ್ ಇದೆ, ಹಾಡ್ತೀಯಾ? ನಿನ್ ವಾಯ್ಸ್ ಚೆನ್ನಾಗಿರುತ್ತೆ. ಯಾವ ಹಾಡು? ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮೇಲೆ ಭಕ್ತಿಗೀತೆ ಕ್ಯಾಸೆಟ್ ಮಾಡ್ತಾ ಇದೀವಿ. ಹಾಡೋದೆಲ್ಲ ಅದೇ ಗೆಟಪಲ್ಲಿ ಹಾಡ್ಬೇಕು, ಯಾಕಂದ್ರೆ ಶೂಟ್ ಮಾಡಿ ಟಿವಿಯಲ್ಲಿ ಪ್ರಮೋ ಆಗ್ತಾ ಇದಾರೆ. ನೀನ್ ಮೊದಲೇ ನಾಸ್ತಿಕ, ದೇವರ ಮೇಲೆ ಭಕ್ತಿ ಇಲ್ಲ. ನಿನ್ ಕೈಲಾಗತ್ತಾ? ಹಾಡ್ತೀನಿ. ಪೇಮೆಂಟ್ 25,000. 25,000? ಸರ್, ಜೀವನದಲ್ಲಿ ದುಡ್ಡೇ ಮುಖ್ಯ. ದುಡ್ಡು ಕೊಡ್ತೀನಿ ಅಂದ್ರೆ ಯಾವ ಮಾಲೆ ಹಾಕೊಂಡು ಯಾವ ದೇವ್ರ ಬಗ್ಗೆ ಏನು ಬೇಕಾದ್ರೂ ಹಾಡಕ್ ನಾನು ಸಿದ್ಧ. ಕೆಲವೊಮ್ಮೆ ನಾನೇ ತಪ್ಪು ಮಾಡಿದೆ ಅನ್ಸುತ್ತೆ. ದೇವರ ಮೇಲೆ ಭಕ್ತಿ ಇಲ್ಲದೆ ಶಬರಿಮಲೆ ಮಾಲೆ ಹಾಕೊಂಡು ಹಾಡ್ದ. ಈಗ ನೋಡಿ ಏನಾಯ್ತು. ಡ್ರೈವಿಂಗ್ ಅಲ್ಲಿ ಎಕ್ಸ್ಪರ್ಟ್ ಅಂತ ಮಿನಿಸ್ಟರ್ ಜೆ ಪಾಟೀಲ್ ಅವನ ಡ್ರೈವರ್ ಕೆಲಸಕ್ಕೆ ಇಟ್ಕೊಂಡಿದ್ರು. ಏನು? ಮಿನಿಸ್ಟರ್ ಜೆ ಪಾಟೀಲ್ ಹತ್ರ ಅವ್ನು ಡ್ರೈವರ್ ಆಗಿದ್ನ? ಹೌದು. ಅವನು ಮಾಡದೇ ಇರೋ ಕೆಲಸನೇ ಇಲ್ಲ. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾ ಇದ್ದ. ಓಕೆ ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. ಓಕೆ, ಥ್ಯಾಂಕ್ ಯು. ಆ ಹುಡುಗಿ ಖಂಡಿತವಾಗ್ಲೂ ಆ ಮರಕ್ಕೆ ನೇಣು ಹಾಕೋತಾಳೆ. ದಿವ್ಯಾ, ನಾನೇನೋ ಯೋಚನೆ ಮಾಡ್ತೀನಿ, ನೀನೇನೋ ಮಾತಾಡ್ತಾ ಇದ್ಯಾ. ಬರೀ ನೆಗೆಟಿವ್ ಮಾತಾಡಿ ಇದೆಲ್ಲ ಈಗ ಆಗ್ತಿರೋದು. ನೀನ್ ಯಾಕೆ ತಲೆ ಕೆಡಿಸ್ಕೊಂತಿದ್ಯಾ? ಪೂಜಾ ಮರದ ಹತ್ರ ಇದ್ದಾಳಲ್ಲ. ಏ ಟ್ಯಾಕ್ಸಿ,
ನೋಡು ಒಂದ್ ಕೆಲಸ ಮಾಡು, ನಿನ್ ಮನೆಗೆ ಹೋಗು, ರೆಸ್ಟ್ ತಗೋ. ಯಾಕಂದ್ರೆ ನಿನ್ ಮನಸ್ಥಿತಿ ಸರಿ ಇಲ್ಲ. ನಾನೇನ ದೇವರ ಹತ್ರ ಹೋಗಲ್ಲ. ಓಕೆ, ತಲೆ ಕೆಡಿಸ್ಕೊಂಬೇಡ, ಹೊರಡು. ನಾನು ಮತ್ತೆ ಫೋನ್ ಮಾಡ್ತೀನಿ ನಿಮ್ಗೆ. ಓಕೆ? ಪಂಚಗಿರಿ ಕರ್ಕೊಂಡು ಹೋಗಪ್ಪ, ಕರ್ಕೊಂಡು ಹೋಗಿ. ಅದನ್ನು ಕಟ್ ಮಾಡ್ಬಿಡಿ ಕರೆಕ್ಟ್ ಆಗಿ. ಪೂಜಾ, ಏನಿದೆಲ್ಲ ಏನ್ ಮಾಡ್ತಿದ್ಯಾ? ನೋಡ್ದ್ಯಾ ಗುರು, ಮರಾನೇ ಕಟ್ ಮಾಡಿಸ್ಬಿಟ್ಟೆ. ಈ ಮರ ಇದ್ರೆ ತಾನೇ ಆ ಹುಡ್ಗಿ ಬಂದ್ ನೇಣ್ ಹಾಕೊಳ್ಳೋದು. ಈಗ ಈ ಮರಾನೇ ಇಲ್ಲ ಅಂದ್ರೆ ಪರವಾಗಿಲ್ಲ, ನೀನು ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್. ಒಳ್ಳೆ ಐಡಿಯಾ, ನನಗಿದ ಹೊಳಿಲೇ ಇಲ್ಲಲ್ಲ. ಹಲೋ ಗುರು, ಆ ಹುಡುಗಿ ಇಲ್ಲಿ ಮರಕ್ಕೆ ನೇಣು ಹಾಕೊಂಡಿದ್ದಾಳೆ. ವಾಟ್? ಗುರು, ಅಲ್ಲಿ ನೋಡು, ಇದು ಪ್ರಕಾಶ್ ನಗರ ಅಲ್ವಾ? ಮತ್ತೆ ಗೋರಿಪಾಳ್ಯ ಅಂತ ಬೋರ್ಡ್ ಇದೆ. ರೇ ಡಬ್ಬಾ ಮ್ಯಾನೇಜರ್, ಆರಾಮಾಗಿ ಗೋರಿಪಾಳ್ಯದಲ್ಲಿ ಶೂಟ್ ಮಾಡ್ಬೋದಿತ್ತಲ್ರಿ. ಇದು ಯಾವ್ದೋ ಅದೃಷ್ಟ ಜಾಗ, ಇಲ್ಲಿ ಶೂಟ್ ಮಾಡಿದ್ರೆ 100 ಡೇಸ್ ಹೋಗುತ್ತೆ ಅಂತ ಈ ಪ್ರಕಾಶ್ ನಗರದಲ್ಲಿ ಗೋರಿಪಾಳ್ಯ ಅಂತ ಹೇಳಿ ಬೋರ್ಡ್ ಹಾಕ್ಸಿ ಶೂಟ್ ಮಾಡಿಸಿದ್ರಿ. ಈಗ ನೋಡಿ, ಯಾವಳ ನೇಣ್ ಹಾಕೊಂಡು ಸತ್ತಿದ್ದಾಳೆ. ಪೊಲೀಸ್ನವ್ರು ಬಂದು ಗುಮ್ತಾರೆ. ಇನ್ನೆಲ್ರಿ ಶೂಟಿಂಗ್ ಮಾಡೋದಿಲ್ಲಿ? ಬೇರೆ ಎಲ್ಲಾದ್ರೂ ಅರೇಂಜ್ ಮಾಡ್ರಿ. ಗುರು, ಅಲ್ಲಿ ನೋಡು, ದಿವ್ಯಾ ನಿಂತಿದ್ದಾಳೆ. ದಿವ್ಯಾ? ಗುರು, ಎಲ್ಲ ನನ್ ಕನ್ಸಲ್ಲಿ ಕಂಡಾಗೆ ನಡೀತಿದೆ. ನೀನ್ ಆ ದೇವರಾಜ್ನ ಖಂಡಿತವಾಗ್ಲೂ ಕೊಲ್ತ್ಯಾ. ದಿವ್ಯಾ, ನನ್ ಮಾತು ನಮ್ಮ ಕೇಳು. ಮದ್ವೆ ನಡೆಯೋದಿಲ್ಲ. ಅಲ್ಲ ದಿವ್ಯಾ, ನನ್ ಮಾತು ಕೇಳು. ನಾವಿಬ್ರು ಬೇರೆ ಆಗೋಗ್ತೀವಿ. ದಿವ್ಯಾ, ನೀನ್ ಯಾಕೆ ಎಕ್ಸೈಟ್ ಆಗ್ತಿದ್ಯಾ? ನೋಡು ನೋಡು ದಿವ್ಯಾ, ಪ್ಲೀಸ್, ನನ್ ಬಗ್ಗೆ ನಂಬಿಕೆ ಇಲ್ವಾ ನಿನಗೆ? ದಿವ್ಯಾ, ದಿವ್ಯಾ. ಅವನೇ ಸಿಬಿಐ ಆಫೀಸರ್ನ, ಮಿನಿಸ್ಟರ್ನ ಕೊಲೆ ಮಾಡಿದವನು. ಯಾರು? ಒಂದ್ ನಿಮಿಷ ಇದೆ. ಗುರು, ಗುರು, ಬೇಡ ಗುರು, ಹೋಗ್ಬೇಡ ಗುರು. ಗುರು, ಅವ್ನ ಹಿಂದೆ ಹೋಗ್ಬೇಡ. ದಿವ್ಯಾ, 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 ದಿವ್ಯಾ. ಇಟ್ಕೊಳ್ಳೋದೇ. 43329 ಅಡ್ರೆಸ್ ಬೇಕಿತ್ತು. 3329. ಅದ್ರ ಓನರ್ ನನಗೆ ಗೊತ್ತಲ್ಲ. ಯಾರು? ಮಿಸ್ಟರ್ ಶಶಿಕುಮಾರ್ ಅಂತ. ನಂಬರ್ 1 ನ್ಯೂಸ್ ಪೇಪರ್ ಇದೆಯಲ್ಲ, ಅದರಲ್ಲಿ ಸಬ್ ಎಡಿಟರ್ ಆಗಿದ್ದಾರೆ ಅವರು. ಎಲ್ಲಿ ಆ ಕೊಲೆಗಾರ? ಸರ್, ನೀವೇನ್ ಕೇಳ್ತಿದ್ದೀರಾ? ನಂಗೆ ಒಂದು ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಿಲ್ವ? 3329 ಗಾಡಿ ನಂಬರ್ ನಿಂದೆ ತಾನೆ? ಅದ್ರಲ್ಲೇ ತಾನೆ ಆ ಕೊಲೆಗಾರ ಆ ಗ್ಯಾಂಗ್ ಎಲ್ಲ ತಪ್ಪಿಕೊಂಡು ಹೋಗಿದ್ದು. ಹೇಳು, ಆ ನಿಮ್ ಎಡಿಟರ್ ದೇವರಾಜ್ ಏನ್ ಮಾಡ್ಬೇಕು ಅಂತಿದ್ದಾನೆ? ನ್ಯೂ ಇಯರ್ ನನ್ನ ಕೊಲ್ಬೇಕು ಅಂತ ಪ್ಲಾನ್ ಮಾಡಿದ ಅವನೇ ತಾನೆ? ಕಮ್ ಆನ್, ಟೆಲ್ ಮೀ. ಹೌದು. ಯಾಕ್ರು ಈ ತರ ಹುಚ್ಚುಚ್ಚ ಕೊಲೆ ಮಾಡ್ತಿದ್ದೀರಾ? ಆ ಸಿಬಿಐ ಆಫೀಸರ್ನ, ಮಿನಿಸ್ಟರ್ನ ಯಾಕೆ ಕೊಲೆ ಮಾಡಿದ್ರಿ? ಬುಗಳು. ಸರ್, ಸಿಬಿಐ ಆಫೀಸರ್ನ, ಮಿನಿಸ್ಟರ್ನ ಯಾರನ್ನೂ ನಮ್ಮ ಎಡಿಟರ್ ಕೊಂದಿಲ್ಲ. ನನ್ನ ಮಾತನ್ನ ನಂಬಿ. ಏನ್ ಹೇಳ್ತಿದ್ಯಾ ನೀನು? ಸರ್, ಎಲ್ರಿಗಿಂತ ಮುಂಚೆ ತಾನ್ ಸೆನ್ಸೇಷನ್ ನ್ಯೂಸ್ ಕೊಟ್ಟು ನಂಬರ್ 1 ಆಗಿರ್ಬೇಕು ಅನ್ನೋ ಹುಚ್ಚು ನಮ್ಮ ಎಡಿಟರ್ಗೆ. ಅದಕ್ಕೆ ಆ ದಿವ್ಯಾನ್ ಉಪಯೋಗಿಸ್ಕೊಂಡ್ರು. ಅವಳು ಹೇಳಿದ ಆ ಸಿಬಿಐ ಆಫೀಸರ್ ಕೊಲೆನ ಮೊದಲನೇ ನ್ಯೂಸ್ ಆಗಿ ಬಳಸ್ಕೊಂಡ್ರು ಸರ್. ಈಗಲೂ ಅಷ್ಟೇ, ನೀವು ಅವ್ರನ್ನ ಕೊಲೆ ಮಾಡ್ತೀರ ಅನ್ನೋ ಸುದ್ದಿ ಕೇಳಿ ಅವ್ರು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಶಶಿ, ಐ ಆಮ್ ರಿಯಲಿ ವರಿ. ಆ ದಿವ್ಯ ಏನ್ ಹೇಳ್ತಾಳೋ ಅದು ಖಂಡಿತ ನಡೆಯುತ್ತೆ. ಆ ಗುರು ನನ್ನನ್ನ ಕೊಂದೇ ಕೊಲ್ತಾನೆ. ಅದ್ ನಡೀಬಾರ್ದು ಅಂದ್ರೆ ನಾವೇ ಅವನನ್ನ ಮೊದಲು ಕೊಂದ್ಬಿಡ್ಬೇಕು. ರೈಟ್? ಆ ಮಿನಿಸ್ಟರ್ ಜೆ ಪಾಟೀಲು ನಮ್ಮ ಎಡಿಟರ್ಗೆ ತುಂಬಾ ಕ್ಲೋಸ್ ಫ್ರೆಂಡು. ಅವರು ಆವಾಗ ನಮ್ಮ ಪ್ರೆಸ್ಗೆ ಬರ್ತಾ ಇದ್ರು. ಒಂದ್ ದಿವಸ ಇವನು ನಮ್ಮ ಫ್ರೆಂಡ್ ರಾಬರ್ಟ್. ನೋಡಪ್ಪ ರಾಬರ್ಟ್, ಇವರು ಎಡಿಟರ್ ದೇವರಾಜ್. ಹಲೋ. ಅವರು ಸಬ್ ಎಡಿಟರ್. ಹಲೋ. ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕಾಗಿತ್ತು ನೋಡ್ರಪ್ಪ. ಏನ್ ಸರ್ ಇದು? ನೀವ್ ಹೇಳಿದ್ಮೇಲೆ ನಾನ್ ಮಾಡದೇ ಇರಕ್ಕಾಗತ್ತಾ? ಸ್ಮಿತಾ ಅನ್ನೋ ಹುಡುಗಿನ ನಾನು ಇಟ್ಕೊಂಡೀನ್ರಿ. ಭಾರಿ ಚಲೋ ಡ್ಯಾನ್ಸರ್ ರೀ. ತಗೋರಿ, ಇದು ಆಕಿ ಫೋಟೋ. ಇದನ್ನ ಹೈ ಲೆವೆಲ್ ಆಗಿ ಪೋಸ್ಟ್ ಪ್ರಿಂಟ್ ಮಾಡಿಸಿ ಹುಡುಗಿಸ್ರಿ. ಇದನ್ನ ಇಟ್ಕೊಂಡು ಆಕಿ ತಂಗಿನೂ ಒಂದು ಕೈ. ಅದಾದ್ಮೇಲೆನೆ ಮಿನಿಸ್ಟರ್ ಸಾಯ್ತಾರೆ ಅನ್ನೋದು ದಿವ್ಯಾ ಮೂಲಕ ಎಡಿಟರ್ ಗೊತ್ತಾಗಿತ್ತು. ಅವ್ರು ಅದನ್ನೇ ನ್ಯೂಸ್ ಮಾಡ ಹಾಕಿದ್ರು. ಯಾಕಂದ್ರೆ ದಿವ್ಯಾ ಕನ್ಸನ್ ಮೇಲೆ ಅವ್ರಿಗೆ ಅಷ್ಟೊಂದು ನಂಬಿಕೆ. ಅದೆಲ್ಲ ಸರಿ, ಆದ್ರೆ
ಆ ಕೊಲೆಗಾರ ನಿನ್ ವ್ಯಾನಲ್ಲಿ ಯಾಕೆ ಬಂದ? ಸರ್, ಸೈಡ್ ಬಿಸ್ನೆಸ್ಗೆ ನಾನು ವ್ಯಾನು ಕಾರ್ನ ಬಾಡಿಗೆ ಬಿಟ್ಟಿದ್ದೀನಿ. ನೀವ್ ಹೇಳಿದ ವ್ಯಾನ್ನ ಮಿನಿಸ್ಟರ್ ಫ್ರೆಂಡ್ ರಾಬರ್ಟ್ ಕೊಟ್ಟಿದ್ದೆ. ಅಂದ್ರೆ ಆ ಕಿಲ್ಲರ್ ಹೆಸರು ರಾಬರ್ಟ್. ದಿವ್ಯಾ ಮಲ್ಕೊಮ್ಮ. ಅಮ್ಮ, ಗುರು ಎಲ್ಲಿ? ಬರ್ತಾನಮ್ಮ. ಮತ್ತೆ ಮತ್ತೆ ಕಣ್ಮುಂದೆ ಅದೇ ಬರ್ತಿದ್ಯಮ್ಮ. ಒಂದು ಕ್ಷಣನೂ ನೆಮ್ಮದಿ ಆಗಿರೋಕ್ಕಾಗ್ತಿಲ್ಲ. ಗುರು ಯಾಕೆ ಅವ್ರನ್ನ ಕೊಲ್ಬೇಕು? ಅದ್ ನನಗೆ ಯಾಕೆ ಈಗ ಗೊತ್ತಾಗ್ಬೇಕು? ಹಾಗೆಲ್ಲ ಏನು ಹೋಗಲ್ಲಮ್ಮ. ಏನಾಗಲ್ಲ, ಆಗೋದೆಲ್ಲ ಆಗ್ತಾನೆ ಇದೆಯಲ್ಲ. ಆ ದೇವರಾಜ್ ಎಷ್ಟೇ ಕೆಟ್ಟವನಾಗಿದ್ರು ಇಂತ ಆಳ ಹೋಗ್ಲಿ, ಈ ಗುರು ಯಾಕೆ ಅವನ ವಿಷಯದಲ್ಲಿ ತಲೆ ಹಾಕ್ಬೇಕು? ಅವನು ಹೀಗೆ ತಲೆ ಹಾಕ್ತಿದ್ರೆ ಕೊನೆಗೆ ಅದೇ ಆಗೋದು. ದಿವ್ಯಾ, ಗುರು ಡಾಕ್ಟರ್, ನೀ ನನ್ ಚೇಂಬರ್ ಅಲ್ಲಿ ಟೆಲಿಸ್ಕೋಪ್ ತಂದು ಇಟ್ಟಾಗ್ಲೇ ನಂಗೆ ಗೊತ್ತಿತ್ತು ನೀ ಈ ರೀತಿ ಏನೋ ಒಂದ್ ದೊಡ್ಡ ಪ್ರಾಬ್ಲಮ್ ತಂದಿರ್ತೀಯ ಅಂತ. ನೋಡು, ಅವಳು ಎಷ್ಟೇ ಹೆದರ್ಕೊಂಡಿದ್ದಾಳೆ. ಮೊದ್ಲು ನೀ ಇನ್ವೆಸ್ಟಿಗೇಷನ್ ಮಾಡೋದ್ನ ನಿಲ್ಸು, ಅವಳು ತಾನಾಗಿ ಸರಿ ಹೋಗ್ತಾಳೆ. ಗುರು, ನೀನು ಕೈ ಮುಗಿದು ಕೇಳ್ಕೊಂತೀನಿ, ಇದನ್ನೆಲ್ಲ ಮರೆತು ಎಲ್ಲದೂ ದೂರ ಹೋಗ್ಬಿಡಿ. ನಿಮ್ ಬಗ್ಗೆ ಯೋಚನೆ ಮಾಡಿ ಮಾಡಿ ಇವಳು ಕೊರಗಿ ಸಾಯ್ತಾ ಇದ್ದಾಳೆ. ಅಮ್ಮ, ಇವಳು ಭಯ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಇದ್ರು ನಾನು ಅನ್ಕೊಂಡಿದ್ದೆ ಬೇರೆ, ಆಗಿರೋದೇ ಬೇರೆ. ಆ ದೇವರಾಜ್ಗೂ ಈ ಕೊಲೆಗಳಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಿನ್ನ ಕನಸಲ್ಲಿ ಬಿದ್ದಂಗೆ ನಾನೆಲ್ಲ ಅವನ್ನ ಕೊಲ್ತೀನೋ ಅಂತ ಭಯ ಪಟ್ಕೊಂಡು ಅವ್ನು ನನ್ನ ಕೊಲ್ಲಕ್ ಟ್ರೈ ಮಾಡ್ದ. ಇದೆಲ್ಲ ಮಾಡ್ತಿರೋದು ಆ ಮಿನಿಸ್ಟರ್ ಜೆ ಪಾಟೀಲ್ ಫ್ರೆಂಡ್ ರಾಬರ್ಟ್ ಅಂತ. ಆದ್ರೆ ಈ ರಾಬರ್ಟ್ ಯಾಕೆ ಇದೆಲ್ಲ ಮಾಡ್ತೀರೋ ನಂಗೆ ಒಂದು ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಗುರು, ನೀನ್ ಯಾವ್ದನ್ನೋ ಕೆದ್ಕಕ್ ಹೋಗ್ಬೇಡ. ನಾವಿಬ್ರು ಇವ್ರನ್ನ ಬಿಟ್ಟು ಹೋಗ್ಬಿಡೋಣ. ಅಲ್ಲ ದಿವ್ಯಾ, ದೇವರಾಜನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ರಲ್ಲ, ನಾನ್ ಯಾಕೆ ಅವನ್ನ ಶೂಟ್ ಮಾಡ್ಲಿ? ಅವ್ರು ಏನ್ ತಪ್ಪು ಮಾಡಿಲ್ಲ ಅಂದ್ರೂ ನೀನ್ ಅವ್ರನ್ನ ಶೂಟ್ ಮಾಡೇ ಮಾಡ್ತೀಯ. ದಿವ್ಯಾ, ಇದುವರೆಗೂ ನಿನಗೆ ಬಿದ್ದ ಕನ್ಸುಗಳೆಲ್ಲ ನಿಜ ಆಗಿರೋದಕ್ಕೋಸ್ಕರ ನೀನ್ ಹತ್ರ ಮಾತಾಡ್ತಾ ಇದ್ಯಾ. ಇದುವರೆಗೂ ನಿನಗೆ ಬಿದ್ದಿರೋ ಕನಸುಗಳು ಬೇರೆಯವ್ರಿಗೆ ಸಂಬಂಧಪಟ್ಟಿದ್ದು. ಆದ್ರೆ ಈಗ ನೀನ್ ಹೇಳ್ತಿರೋದು ನನಗೆ ಸಂಬಂಧಪಟ್ಟ ವಿಷಯ. ನಿನ್ನೆ 2 ಕನಸುಗಳು, ಬಾಕಿ ಉಳಿದಿರೋ 2 ಕನಸುಗಳು. ಒಂದು, ನಾನು ದೇವರಾಜನ್ ಕೊಲ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಆ ದೇವರೇ ಬಂದ್ರು ಕೂಡ ದೇವರಾಜನ ಕೊಲ್ಲಲ್ಲ, ಜ್ಞಾಪಕ ಇಟ್ಕೋ. ಎರಡನೇದಾಗಿ ಆ ಟ್ರೈನ್ ಬ್ಲಾಸ್ಟ್ ಆಗಿ ಜನ ಸಾಯ್ತಾರೆ ಅಂತಿದ್ಯಲ್ಲ, ಈ ಕೊಲೆಗಳನ್ನ ನೋಡ್ತಾ ಇದ್ರೆ ಆ ಟ್ರೈನ್ ಬ್ಲಾಸ್ಟ್ಗೂ ಈ ಕೊಲೆಗೆ ಏನೋ ಸಂಬಂಧ ಇದೆ, ಯಾರೋ ಪ್ಲಾನ್ ಮಾಡಿದ್ದಾರೆ. ಅದ್ರೆಲ್ಲ ನಾನು ಇನ್ವೆಸ್ಟಿಗೇಟ್ ಮಾಡಿ ಆ ಟ್ರೈನ್ ನ ಜನನ ಕಾಪಾಡಲಿಲ್ಲ ಅಂದ್ರೆ ನನ್ನ ಹೆಸರು ಗುರುನೇ ಅಲ್ಲ, ಜ್ಞಾಪಕ ಇಟ್ಕೋ. ಗೋಪಾಲ್, ಯಾಕೆ ಮೂಡ್ ಔಟ್ ಆಗಿರೋ ಆಗಿದೆ? ನಮ್ಮ ಹೀರೋಯಿನ್ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೀವಿ. ನನಗೆ ತುಂಬಾ ಫೀಲಿಂಗ್ ಆಗ್ತಾ ಇದೆ. ಏನು ಪ್ರಾಬ್ಲಮ್? ಒಬ್ಬ ಹೀರೋ ಜೊತೆ 2 ಹೀರೋಯಿನ್ ಹಾಕೊಂಡ್ರೆ ಇದೇ ಪ್ರಾಬ್ಲಮ್. ಆಕ್ಚುಲಿ ಪೂಜಾ ಪ್ರೆಗ್ನೆಂಟ್ ಆಗಿ ಅಡ್ಮಿಟ್ ಆಗ್ತಾಳೆ ಅಂತ ತಿಳ್ಕೊಂಡಿದ್ದೆ, ಆದ್ರೆ ದಿವ್ಯಾ ಆಗ್ಬಿಟ್ಲು. ನನ್ನ ಹೀರೋ ಜೊತೆ 2 ಹೀರೋಯಿನ್ಸ್ ಸೇರಿಸಿ ರೊಮ್ಯಾಂಟಿಕ್ ಆಗಿ ಸಾಂಗ್ ತೆಗಿಬೇಕು ಅಂತಿದ್ದೆ. ನನ್ನ ಪ್ಲಾನ್ ಎಲ್ಲ ಅಪ್ಸೆಟ್ ಆಗೋಯ್ತು. ಅಯ್ಯಯ್ಯೋ, ಒಬ್ಬ ಹೀರೋ ಜೊತೆ 2 ಹೀರೋಯಿನ್ ಆಡೋದಾ? ರೊಂಬ ಅನ್ಯಾಯ. ಯಾವ್ದು ಅನ್ಯಾಯ? ತೋಫಾದಲ್ಲಿ ಜಿತೇಂದ್ರ ಜೊತೆ ಶ್ರೀದೇವಿ ಜಯಪ್ರದ ಆಡೋದನ್ನ ನೋಡ್ತೀರಾ? ಡೂಪ್ಲಿಕೇಟ್ ನಲ್ಲಿ ಶಾರುಖ್ ಖಾನ್ ಜೊತೆ 2 ಹೀರೋಯಿನ್ಸ್ ಆಡೋದನ್ನ ನೋಡ್ತೀರಾ? ನಾನು ಕನ್ನಡದಲ್ಲಿ ತೆಗೆದ್ರೆ ನೋಡೋದಿಲ್ವಾ? ಆದ್ರೂನು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಒಳಗ್ ಬರೋ ಆಡಿಯನ್ಸ್ಗೆ ಹೀರೋ ಜೊತೆ ಹೀರೋಯಿನ್ಗಳು ಅಂತ ಹತ್ರನ ನೋಡ್ತಾರೆ. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ನೋಡ್ತಾರೆ. ಗೋಪಾಲ್, ಆ ಸಾಂಗ್ ನೀನು ಹೇಗೆ ತೆಗಿತೀಯಾ? ಅದನ್ನ ಹೇಳಿದ್ರೆ ನಿಂಗೆ ಗೊತ್ತಾಗಲ್ಲ. ಈಗ ಲೈವ್ ಆಗಿ ಹೆಂಗ್ ತೋರಿಸ್ತೀನಿ ನೋಡು. ಆಕ್ಷನ್! ಗುರು, ಆ ನೇಣ್ ಹಾಕೊಂಡಿರೋ ಹುಡುಗಿ ಬಗ್ಗೆ ವಿಚಾರಿಸ್ದೆ. ಅವಳ ಹೆಸರು ಜ್ಯೋತಿ ಅಂತ. ಮಿನಿಸ್ಟರ್ ಜೆ ಪಾಟೀಲ್ ಹತ್ರ PA ಆಗಿದ್ಲಂತೆ. ಏನು? ಮಿನಿಸ್ಟರ್ ಜೆ ಪಾಟೀಲ್ ಹತ್ರ? ಏನ್ ರಾಂಗು? ಎಲೆಕ್ಟ್ರಿಕ್ ಶಾಕಿಂದ ಸತ್ತ ಸ್ಮಿತಾ ಮಿನಿಸ್ಟರ್ ಕೀಪ್, ಆಕ್ಸಿಡೆಂಟಲ್ ಸತ್ತ ಸತ್ಯ ಮಿನಿಸ್ಟರ್ ಡ್ರೈವರ್. ಈಗ ನೀನ್ ಹೇಳ್ತಿರೋ ಈ ಹುಡುಗಿ ಮಿನಿಸ್ಟರ್ PA. ಇವರೆಲ್ಲರ ಮಧ್ಯ ಲಿಂಕ್ ಇದೆ. ಹಾಗಾದ್ರೆ ಈ ಸಾವುಗಳಿಗೂ ಏನೋ ಲಿಂಕ್ ಇರ್ಬೇಕು. ಹೇಗೆ ಗುರು? ಸ್ಟೇಜ್ ಮೇಲೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಿದ್ದು ನ್ಯಾಚುರಲ್, ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು ನ್ಯಾಚುರಲ್. ಈ ಹುಡುಗಿ ತಾನಾಗೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಅದು ಓಕೆ ಪೂಜಾ, ಆದ್ರೆ ಅವಳು ಯಾಕೆ ಸೂಸೈಡ್ ಮಾಡ್ಕೊಳ್ಳೋ ರೀಸನ್ ಗೊತ್ತಾಯ್ತಾ? ಅವಳು ಇದ್ದಿದ್ ಗೆಸ್ಟ್ ಹೌಸ್ ನಲ್ಲಿ ಹೋಗಿ ವಿಚಾರಿಸಿದೆ. ಅವಳಿಗೆ ರಿಲೇಷನ್ಸ್ ಯಾರೂ ಇಲ್ಲ. ಸಂತೋಷ್ ಅನ್ನೋ ಒಬ್ಬ ಹುಡುಗನ್ನ ಲವ್ ಮಾಡ್ತಿದ್ಲು. ಆಕ್ಚುಲಿ ಇನ್ 2 ದಿನದಲ್ಲಿ ಅವಳು ಸಂತೋಷ್ ಇಬ್ರು ನ್ಯೂಜಿಲ್ಯಾಂಡ್ ಹೋಗೋಕೆ ಟಿಕೆಟ್ಸ್ ತಗೊಂಡಿದ್ರು. ಇದು ಅವಳ ರೂಮ್ ಅಲ್ಲಿ ಇದ್ದಿದ್ದ ಟಿಕೆಟ್ಸ್ ಅಂಡ್ ಪಾಸ್ಪೋರ್ಟ್ಸ್. 2 ದಿನದಲ್ಲಿ ಲವ್ವರ್ ಜೊತೆ ನ್ಯೂಜಿಲೆಂಡ್ ಹೋಗೋ ಹುಡುಗಿ ಸೂಸೈಡ್ ಮಾಡ್ಕೊಂಡು ಸಾಯ್ತಾಳ? ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ಈ ಲವ್ವರ್ ಎಲ್ಲಿ ಸಿಗ್ತಾನೆ ಗೊತ್ತಾ ನಿನಗೆ? ಅದನ್ನು ಎನ್ಕ್ವೈರಿ ಮಾಡಿದೆ. ಅವನು ಮೈಸೂರಿನಲ್ಲಿ ಫೋಟೋ ಸ್ಟುಡಿಯೋ ಇಟ್ಕೊಂಡಿದ್ದಾನೆ. ಇದುವರೆಗೂ ಜ್ಯೋತಿ ಬಾಡಿ ನೋಡಕ್ಕೂ ಅವನು ಬಂದಿಲ್ಲ. ಬಾಡಿ ನೋಡಕ್ಕೂ ಬರ್ಲಿಲ್ಲ? ಪೂಜಾ, ಇವರಿಬ್ರು ಮಧ್ಯೆ ಏನೋ ನಡೆದಿರುತ್ತೆ. ಆ ಹುಡುಗನ ಗೊತ್ತಿರುತ್ತೆ ಅವಳು ಯಾಕೆ ಸೂಸೈಡ್ ಮಾಡ್ಕೊಂಡ್ಲು ಅಂತ. ಅರ್ಜೆಂಟ್ ಆಗಿ ಅವನೋಗಿ ಮೈಸೂರು ನೋಡ್ಬೇಕು. ಬಾ. 1 ನಿಮಿಷ ಗುರು, ಈ ರಿವಾಲ್ವರ್ ತಗೋ. ಯಾಕೆ? ಇದ್ರಲ್ಲಿ ಡಮ್ಮಿ ಬುಲೆಟ್ಸ್ ಹಾಕಿಟ್ಟಿದ್ದೀನಿ. ಅಕಸ್ಮಾತ್ ನೀನ್ ಇದ್ರಲ್ಲಿ ಶೂಟ್ ಮಾಡಿದ್ರು ಆ ಎಡಿಟರ್ ದೇವರಾಜ್ ಸಾಯಲ್ಲ.
ಪೂಜಾ ನೀನು ನನ್ನ ನಂಬಲ್ವಾ? ಹಾಗಲ್ಲ ಗುರು, ನಡೆದಿರೋದೆಲ್ಲ ನೋಡಿದ್ರೆ ಒಂಥರ ಭಯ ಆಗುತ್ತೆ. ಯಾವ್ದಕ್ಕೂ ನಾವು ಕೇರ್ಫುಲ್ ಆಗಿರೋದು ಒಳ್ಳೇದಲ್ವಾ? ಹಲೋ ಮಿಸ್ಟರ್ ಎಡಿಟರ್ ದೇವರಾಜ್, ನಿಮ್ಮ ನಂಬರ್ 1 ಪತ್ರಿಕೆಗೆ ನನ್ನ ಹತ್ರ ಒಳ್ಳೆ ಸೆನ್ಸೇಷನಲ್ ನ್ಯೂಸ್ ಇದೆ. ಓ ಹೌದಾ? ನೀವು ನನಗೊಂದು ಕೋಟಿ ಕೊಡೋದಾದ್ರೆ ನಾನು ನನ್ನ ವಿಡಿಯೋ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿರೋದನ್ನ ನಿಮಗೆ ಕೊಡ್ತೀನಿ. ವಾಟ್? ಒಂದು ಕೋಟಿನಾ? ಅದೇ ಸಾಧ್ಯ? ಇಫ್ ಯು ವಾಂಟ್ ಯು ಕಮ್ ಟು ಬ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್ ವಿತ್ ಕ್ಯಾಶ್. ನಾನೀಗ ಕಾವೇರಿ ಎಕ್ಸ್ಪ್ರೆಸ್ ಅಲ್ಲಿ ಹೊಡ್ತೀನಿ. ಭದ್ರ, ಅವ್ನು ಈ ಕೋಚ್ ಅಂತಾನೆ ಹೋಗ್ಬೇಕಾಗಿರೋದು. ಅವನ ಹೆಸರೇ ಇಲ್ಲ. ಈ ಕೋಚಲ್ಲಿ ಇಲ್ಲ ಅಂದ್ರೆ ಬೇರೆ ಯಾವ್ದಲ್ಲಾದ್ರೂ ಇರ್ತಾನೆ. ಒಟ್ಟಲ್ಲಿ ಈ ಕಾವೇರಿ ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ತಾನೆ. ಅವನ ಇವತ್ತು ಬಿಡಬಾರ್ದು. ಸರ್, ಇದುವರೆಗೂ ಸಂತೋಷ್ ನಮ್ಗೆ ಸಿಕ್ಕೇ ಇಲ್ಲ ಸರ್. ಸರ್ ಓಕೆ ಸರ್, ಓಕೆ ಸರ್. ಸಂತೋಷ್ ಸಿಕ್ಕಿದ್ರೆ ಸ್ಟೇಷನ್ ಅಲ್ಲೇ ಮುಗಿಸ್ಬಿಡ್ಬೇಕು. ನೀನು ಶೂಟ್ ಮಾಡು, ಮಿಕ್ಕಿದ್ದನ್ನ ನಾನು ನೋಡ್ತೀನಿ. ಓಕೆ? ಏನ್ರು? ಏಯ್, ಎಲ್ಲ ಅವನು ನೋಡಿದ್ರ? ಇಲ್ಲ ಗುರು. ಟ್ರೈನ್ ನಂಬರ್ 63504 ಮೈಸೂರಿನಿಂದ ಚೆನ್ನೈಗೆ ಹೊರಡಲಿರುವ ಕಾವೇರಿ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ 5ರಿಂದ ಹೊರಡಲಿದೆ. ಅಲ್ಲಿ ನೋಡ ಸಂತೋಷ್ ಬಂದ್ರು. ಬಂದ್ರು. ಸರ್, ಮುಂದೆ ರಸ್ತೆ ಬ್ಲಾಕ್ ಆಗಿದೆ. ನೀವು ರೈಲ್ವೆ ಟ್ರ್ಯಾಕ್ ಪಕ್ಕದ ರಸ್ತೆಯಲ್ಲಿ ಹೋಗಬೇಕಾಗುತ್ತೆ. ಆ ರಿಂಗ್ ರೋಡು? ಇಲ್ಲ ಸರ್, ಎಲ್ಲ ರಸ್ತೆನೂ ಬ್ಲಾಕ್ ಆಗಿದೆ. ನೀವು ರೈಲ್ವೆ ಟ್ರ್ಯಾಕ್ ಪಕ್ಕದ ರಸ್ತೆಯಲ್ಲೇ ಹೋಗಬೇಕು. ಥ್ಯಾಂಕ್ ಯು. ಸ್ಟಾಪ್ ಸ್ಟಾಪ್ ಸರ್, ಈ ರೋಡು ಬ್ಲಾಕ್ ಆಗಿದೆ. ಈ ಕಡೆ ಹೋಗೋ ಆಗಿಲ್ಲ. ಅಲ್ಲಿ ಮೀಟಿಂಗ್ ನಡೀತಾ ಇದೆ. ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ರೋಡ್ ಇದೆ, ಅಲ್ಲಿ ಹೋಗಿ. ಪೂಜಾ ಯಾಕೆ ಟೆನ್ಷನ್ ಮಾಡ್ಕೊಂತೀಯ? ನಮ್ಗಿಂತ ಮುಂಚೆ ಆ ದೇವರಾಜ್ ಕಾಯ್ಕೊಂಡು ಕೂತಿರ್ತಾನೆ ನಾನು ಶೂಟ್ ಮಾಡ್ಲಿ ಅಂತ. ಹೇ ಶಶಿ, ಆ ಡ್ರ್ಯಾಗನ್ ಇರೋ ರೈಲ್ವೆ ಗೇಟ್ ಕ್ರಾಸಿಂಗ್ ಹತ್ರ ಕಾರ್ ಪ್ರಾಬ್ಲಮ್ ಆಗಿದೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಈ ಜಾಗದಲ್ಲೇ ಗುರು ನನ್ನ ಶೂಟ್ ಮಾಡ್ತಾನೆ ಅಂತ ದಿವ್ಯಾ ಹೇಳಿತು. ಯು ಪ್ಲೀಸ್ ಟೇಕ್ ಯುವರ್ ಕಾರ್ ಅಂಡ್ ಹರಿ ಅಪ್ ಹಿಯರ್. ಎಸ್, ಡ್ರ್ಯಾಗನ್ ಇರೋ ರೈಲ್ವೆ ಕ್ರಾಸಿಂಗ್. ಮೇಕ್ ಇಟ್ ಫಾಸ್ಟ್.
ಏಯ್ ಬಿಡ್ರೋ ಅಣ್ಣ. ಓಯ್ ನಮಗ್ ಬೇಕಾಗಿರೋದು ಎಡಿಟರ್ ಸಾಲು. ರಿವಾಲ್ವರ್ ನನ್ ಕಡೆ ಅಲ್ಲ, ಅವನ್ ಕಡೆ ತಿರುಗಿ ಶೂಟ್ ಮಾಡು. ಇಲ್ಲ ಅಂದ್ರೆ ಇವಳನ್ನ ಮುಗಿಸ್ಬಿಡ್ತೀನಿ. ಓಯ್ ಶೂಟ್ ಮಾಡು ಅವನ್ನ. ಕಮ್ ಆನ್ ಶೂಟ್ ಹಿಮ್. ಶೂಟ್ ಮಾಡು. ಶೂಟ್ ಮಾಡಬೇಡ ಗುರು. ಗುರು ನೋ 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 ಗುರು ಬೇಡ. ಶೂಟ್ ಮಾಡಬೇಡ, ಬೇಡ ಗುರು ಪ್ಲೀಸ್. ಸರ್, ಹಲೋ ದೇವರಾಜ್ ಸರ್. ದಿವ್ಯಾ ಕನ್ಸು ನಿಜವಾಯ್ತು. ಎಲ್ಲಾ ಕನ್ಸುಗಳು ನಿಜವಾಗತ್ತೆ. ಪೂಜಾ, ದಿವ್ಯಾ ಹೇಳ್ದಾಗ ನೀನೇ ಅವ್ರನ್ನ ಕೊಂದ್ಬಿಟ್ಟಲ್ಲೋ. ಅಯ್ಯೋ ನಾನ್ ಕೊಲೆ ಮಾಡಿಲ್ಲ, ನನ್ ರಿವಾಲ್ವರ್. ಶಡಪ್. ದೇವರಾಜ್ ಏನು ತಪ್ಪು ಮಾಡಿಲ್ಲ ಅಂತ ನಾನು ನಿಂಗೆ ಹೇಳಿರ್ಲಿಲ್ವಾ? ಆದ್ರೂ ಯಾಕೋ ಇವ್ರನ್ನ ಕೊಂದೆ? ಹುಚ್ಚುಚ್ಚ ಮಾತಾಡ. ನಾನು ಹೇಳಿದ್ರೆ ಕರೆಕ್ಟಾಗಿ ಕೇಳಿಸ್ಕೋ. ನನ್ ರಿವಾಲ್ವರ್ ಅಲ್ಲಿ ಡಮ್ಮಿ ಬುಲೆಟ್ ಇದೆ. ಬೇರೆ ಯಾರೋ ಕೊಂದಿದ್ರೆ ನಾನು ಕಣ್ಣಲ್ಲಿ ನೋಡಿದ್ದೀನಿ. ಇವನೇ ಇವ್ರನ್ನ ಕೊಲೆ ಮಾಡಿದ್ದು. ಇವನೇ ಕೊಲೆ ಮಾಡಿದ್ದು. ಏಯ್, ಒಬ್ಬ ಪೊಲೀಸ್ ಆಫೀಸರ್ನ ಕೊಲೆಗಾರ ಅಂತೀಯ? ಕೊಲೆ ಮಾಡಿ ನಿಂತ್ಕೊಂಡಿದ್ದಾನೆ, ಮುಖ ನೋಡ್ತೀರಾ? ಎಳ್ಕೊಂಬನ್ರ. ಸರ್, ಸಂತೋಷ್ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಕಾವೇರಿ ಎಕ್ಸ್ಪ್ರೆಸ್ ಟ್ರೈನ್ ಹತ್ತಿದ್ದಾನೆ. ಅವನ ಮುಗಿಸೋದಕ್ಕೆ ಎಡಗಟ್ಟ ರೈಲ್ವೆ ಕ್ರಾಸಿಂಗ್ ಸಿಗ್ನಲ್ ಹತ್ರ ಟ್ರ್ಯಾಕ್ ಮೇಲೆ ಬಾಂಬ್ ಫಿಕ್ಸ್ ಮಾಡ್ತಿದ್ದೀನಿ. ಕಾವೇರಿ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ ಬರ್ತಿದ್ದಾಗೆ ಅದು ಬ್ಲಾಸ್ಟ್ ಆಗಿ ಅವ್ನು ಸತ್ತೋಗ್ತಾನೆ. ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ನಡೆಯುತ್ತೆ. ನೀವೇನು ವರಿ ಮಾಡ್ಕೊಬೇಡಿ. ಹಲೋ ಹಲೋ, ಏನಾಯ್ತು ಗುರು? ಪೂಜಾ, ಕಾವೇರಿ ಎಕ್ಸ್ಪ್ರೆಸ್ಗೆ ಬಾಂಬ್ ಬಿಟ್ಟಿದ್ದಾರೆ. ಈಗ ಟೈಮ್ ತುಂಬಾ ಕಡಿಮೆ ಇದೆ. ಟ್ರೈನ್ ನಡಗಟ್ಟ ಕ್ಲಾಸಿಗೆ ಬರೋಷ್ಟರಲ್ಲಿ ನಾನು ಹೋಗಿ ರೀಚ್ ಮಾಡಬೇಕು. ನೀನು ಈಗ ಅರ್ಜೆಂಟ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಪೊಲೀಸ್ಗೆ ಫೋನ್ ಮಾಡು. ಕಮ್ ಆನ್, ಗೋ ಕ್ವಿಕ್, ಫಾಸ್ಟ್. ಹಲೋ ರಾಬರ್ಟ್, ಸಂತೋಷನ ಕೊಲ್ಲೋದಕ್ಕೆ ಎಡಗಟ್ಟ ರೈಲ್ವೆ ಟ್ರ್ಯಾಕ್ ಮೇಲೆ ಬಾಂಬ್ ಫಿಕ್ಸ್ ಮಾಡಿದ್ದಾರೆ. ಅದನ್ನ ತಡೆಯೋದಕ್ಕೆ ಗುರು ಹೋಗ್ತಾ ಇದ್ದಾನೆ. ಅವ್ರು ಆ ಜಾಗಕ್ಕೆ ಹೋಗ್ಬಾರ್ದು. ಆ ಕಾವೇರಿ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಆಗ್ಬೇಕು, ಸಂತೋಷ್ ಸಾಯ್ಬೇಕು. ಕರೆಕ್ಟ್.
ದಿವ್ಯಾ ದಿವ್ಯಾ ಅಕ್ಕ ದಿವ್ಯಾ ಏನಾಯ್ತು? ಆ ಟ್ರೈನ್ ಬ್ಲಾಸ್ಟ್ ಆಯ್ತು, ಎಲ್ಲ ಸತ್ತೋದ್ರು. ಆ ನ್ಯೂಸ್ ಬಂದೇ ಬರುತ್ತೆ. ಗುರುಗ್ ಏನಾಯ್ತು ಗೊತ್ತಾಗ್ಲಿಲ್ಲ. ನಾನು ಈಗ್ಲೇ ಗುರು ನೋಡ್ಬೇಕು. ಇಲ್ಲಮ್ಮ, ನೀನೀಗ ಎಲ್ಲೂ ಹೋಗಕ್ಕಾಗಲ್ಲ. ಇಲ್ಲ, ಗುರುಗೇನೋ ಆಯ್ತು, ಎಲ್ಲ ಸತ್ತೋದ್ರು. ಟ್ರೈನ್ ಬ್ಲಾಸ್ಟ್ ಆಯ್ತು, ನಾನು ಈಗ್ಲೇ ಗುರು ನೋಡ್ಬೇಕು. ಅಯ್ಯೋ ಅಕ್ಕ ನಿಂತ್ಕೊಮ್ಮ. ಅಕ್ಕ ಅಕ್ಕ ದಿವ್ಯಾ ನಿಂತ್ಕೋ ಅಕ್ಕ. ಅಕ್ಕ ಗುರು ದಿವ್ಯಾ ಯಾಕೆ ಏನಾಯ್ತು? ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ? ಗುರು ನಿನ್ಗೇನು ಆಗಿಲ್ಲ ತಾನೆ? ಓಹೋ, ಟ್ರೈನ್ ಬ್ಲಾಸ್ಟ್ ಆಯ್ತು ನಾನ್ ಸತ್ತೋದೆ ಅನ್ಕೊಂಡ್ಯಾ? ನೋಡು, ನೀನ್ ಅನ್ಕೊಂಡಂಗೆ ಆ ಟ್ರೈನ್ ಬ್ಲಾಸ್ಟ್ ಆಗಿಲ್ಲ. ಆ ಟ್ರೈನ್ ನಾನು ಸೇವ್ ಮಾಡಿದ್ದೀನಿ, ಸಾವಿರಾರು ಜನನ ಕಾಪಾಡಿದ್ದೀನಿ. ಹೌದ್ ದಿವ್ಯಾ, ನೋಡು, ನಾನು ಒಂದೇ ಒಂದ್ ಸೆಕೆಂಡ್ ಲೇಟ್ ಆಗಿ ಹೋಗಿದ್ರು ಕೂಡ ಸಾವಿರಾರು ಜನ ಸತ್ತೋಗೋರು, ಆ ಟ್ರೈನ್ ಬ್ಲಾಸ್ಟ್ ಆಗೋಗೋದು. ಆದ್ರೆ ಕೊನೆಗೂ ನಾನ್ ನಿನ್ನ ಕನಸನ್ನ ಸುಳ್ಳು ಮಾಡದೆ ಆ ಟ್ರೈನ್ ಬ್ಲಾಸ್ಟ್ ನ ತಪ್ಪಿಸ್ದೆ. ಇಲ್ಲ ಗುರು, ಅದು ನಡೆಯುತ್ತೆ. ದಿವ್ಯಾ, ಇದುವರೆಗೂ ನಾನ್ ಮಾಡಿದ್ದೆಲ್ಲ ಸುಳ್ಳಾಗಿರ್ಬೋದು, ಆದ್ರೆ ಆ ಟ್ರೈನ್ ನಾನು ಕಾಪಾಡಿದೀನಿ. ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಆ ಟ್ರೈನ್ ಕಾಪಾಡಿದೀನಿ. ಹೀಗೆ ಪ್ರತಿ ಸಲಿನೂ ನಾವು ಮೋಸ ಹೋಗ್ತಾ ಇದೀವಿ. ನ್ಯೂ ಇಯರ್ ನಲ್ಲಿ ಅಶ್ವೇತನ್ ಕಾಪಾಡಿದ್ವಿ, ಏನಾಯ್ತು? ದೇವ್ರನ್ನ ನಂಬಲ್ಲ, ಶಬರಿಮಲೆ ಮಾಲೆ ಹಾಕಲ್ಲ ಅಂದ್ರೆ ಅವನ್ ಗತಿ ಏನಾಯ್ತು? ನೇಣ್ ಹಾಕೊಳ್ಳೋದಿಲ್ಲ ಅಂತ ಆ ಮರಕ್ ಕಾವಲ್ ಹಾಕಿದ್ರಿ, ಆ ಹುಡುಗಿ ಏನಾದ್ಲು? ಆ ದೇವರಾಜ್ನ ಶೂಟ್ ಮಾಡಲ್ಲ ಅಂದ್ರಿ, ಆದ್ರೆ ಏನಾಯ್ತು? ಈಗ ಆ ಟ್ರೈನ್ ಕಾಪಾಡ್ದೆ ಅಂತಿದ್ದೀರಾ, ಆದ್ರೆ ಆ ಟ್ರೈನ್ ಬ್ಲಾಸ್ಟ್ ಆಗಿರುತ್ತೆ. ನೀವ್ ಬಾಂಬ್ ತೆಗೆದ್ಮೇಲೆ ಆ ಟ್ರೈನ್ ಪಾಸ್ ಆಯ್ತು, ಆದ್ರೆ ಅದು ಬೇರೆ ಜಾಗದಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ದಿವ್ಯಾ, ನೀನ್ ಹೇಳ್ದಂಗೆ ಆ ಟ್ರೈನ್ ಬ್ಲಾಸ್ಟ್ ಆಗಿರುತ್ತೆ, ಆದ್ರೆ ಅದೆಲ್ಲಾಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾ ತೋರಿಸ್ತೀನಿ. ಗುರು, ನೀನಿಲ್ಲಿ? ಅದಿರ್ಲಿ, ಕಾವೇರಿ ಎಕ್ಸ್ಪ್ರೆಸ್ ಅಪಾಯದಲ್ಲಿದೆ ಅಂತ ಪೂಜಾ ಫೋನ್ ಮಾಡಿ ಹೇಳಿದ್ದಲ್ಲ, ಏನಾಯ್ತದು? ಹೌದು ಸರ್, ಆದ್ರೆ ಈ ಸತಿನೂ ನಾವು ಯಾಮಾರ್ಬಿಟ್ವಿ. ಗುರು, ಏನ್ ಹೇಳ್ತಾ ಇದ್ದೆ ನೀನು? ಹೌದು ಸರ್, ನೆಡ್ಗಟ್ಟ ಕ್ರಾಸ್ ಅಲ್ಲಿ ಬಾಂಬ್ ಇದೆ ಅಂತ ಗೊತ್ತಾಗಿ ಹೋಗಿ ಕಷ್ಟಪಟ್ಟದನ್ನ ಕಾಪಾಡಿದೆ, ಆದ್ರೆ ಈ ಸತಿನೂ ಪ್ರಯೋಜನ ಆಗ್ಲಿಲ್ಲ. ಮತ್ತೆ ಆ ಟ್ರೈನ್ ಬ್ಲಾಸ್ಟ್ ಆಗೋಯ್ತು. ವಾಟ್? ಹೌದು ಸರ್, ಇವಳು ಕಂಡ ಪ್ರತಿಯೊಂದು ಕನಸು ನಿಜ ಆಗೋಯ್ತು. ಆ ಕಾವೇರಿ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಆಗಿ ಸಾವಿರಾರು ಜನ ಸತ್ತೋದ್ರು. ಅದ್ ಹ್ಯಾಕ್ ಸಾಧ್ಯ ಗುರು? ಟ್ರೈನ್ ಎಲ್ಲಿ ಬ್ಲಾಸ್ಟ್ ಆಯ್ತು? ಹ್ಯಾಕ್ ಬ್ಲಾಸ್ಟ್ ಆಯ್ತು? ಇಲ್ಲಿ ಬ್ಲಾಸ್ಟ್ ಆಯ್ತು. ಮಿಸ್ಟರ್ ಪ್ರಭಾಕರ್, ನಾನ್ ಗೆಸ್ ಮಾಡಿ ಕರೆಕ್ಟ್ ಆಗೇ ಇದೆ. ನೀನೇ ಎಲ್ಲದಕ್ಕೂ ಎಲ್ಲರಿಗೂ ಮಾಸ್ಟರ್ ಬ್ರೈನ್. ದೇವರಾಜ್ನ ಎಲ್ಲಿ ಬೇಕಾದ್ರೂ ಸಾಯಿಸಬಹುದಾಗಿತ್ತು, ಆದ್ರೆ ರೈಲ್ವೆ ಟ್ರ್ಯಾಕ್ ಹತ್ರ ಸಾಯಿಸಿದ ಕೂಡಲೇ ನನಗೆ ಅನುಮಾನ ಬಂತು, ದಿವ್ಯಾ ಕನಸಿನ ಬಗ್ಗೆ ಗೊತ್ತಿರೋರು ಮಾತ್ರ ಈ ಕೆಲಸ ಮಾಡಕ್ ಸಾಧ್ಯ ಅಂತ. ಆ ವ್ಯಕ್ತಿ ನೀನೊಬ್ನೇ. ದಿವ್ಯಾ ಕಂಡಿರೋ ಕನಸು ಟ್ರೈನ್ ಬ್ಲಾಸ್ಟ್ ಆಗೋದಲ್ಲ, ಟ್ರೈನ್ ಬ್ಲಾಸ್ಟ್ ಆಗಿರುವಂತ ನ್ಯೂಸ್. ಈ ನ್ಯೂಸ್ ನ ಒಬ್ಬ ಎಡಿಟರ್ ಮಾತ್ರ ಹಾಕ್ಬೋದು. ದಿವ್ಯಾ ಕನಸು ಗೊತ್ತಿರೋ ಒಬ್ಬ ಎಡಿಟರ್ ದೇವರಾಜ್ ಸತ್ತೋದ, ಇನ್ನೊಬ್ಬ ಎಡಿಟರ್ ಅಂದ್ರೆ ನೀನೆ. ಇವಳು ಕನಸು ನಿಜ ಆಗೇ ಆಗತ್ತೆ ಅನ್ನೋ ನಂಬಿಕೆಯಲ್ಲಿ ಟ್ರೈನ್ ಬ್ಲಾಸ್ಟ್ ಮ್ಯಾಟರ್ ನ ದೊಡ್ಡದಾಗಿ ನಿನ್ ಪೇಪರ್ ಅಲ್ಲಿ ಪ್ರಿಂಟ್ ಮಾಡಿದೆ. ನಾನ್ ಟ್ರೈನ್ ಸೇವ್ ಮಾಡಿದೆ ಅನ್ನೋ ವಿಷಯ ನಿನಗೆ ಗೊತ್ತಾಗ್ತಿದ್ದಂಗೆ ಎಲ್ಲಾ ಪೇಪರ್ ನ ಡಿಸ್ಟ್ರಾಯ್ ಮಾಡಕ್ ನೀನ್ ಇಲ್ಲಿಗೆ ತಂದೆ. ನೀನ್ ಇಲ್ಲಿಗೆ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದ್ದು, ಅದಕ್ಕಿಂತ ಮುಂಚೆ ನಾನು ಬಂದೆ. ನನ್ನ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿತ್ತು. ಇನ್ನ ದೇವ್ರು ಬಂದ್ರು ನಿನ್ನ ಕಾಪಾಡಕ್ಕಾಗಲ್ಲ. ದಿವ್ಯಾ, ಗನ್ ಕೆಳಗೆ ಬಿಸಿ ಹಾಕು, ಇಲ್ಲ ಅಂದ್ರೆ ಅವಳನ್ನು ಮುಗಿಸ್ಬಿಡ್ತೀನಿ. ಸರ್, ಕಿತ್ಕೊಳ್ಳಿ ಗನ್ ಅವನ ಕೈಯಿಂದ, ಕಿತ್ಕೊಳ್ಳಿ ಸರ್. ನೀನು ಬರೀ ರಿಪೋರ್ಟರ್, ನಾನು ಎಡಿಟರ್. ಮಾಮೂಲಿ ಎಡಿಟರ್ ಅಲ್ಲ, ಕ್ರಿಮಿನಲ್ ಎಡಿಟರ್. ನಿನ್ನ ಕ್ಯಾಲ್ಕುಲೇಷನ್ ಪ್ರಕಾರ ನೀನು ಗೆದ್ದೆ ಅನ್ಕೊಂಡ್ಬಿಟ್ಟೆ, ಆದ್ರೆ ನನ್ನ ಕ್ಯಾಲ್ಕುಲೇಷನ್ ನಿನಗೆ ಗೊತ್ತೇ ಇಲ್ಲ. ಖಾಲಿ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ನೋಡಿ ಶಾಕ್ ಆದೆ ಅಲ್ಲ? ನಿಜವಾದ ಶಾಕ್ನ ಈಗ ಕೊಡ್ತೀನಿ ನೋಡು. ಇದು ಫೇಕ್ ಸ್ಟ್ಯಾಂಪ್ ಪೇಪರ್. ಕೇವಲ 10 ಪೈಸೆ ಬೆಲೆ ಬಾಳೋ ಪೇಪರ್ ನಲ್ಲಿ ನಕಲಿ ಛಾಪಾ ಕಾಗದ ಪ್ರಿಂಟ್ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿದೆ.
ಈ ಬಿಸ್ನೆಸ್ ಯಾರು ಗೊತ್ತಾಗಬಾರ್ದು ಅಂತ ಸೂಪರ್ ನ್ಯೂಸ್ ಅನ್ನೋ ಪತ್ರಿಕೆ ನಡೆಸ್ತಾ ಇದ್ದೆ. ಹತ್ ಕಡೆ ಬಿಲ್ಡಿಂಗ್ ಅಲ್ಲಿ ನ್ಯೂಸ್ ಪ್ರಿಂಟಿಂಗ್, ಇತ್ ಕಡೆ ಗೋಡನ್ ನಲ್ಲಿ ಫೇಕ್ ಸ್ಟ್ಯಾಂಪ್ ಪೇಪರ್ ಪ್ರಿಂಟಿಂಗ್. ಇದನ್ನೆಲ್ಲ ಆ ಸಿಬಿಐ ಆಫೀಸರ್ ರಾಮನಾಥ್ ಹೇಗೋ ಕಂಡಿದ್ದು ಬಿಟ್ಟ. ಅದಕ್ಕೆ ಅವನ್ನ ಕೊಲೆ ಮಾಡಿಸ್ಬಿಟ್ಟೆ. ಆ ಕೊಲೆ ಬಗ್ಗೆ ಫಸ್ಟ್ ನ್ಯೂಸ್ ನಂಬರ್ 1 ಅಲ್ಲಿ ಬಂತು. ಯಾರಿಗೂ ಗೊತ್ತಿದೆ ನಡೆದ ಕೊಲೆ ಬಗ್ಗೆ ನ್ಯೂಸು ಅವನೇ ಹೇಗಾಗ್ತಾ ಅಂತ ಕಂಡಿಡಿಕೆ ನಿನ್ ಕಳಿಸ್ತೆ. ಆದ್ರೆ ನೀನು ನನ್ನನ್ನೇ ಕಂಡಿಡಿದು ಬಿಟ್ಟೆ. ನಿನ್ನ ಕೈಯಲ್ಲಿ ಏನಾಗುತ್ತೆ ಗುರು? ಅಂತಹ ಪವರ್ಫುಲ್ ಮಿನಿಸ್ಟರ್ ಜೆ ಪಾಟೀಲ್ನೇ ಮುಗಿಸ್ಬಿಟ್ಟೆ. ನೀನ್ ಯಾವ ಲೆಕ್ಕ? ನಾಸಿಕ್ನಿಂದ ಒರಿಜಿನಲ್ ಸ್ಟಾಂಪ್ ಪೇಪರ್ ಡಿಸೈನ್ ತರಿಸ್ಕೊಟ್ಟಿದ್ದೆ ಆ ಮಿನಿಸ್ಟ್ರು. ಲಾಭದಲ್ಲಿ ಜಾಸ್ತಿ ಪಾಲ್ ಕೇಳ್ದ ಅಂತ ಅವನ್ನ ಮುಗಿಸ್ಬಿಟ್ಟೆ. ಅದು ಸಾಕ್ಷಿಯಾಗಿದ್ದವ್ರಂದ್ರೆ ಅವನ್ ಡ್ರೈವರ್ ಸತ್ಯ, ಅವನ್ PH ಜ್ಯೋತಿ, ಅವನ್ ಕೀಪ್ ಸ್ಮಿತಾ. ದುಡ್ಡು ತಗೊಂಡು ಎಲ್ಲೂ ಬಾಯಿ ಬಿಡಲ್ಲ ಅಂದ್ರು. ಆದ್ರೆ ನಾನು ಯಾರನ್ನೂ ನಂಬೋನಲ್ಲ. ಎಲ್ರನ್ನೂ ಕ್ಲೋಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೆ. ಅಷ್ಟಲ್ಲ ಆ ಹುಡುಗಿ ತನ್ನ ಲವರ್ ಸಂತೋಷ್ಗೆ ಈ ವಿಷಯ ತಿಳಿಸಿದ್ರು. ಅವನು ನನ್ನ ಪ್ರಿಂಟಿಂಗ್ ಬಿಸ್ನೆಸ್ ನ ವಿಡಿಯೋ ತೆಗೆದಿಟ್ಟಿದ್ದ. ಅದನ್ನ ಎಡಿಟರ್ ದೇವರಾಜ್ಗೆ ಮಾರೋದಕ್ಕೆ ಟ್ರೈ ಮಾಡಿದ. ಅದನ್ನ ಕೊಂಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದ ದೇವರಾಜ್ನ ಆ ರೈಲ್ವೆ ಟ್ರ್ಯಾಕ್ ಹತ್ರ ಕ್ಲೋಸ್ ಮಾಡಿಸ್ದೆ. ಆದ್ರೆ ಆ ಸಂತೋಷ್ ಕಾವೇರಿ ಎಕ್ಸ್ಪ್ರೆಸ್ ಟ್ರೈನ್ ನಲ್ಲಿ ತಪ್ಪಿಸ್ಕೊಂಡ. ಅದಕ್ಕೆ ಕಾವೇರಿ ಎಕ್ಸ್ಪ್ರೆಸ್ಗೆ ಬಾಂಬ್ ಬಿಟ್ವಿ. ದಿವ್ಯಾ ಕನ್ಸಲ್ ಬಂದಿದ್ದು ಯಾವುದು ಸುಳ್ಳಾಗಲ್ಲ ಅನ್ನೋ ನಂಬಿಕೆ ಮೇಲೆ ಈ ನ್ಯೂಸ್ ನ ಪ್ರಿಂಟ್ ಮಾಡಿದೆ. ಆದ್ರೆ ನಾನು ಮೊದಲು ಪ್ರಿಂಟ್ ಮಾಡೋದ್ ನ್ಯೂಸ್ ಹೊರಗೆ ಬರೋದು ಹಾಗೆ ನೀನ್ ತಡೆದ್ಬಿಟ್ಟೆ. ಇಷ್ಟೆಲ್ಲಾ ವಿಷಯ ನಮ್ಮ ಬಗ್ಗೆ ಗೊತ್ತಾದ್ಮೇಲೆ ನೀನಾಗ್ಲಿ ಇವಳಾಗ್ಲಿ ಬದುಕಿರ್ಬಾರ್ದು. ಮಿಸ್ಟರ್ ಉಮೇಶ್ ನಾಯಕ್, ಪೊಲೀಸ್ ಡಿಪಾರ್ಟ್ಮೆಂಟ್ ಎತ್ಕೊಂಡು ನಕಲಿ ಛಾಪಾ ಕಾಗದ ಪ್ರಿಂಟ್ ಮಾಡೋರಿಗೆ ನೇರವಾಗಿ ಸಹಾಯ ಮಾಡಿದ್ದೀರಾ. ನಿಮ್ಮ ವ್ಯವಹಾರನೆಲ್ಲ ವಿಡಿಯೋ ಕ್ಯಾಮ್ರಾ ಕ್ಯಾಚ್ ಮಾಡಿ ಆ ಕ್ಯಾಸೆಟ್ ನ ಮಿಸ್ಟರ್ ಸಂತೋಷ್ ನಮ್ಗೆ ಒಪ್ಪಿಸಿದ್ದಾರೆ. ಯು ಹ್ಯಾವ್ ನೋ ವೇ ಟು ಎಸ್ಕೇಪ್. ಗುರು, ನನ್ನ ಹಿಡಿದ ಮಾತ್ರಕ್ಕೆ ಈ ವ್ಯವಹಾರ ಮುಗಿದೋಯ್ತು ಅನ್ಕೋಬೇಡ. ನೀನ್ ಹಿಡಿದಿರೋದು ಬರೀ ಬೆರಳು ಅಲ್ಲ, ಉಗುರು. ನನ್ನ ಹಿಂದೆ ಇನ್ನೂ ಬಾರಿ ದೊಡ್ಡ ಜನ ಇದ್ದಾರೆ. ಏಯ್ ಮಗಲೈ ಮೌ ವರ್ಷ